ಹೌದು ಪ್ರೀತಿಗಳ ತಂದೆಯೇ, ವಿಶೇಷವಾಗಿ ಮತ್ತೊಂದು ವರ್ತಿ ನಿಮ್ಮ ಪ್ರಸನ್ನತೆಯಲ್ಲಿ ಕಾಲ ಕಳೆಯಲು ನಮ್ಮೆಲ್ಲರನ್ನು ಕೂಡ ವಿಶೇಷವಾಗಿ ಈ ಆಲಯದಲ್ಲಿ ಒಂದುಗೂಡಿಸಿದ್ದೀರಿ. ನಿಮ್ಮ ಸ್ವರ್ಗ ಸಾಮ್ರಾಜ್ಯದ ಆ ರಹಸ್ಯಗಳನ್ನು ಧ್ಯಾನಿಸುವುದು ಮಾತ್ರವಲ್ಲ, ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜೀವಿಸಲು ನಮಗೆ ಆ ಸತ್ಯವನ್ನು ನಮಗೆ ಪ್ರಕಟಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ರೆಡಿ. ನೀವು ನಮ್ಮನ್ನು ಪ್ರೀತಿ ಮಾಡುವ ತಂದೆಯಾಗಿದ್ದೀರಿ. ಅದೇ ರೀತಿ ಬೆಳಗಿನ ಸುಪ್ರಭಾತದಿಂದ ಮಧ್ಯಾಹ್ನದವರೆಗೂ ಯಾವ ರೀತಿ ವಿಶ್ವಾಸ ನಮಗೆ ಜಯವನ್ನು ತಂದುಕೊಡುತ್ತದೆ, ಅಷ್ಟು ಮಾತ್ರವಲ್ಲ, ಈ ಲೋಕವನ್ನು ಜಯಿಸುವಂಥ ಶಕ್ತಿ ನಮ್ಮ ಒಳಗಡೆ ಇದೆ ಎಂಬ ಒಂದು ಸತ್ಯವನ್ನು ನೀವು ಯಾವಾಗ ಬಹಿರಂಗಪಡಿಸಿದ್ದೀರೋ, ಅದೇ ರೀತಿ ಈ ತರಗತಿಯಲ್ಲೂ ಕೂಡ ಥ್ಯಾಂಕ್ ಯು ಲಾರ್ಡ್. ನಾವು ಯಾವ ರೀತಿ ಆ ವಿಶ್ವಾಸದಲ್ಲಿ ಮುನ್ನಡೆಯಬೇಕು, ನಾವು ಯಾವ ರೀತಿ ಈ ಲೋಕದಲ್ಲಿ ಜಯಶಾಲಿಗಳಾಗಿ ಜೀವಿಸಬೇಕೆಂಬುದಾಗಿ ನಮಗೆ ನಿಮ್ಮ ಆ ಒಂದು ಸ್ವರ್ಗ ಸಾಮ್ರಾಜ್ಯದ ರಹಸ್ಯಗಳನ್ನು ಬಹಿರಂಗಪಡಿಸುವುದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮರೇ, ಈ ತರಗತಿಯಲ್ಲಿ ನೀವು ಕೂಡ ಅನೇಕ ಸತ್ಯವನ್ನು ನಮಗೆ ಬಹಿರಂಗಪಡಿಸಿ, ಆ ಸತ್ಯವು ನಮಗಿರುವುದು ಎಲ್ಲ ಸುಳ್ಳಿನ ಕಾರ್ಯದಿಂದ ಬಿಡುಗಡೆ ಕೊಟ್ಟು ತಪ್ಪಾದ ನಂಬಿಕೆಯಿಂದ ನಮ್ಮನ್ನು ಹೊರತಂದು ಸರಿಯಾದ ನಂಬಿಕೆಯಲ್ಲಿ ನಮ್ಮನ್ನು ಮುನ್ನಡೆಸುವಂತೆ ನಮ್ಮ ಒಬ್ಬೊಬ್ಬರನ್ನು ನೀವು ಬಲಪಡಿಸುವುದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮರೇ, ಈ ತರಗತಿಯಲ್ಲಿ ವಿಶೇಷವಾಗಿ ನಾವು ಪ್ರತಿಯೊಂದು ಏರಿಯಾದಲ್ಲೂ ಪ್ರತಿಯೊಂದು ವಿಷಯದಲ್ಲೂ ಕೂಡ ಬಿಡುಗಡೆ ಆಗುವ ಆ ಸತ್ಯವನ್ನು ನೀವೇ ನಮಗೆ ಪ್ರಕಟಪಡಿಸುವುದಕ್ಕಾಗಿ ಸ್ತೋತ್ರ. ರಕ್ಷಕ ನಾಮದಲ್ಲಿ ನಜರೇತಿನ ಪ್ರಭು ಯೇಸು ನಾಮದಲ್ಲಿ ಪ್ರಾರ್ಥಿಸಿದ ನಮ್ಮ ಜೀವ ತಂದೆಯೇ, ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕೂತ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೆಳಗ್ಗೆ ನಾವು ಯಾವ ವಿಷಯವನ್ನು ಕಲ್ತ್ವಿ? ಬೆಳಿಗ್ಗೆ ದೇವರಿಂದ ಜನಿಸಿರುವಂತಹ ನಾವೆಲ್ಲರೂ ಕೂಡ ಲೋಕವನ್ನು ಜಯಿಸುವಂಥ ಶಕ್ತಿಯನ್ನು ಹೊಂದಿದ್ದೇವೆ. ಸೊ ಲೋಕವನ್ನು ಜಯಿಸುವಂಥ ಶಕ್ತಿ ಯಾವುದು? ನಮ್ಮ ವಿಶ್ವಾಸ. ಮತ್ತೊಂದು ಹೇಳೋದಾದ್ರೆ, ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಏರಿಯಾದಲ್ಲಿ ರೋಗದ ವಿಷಯದಲ್ಲಿ ನೀವಿನ್ನ ಜಯ ಕಂಡಿಲ್ವಾ, ಅಥವಾ ಹಣಕಾಸಿನ ವಿಷಯದಲ್ಲಿ ಸಾಲದ ಹೊರೆಯಲ್ಲಿ ಬಿಡುಗಡೆ ಆಗಿಲ್ವಾ, ಅಥವಾ ಯಾವುದೇ ಸಮಸ್ಯೆಗಳಿಂದ ಬಿಡುಗಡೆ ಆಗಿಲ್ಲ ಅಂತಂದ್ರೆ ಕಾರಣ ಬೇರೆ ಏನೂ ಅಲ್ಲ, ಬದಲಾಗಿ ನಿಮ್ಮ ವಿಶ್ವಾಸದ ಕೊರತೆ ಆಗಿದೆ. ದಟ್ ಮೀನ್ಸ್ ನಿಮ್ಮ ಒಳಗಡೆ ಅದ್ಭುತ ಕಾರ್ಯ ಮಾಡೋ ವಿಶ್ವಾಸ ಇದೆ, ಆ ವಿಶ್ವಾಸವನ್ನ ನೀವು ಮೇಲ್ಮಟ್ಟಕ್ಕೆ ಕೊಂಡೋಗ್ಲಿಕ್ಕಾಗಿ ಅದನ್ನು ಬೆಳೆಸ್ತಲ್ಲ ಎಂಬುದಾಗಿ. ವಿಶ್ವಾಸವನ್ನ ಬೆಳೆಸಲಿಕ್ಕಾಗಿರುವಂತಹ ಏಕೈಕ ಮಾರ್ಗ ದೇವರ ವಾಕ್ಯವನ್ನ ಪದೇ ಪದೇ ಆಲಿಸೋದ್ರಿಂದ ಮಾತ್ರ. ದೇರ್ ಇಸ್ ನೋ ಶಾರ್ಟ್ ಕಟ್. ಇನ್ಯಾವ ಶಾರ್ಟ್ ಕಟ್ ಇಲ್ಲ. ನೀವೆಷ್ಟು ಹೆಚ್ಚೆಚ್ಚಾಗಿ ದೇವರ ವಾಕ್ಯದ ಪ್ರಸನ್ನತೆಯಲ್ಲಿ ಕಾಲ ಕಳೀತಾ ಇರ್ತೀರಿ, ದೇವರ ವಾಕ್ಯ ನುಡಿತಾ ಇರ್ತೀರಿ, ದೇವರ ವಾಕ್ಯವನ್ನ ಧ್ಯಾನಿಸ್ತಾ ಇರ್ತೀರಿ, ಮೆಲ್ಕಾಗ್ತಾ ಇರ್ತೀರಿ, ಅಷ್ಟು ಯಥೇಚ್ಛವಾಗಿ ಥ್ಯಾಂಕ್ ಗಾಡ್ ನಿಮ್ಮ ಒಳಗಡೆ, ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್, ಆ ಒಂದು ಶಕ್ತಿ ಉತ್ಪತ್ತಿ ಆಗ್ತದೆ. ಆ ಶಕ್ತಿಯೇ ಫೇತ್, ವಿಶ್ವಾಸ. Hallelujah. Hallelujah. Thank you Jesus. Praise Jesus. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್. ಮಧ್ಯಾಹ್ನ ಮಾತಾಡುವ ಕೆಲವರು ಕೇಳಿದ್ರು, ಬ್ರದರ್ ಜಸ್ಟ್ ಮುಂದೆ ನಮ್ಮ ಭವಿಷ್ಯ ಏನಾಗ್ತದೆ ಗೊತ್ತಿಲ್ಲ, ನಾನು ಅದನ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ, ಇದನ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ, ನಾವು ಈ ರೀತಿ ಪ್ರೇಯರ್ ಮಾಡ್ತಾ ಇದ್ದೇವೆ, ನಮಗೆ ಇದಾಗ್ತಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಗಾಡ್, ಈವನ್ ಈ ಬೆಳಿಗ್ಗೆ ನಾವು ಇಲ್ಲಿ ಬರಬೇಕಾದ್ರೂ ಅಷ್ಟೇ, ಪ್ರೈಸ್ ಗಾಡ್, ನಮಗೂ ಕೂಡ ಈ ಸ್ಥಳ 2-3 ಸಲ ನಮ್ಮ ಸಹೋದರಿ ಬಂದಿರ್ಬೋದು, ಬಟ್ ಅವರು ಡ್ರೈವ್ ಮಾಡಿಲ್ಲ ಕಾರ್ನ. ಓಕೆ, ಅದರಿಂದ ಅವ್ರಿಗೆ ಗೊತ್ತಿಲ್ಲ. ಸೊ ಥ್ಯಾಂಕ್ ಗಾಡ್, ಇವತ್ತು ಗಾಡಿ ಓಡಿಸೋದು ನನಗೂ ಹೊಸದು, ನಮ್ಮ ಬ್ರದರ್ ಕೂಡ ಸ್ವಲ್ಪ ದೂರ ಓಡಿಸಿದ್ರು, ಅವರು ಕೂಡ ಹೊಸದು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಬಟ್ ಈ ಸ್ಥಳ ಎಲ್ಲಿದೆ ಅಂತ ನಮ್ಗೆ ಗೊತ್ತಿಲ್ಲ ಅಂದ್ಬಿಟ್ಟು ಮನೇಲಿ ಕುತ್ಕೊಂಡ್ವ ಇಲ್ಲ. ಬಟ್ ಥ್ಯಾಂಕ್ ಗಾಡ್, ಸ್ವಲ್ಪ ತಡ ಆಯಿತು, ಆದ್ರೂ ಇಲ್ಲಿ ಬಂದ್ವಿ. ಈವನ್ ಪ್ರೈಸ್ ಬಿಡಿ ಗಾಡ್. ಗುಡ್ ನ್ಯೂಸ್ ಏನಂತಂದ್ರೆ, ಈ ಜಾಗ ಎಲ್ಲಿದೆ ನಮ್ಗೆ ಗೊತ್ತಿಲ್ಲ, ನಮ್ಮ ಬ್ರದರ್ಸ್ಗಳಿಗೆ ಯಾರು ಗೊತ್ತಿಲ್ಲ, ಬಟ್ ಅದ್ರ ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್. ಈವನ್ ಹಿಂದ್ಗಡೆ ಇರುವಂತ ಸಿಸ್ಟರು ಇಲ್ಲ ಇಲ್ಲಿ ಎಡಕೋಬೇಕು ಬಲಕೋಬೇಕು ಅಂತ ಹೇಳುವಾಗಲೂ ಕೂಡ ಅವ್ರು ಮಾತ್ರ ತಗೊಳ್ತಾನೆ ಇರಲಿಲ್ಲ. ಬಟ್ ಅದು ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್. ಗಾಡಿ ಓಡಿಸುವಂತ ನನ್ನ ಮತ್ತು ಎಡಗಡೆ ನನ್ನ ಬ್ರದರ್ ಕುಳಿತಿದ್ರು, ನಮಗೆ ಜಸ್ಟ್ ಥ್ಯಾಂಕ್ ಗಾಡ್. ಯಾರ ಮಾತು ತೆಗೆದುಕೊಳ್ತಾರಿಲ್ಲ, ನನ್ನ ಜೊತೆ ಎಲ್ಲೋದ್ರು ಕೂಡ ಥ್ಯಾಂಕ್ ಗಾಡ್. ನನ್ನ ಜೊತೆ ಒಂದು ಹಿಂಗ್ಸೆ ಯಾರು ಬರ್ತಾಳೆ, ನನ್ನ ಹೆಂಡತಿ ಅಂತ ಹೇಳ್ಬೇಡಿ, ಬಟ್ ಫಸ್ಟ್ ಹೋದ ತಕ್ಷಣ ಮೊಬೈಲಲ್ಲಿ ನೋಡೋದು ಅವರೇ ವಿಡಿಯೋನ, ಈ ಡೈಲಾಗ್ ಅವರು ಕೂಡ ಕೇಳಿಸ್ಕೊಳ್ತಾರೆ, ಏನು ಹೆಂಡತಿ ಹತ್ರ ಹೇಳ್ಬೇಡ ಅಂತ ಹೇಳಿದಾರೆ, ಕೇಳಿಸ್ಕೊಳ್ತೀನಿ ಎಂಬುದು. ಅದು ಯಾರು ಅಂತಂದ್ರೆ ಗೂಗಲ್ ಆಂಟಿ, ಗೂಗಲ್ GPS ಆಂಟಿ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲದೆ ಇರೋರಿಗೆ ಮಾರ್ಗ ತೋರಿಸುವಂತ ಆಂಟಿ ನೋಡಿಲ್ಲ ಗೂಗಲ್ ಮ್ಯಾಪಲ್ಲಿ. ಜಸ್ಟ್ ಎಲ್ರಿಗಿಂತಲೂ ಸಮಾಧಾನ ಮಾತಾಡುವಂತ ಏಕೈಕ ಸ್ತ್ರೀ, ಹೆಂಡತಿ, ತಂದೆ ತಾಯಿ ಅಥವಾ ತಂಗಿಯರು ಅಕ್ತಿರು ಯಾರು ಅಲ್ಲ, ಗೂಗಲ್ ಆಂಟಿ. ನಾವು ತಪ್ಪು ಮಾಡಿದ್ರು ಕೂಡ ಒಂದ್ ಏಟ್ ಹೊಡಿಯಲ್ಲ, ತಪ್ಪು ಮಾಡಿದ್ರು ಕೂಡ ಎಡಕ್ಕೆ ಹೋಗ್ಬಾರ್ದಾಯ್ತು, ನೀವು ಬಲ್ಕೋಬೇಕಿತ್ತು ಅಂತೇಳಿ ಮುನ್ಸ್ಕೊಳ್ಳಲ್ಲ.
ಮತ್ತೆ ರೈಟ್ ಟರ್ನ್ ಆಗು, ಸ್ವಲ್ಪ ಹಿಂದೆ ಬಾ, ಮುಂದೆ ಹೋಗು, ಅಷ್ಟು ಸೈಲೆಂಟ್ ಆಂಟಿ, ಗೂಗಲ್ ಆಂಟಿ. ಬಟ್ ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್, ಕೆಲವು ಟೈಮಲ್ಲಿ ನೆಟ್ವರ್ಕ್ ಸಿಗ್ತಿದ್ದಾಗ ಪ್ರೈಸ್ ಬಿಡಿ ಗಾಡ್, ಗೂಗಲ್ ಆಂಟಿ ನಮ್ಮ ಹುಡುಕ್ತಾ ಇದ್ವು, ಎಲ್ಲೋದ್ರೆ ತಪ್ಪಿಸ್ಕೊಡ ಅಂತೇಳಿ. ಮುಂದೆ ಬಂದಾಗ ಮತ್ತೆ ಕನೆಕ್ಟ್ ಆಗ್ತಾ ಇದ್ದು, ಅಯ್ಯೋ ಮಾರಾಯ ತಪ್ಪು ಮಾಡ್ಕೊಂಡಲ್ಲ, ಪುನಃ ಜಸ್ಟ್ ನೀನು ಇನ್ನೂ ಸ್ವಲ್ಪ ಎಡಕ್ಕೆ ಹೋಗು, ಬಲಕ್ಕೆ ಹೋಗು. ಥ್ಯಾಂಕ್ ಗಾಡ್ ಅವಳು ನಮ್ಮನ್ನ ಅಲ್ಲಿಂದ ಇಲ್ಲಿ ತನಕ, ಥ್ಯಾಂಕ್ ಗಾಡ್ ಸ್ವಲ್ಪ ತಡ ಆಯಿತು, ಆದರೂ ಕೂಡ ಕರ್ಕೊಂಡು ಕರೆಕ್ಟಾಗಿ ಬಿಟ್ಲು. ನನ್ನ ಪ್ರಿಯ ಸಹೋದರ ಸಹೋದರಿ, ನಾನು ಏನು ಹೇಳ್ತೇನೆ ಅಂತಂದ್ರೆ, ಈವನ್ ಆ ಗೂಗಲ್ ಆಂಟಿಯನ್ನ ಥ್ಯಾಂಕ್ ಗಾಡ್ ನನ್ನ ಜೊತೆಗೆ ಸಹೋದರ ಇದ್ದಾರೆ, ಅವ್ರ ಕಣ್ಣು ಕಾಣುವಂತ ನನ್ನನ್ನು ಪ್ರೀತಿ ಮಾಡುವಂತ ಸಹೋದರ ಸಹೋದರಿಯರು, ಆದ್ರೂ ಕೂಡ ಅವ್ರ ಮಾತು ತೆಗೆದುಕೊಳ್ತಲ್ಲ. ಬಟ್ ಕಣ್ಣಿಗೆ ಕಾಣದಿರುವಂತಹ ಆಂಟಿ, ಅವಳು ಎಲ್ಲವಳು, ಅವಳು ಕ್ರಿಶ್ಚಿಯನ್ನೋ ನಾನ್ ಕ್ರಿಶ್ಚಿಯನ್ನೋ, ಅವಳು ಏನ್ ಹೇಳ್ತಾಳೋ, ಮುಂದೆ ದೆಂತಗಳು ಸೇರಿಸ್ತಾಳೋ, ಏನಂತ ಅವಳ ಬಗ್ಗೆ ಮಾಹಿತಿನೇ ಗೊತ್ತಿಲ್ಲ. ಅವಳು ಏನ್ ಹೇಳ್ತಾಳೋ ತಲೆ ಬಾಗಿಸಿ ಎಸ್ ಅವಳು ಹೇಳ್ದಂಗೆ ಹೋಗೋಣ ಅಂತ ಬಂದ್ವಿ, ಸರಿಯಾ ಬಂದ್ವಿ. ಕರೆಕ್ಟಾ? ಇನ್ ದ ಸೇಮ್ ವೇ ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್, ನೀವು ಪ್ರಾರ್ಥನೆ ಮಾಡ್ತಾ ಇದ್ರಿ, ನಾಳೆ ಏನಾಗ್ತದೆ ಅಂತ ಗೊತ್ತಿಲ್ಲದಿರ್ಬೋದು, ಅಥವಾ ಥ್ಯಾಂಕ್ ಗಾಡ್ ನಿಮ್ಮ ಜೀವನ ಹೆಂಗೋ ನಡ್ಸ್ಕೊಂಡು ಹೋಗ್ತಾ ಇದ್ರಿ, ಮುಂದೆ ಏನಾಗ್ತದೆ ಅಂತ ಗೊತ್ತಿರ್ಬೋದು, ಅಥವಾ ಥ್ಯಾಂಕ್ ಗಾಡ್ ಈ ಮನೇಲಿ ವಾಸ ಮಾಡ್ತಾ ಇದ್ರಿ, ಈ ಮನೆಯಿಂದ ನೀವು ಹೇಳಿ ಆಗ್ತಿರೋ ಅಥವಾ ಹಳ್ಳೆ ಬೀಳ್ತಿರೋ ಏನು ಗೊತ್ತಾಗದಿರ್ಬೋದು. ಬಟ್ ಪ್ರೈಸ್ ಗಾಡ್, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್, ಒಂದು ಮುಖ್ಯವಾದ ವಿಷಯ ಏನಂತಂದ್ರೆ, ನಾವು ಯಾವ ರೀತಿ ಗೂಗಲ್ ಆಂಟಿಯನ್ನ ಅವಳು ಹೇಳಿದ್ದನ್ನ ಫಾಲೋ ಮಾಡಕ್ ಬಂದ್ವಿ, ನಾವು ಗುರಿ ತಲುಪಿದ್ವಿ, ಅದೇ ತರ ನೀವು ಕೂಡ ಗೂಗಲ್ ಆಂಟಿ ಅಲ್ಲ, ಬದಲಾಗಿ ಪ್ರೈಸ್ ಬಿಡಿ ಗಾಡ್, ದೇವರ ವಾಕ್ಯ ಏನ್ ಹೇಳ್ತದೋ ಅದನ್ನ ಹಿಂಬಾಲಿಸ್ಕೊಂಡು ಹೋಗೋದಾದ್ರೆ, ನಿಮ್ಮ ಜೀವನಕ್ಕೆ ದೇವರು ಯಾವ ಗುರಿಯನ್ನು ಹೊಂದಿದಾರೋ, ಯಾವ ಉದ್ದೇಶ ಹೊಂದಿದಾರೋ, ಯಾವ ಯೋಜನೆ ಹೊಂದಿದಾರೋ, ಆ ಯೋಜನೆಯನ್ನ ಖಂಡಿತವಾಗಿ ನೀವು ಕಂಡುಕೊಳ್ತೀರಿ, ಅದನ್ನು ಅನುಭವಿಸ್ತೀರಿ. ಉದಾಹರಣೆಗೆ ಈಗಾದ್ರೆ ಥ್ಯಾಂಕ್ ಗಾಡ್ ಗೂಗಲ್ ಆಂಟಿ ಇದ್ದಾರೆ, ಬಟ್ ಮೊದಲು ಎಲ್ಲ ಗೂಗಲ್ ಆಂಟಿ ಇರಲಿಲ್ಲ. ಸಪೋಸ್ ಇಲ್ಲಿಂದ ನೀವು ಮೈಸೂರು ಬರಬೇಕಾದ್ರೆ ಜಸ್ಟ್ ಫಸ್ಟ್ ಟೈಮ್ ನೀವು ಬರ್ತಾ ಇದ್ದೀರಿ, ಈಗ ಇಲ್ಲಿಂದ ಹೊರಟ್ರಿ, ಮುಂದ್ಗಡೆ ಸರ್ಕಲ್ ಅಲ್ಲಿ ಪ್ರೈಸ್ ಗಾಡ್ ನೀವು ನಿಂತ್ಕೊಂಡಿದ್ದೀರಿ, 4 ರಸ್ತೆಗಳಿದೆ ಸರ್ಕಲ್ ಅಲ್ಲಿ, ಯಾವ ಕಡೆಗೆ ಹೋಗ್ಬೇಕಂತ ಗೊತ್ತಿಲ್ಲ, ಹೆಂಗ್ ಹೋಗ್ತಾ ಇದ್ರಿ ಮತ್ತೆ ಡ್ರೈವ್ ಮಾಡಿದ್ರೆ ನೀವು ಹೇಗೆ ಹೋಗ್ತೀರಿ? ಸರ್ಕಲ್ ಅಲ್ಲಿ ಏನ್ ಹಾಕಿರ್ತಾರೆ? ಸರ್ಕಲ್ ಅಲ್ಲಿ ಸೈನ್ ಬೋರ್ಡ್ಸ್, ದಿಕ್ಸೂಚಿಗಳು ಹಾಕಿರ್ತಾರೆ, ಆರೋ ಮಾರ್ಕ್. ಸ್ಟ್ರೈಟ್ ಹೋದ್ರೆ ಮೈಸೂರು, ಎಡಕ್ಕೆ ಹೋದ್ರೆ ಚೆನ್ನೈ, ಬಲಕ್ಕೆ ಹೋದ್ರೆ ಮಂಗಳೂರು, ಕರೆಕ್ಟ್? ಬಟ್ ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್, ನೀವು ಅಲ್ಲಿ ತೋರಿಸ್ತದೆ ನೇರವಾಗಿ ಸ್ಟ್ರೈಟ್ ಆಗಿ ಹೋದ್ರೆ ಮೈಸೂರು ಎಂಬುದಾಗಿ. ನೀವು ಹೇಳ್ತಿಲ್ಲ ಫಸ್ಟ್ ಪ್ರೇ ಮಾಡೋಣ ಅಂತೇಳಿ, ಡ್ರೈವರು ನೀವು ಎಲ್ಲ ಒಟ್ಟಿಗೆ ಸೇರಿ ಪ್ರೇ ಮಾಡೋಣ, ಹಲ್ಲೆಲೂಯಾ ಹಲ್ಲೆಲೂಯಾ ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ ಹಲ್ಲೆಲೂಯಾ. ಅಲ್ಲಿ ಯಾರೋ ಒಬ್ರು ವಿಷನ್ ಸಿಕ್ತು, ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ನೀವು ಎಡಕ್ಕೆ ಹೋಗಿ ಮೈಸೂರಿಗೆ ಹೋಗ್ತೀರಿ ಅಂತೇಳಿ ಹೋಗ್ತೀರಾ? ವಿಷನ್ ಸಿಕ್ಕಿದೆ, ನಂಗೆ ದೇವ್ರು ತಿಳಿಸ್ತಾ ಇದಾರೆ, ಎಡಕ್ಕೋಗಿ ಹೋಗ್ತೀರಾ? ಎಡಕ್ಕೋಗಿ ಅಂತ ಯಾರು ಹೇಳಿದವ್ರು? ತಲೆ ಮೇಲೆ 2 ಕುಕ್ಬಿಟ್ಟು ಎದುರುಗಡೆ ಹೋಗ್ತೀರಿ, ಕರೆಕ್ಟಾ? ಯಾಕೆಂದ್ರೆ ಪ್ರೈಸ್ ಬಿಡಿ ಗಾಡ್, ಅಲ್ಲೇನು ಸರ್ಕಾರದವ್ರು ಹಾಕಿದಾರೋ ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್, ಅವರು ಕರೆಕ್ಟ್ ಆಗಿ ದಿಕ್ಸೂಚನೆ ಹಾಕಿರ್ತಾರೆ. ಯಾವಾಗ ಅಲ್ಲಿರುವಂತ ಆರೋ ಮಾರ್ಕ್ ಅನ್ನ ನೀವು ಫಾಲೋ ಮಾಡ್ಕೊಂಡು ಬರ್ತೀರಿ, ಮುಂದಿನ ಸರ್ಕಲ್ ಹೋದ್ರಿ ಅಥವಾ ಮುಂದೆ ಹೋದ್ರಿ, ಎಡಕ್ತಿರ್ಬೇಕಾ ಬಲಕ್ತಿರ್ಬೇಕಾ, ನೀವು ಮೈಸೂರು ತಲುಪಬೇಕೆಂಬುದಾಗಿ ಒಂದ್ಸಲ ನೀವು ನಿಮ್ಮ ಮನಸ್ಸಲ್ಲಿ ನಿರ್ಧಾರ ತೆಗೆದುಕೊಂಡ್ಮೇಲೆ ಆ ಮೈಸೂರಿಗೆ ಹೋಗುವಂತಹ ಆ ದಿಕ್ಸೂಚಿಗಳನ್ನು ಫಾಲೋ ಮಾಡ್ತೀರಿ, ಆ ಖಂಡಿತ ನೀವು ಮೈಸೂರು ತಲುಪ್ತೀರಿ. ಕರೆಕ್ಟಾ? ಹೌದಾ? ಇನ್ ದ ಸೇಮ್ ವೇ ಪ್ರೈಸ್ ಗಾಡ್, ನಿಮ್ಮ ಭವಿಷ್ಯದ ಬಗ್ಗೆ ದೇವರು ಈಗಾಗಲೇ ಅತ್ಯುತ್ತಮವಾದಂತಹ ದೊಡ್ಡ ದೊಡ್ಡ ಯೋಜನೆಗಳು ಹಾಕೊಂಡಿದ್ದಾರೆ. ನೀವು ಆರೋಗ್ಯವಂತರಾಗಿ ದೀರ್ಘಾಯುಷ್ಯನ ಪಡ್ಕೊಳ್ಬೇಕು, ನೀವು ದೇವರ ಯೋಜನೆಯನ್ನು ಪರಿಪೂರ್ಣಗೊಳಿಸಬೇಕು, ನೀವು ಥ್ಯಾಂಕ್ ಗಾಡ್ ಲೋಕದ ಕಟ್ಟ ಕಡೆ ಹೋಗಿ ಸುವಾರ್ತೆನ ಸಾರಬೇಕು, ದೊಡ್ಡ ದೊಡ್ಡ ಯೋಜನೆಗಳಿವೆ. ಬಟ್ ಆ ಗುರಿಯನ್ನು ತಲುಪಬೇಕಾದ್ರೆ ಥ್ಯಾಂಕ್ ಗಾಡ್, ಯಾವ ರೀತಿ ಮೈಸೂರನ್ನು ತಲುಪಲಿಕ್ಕಾಗಿ ಆ ಆರೋ ಮಾರ್ಕ್ಗಳು ಮಾರ್ಗಸೂಚಿ ಆಗಿದೆಯೋ, ಅದೇ ತರ ದೇವರ ವಾಕ್ಯ, ಬೈಬಲ್ ನಲ್ಲಿರುವಂತಹ ದೇವರ ವಾಕ್ಯಗಳೆಂಬ ದಿಕ್ಸೂಚಿಗಳು ನಿಮ್ಮನ್ನ ದೇವರ ಯೋಜನೆಯ ದಿಕ್ಕಿನ ಹಾದಿಯಲ್ಲಿ, ದೇವರ ಗುರಿಯ ದಿಕ್ಕಿನ ಹಾದಿಯಲ್ಲಿ ನಿಮ್ಮನ್ನು ಮುನ್ನಡೆಸುವಂತಹ ದಿಕ್ಸೂಚಿಗಳಾಗಿವೆ, ಮಾರ್ಗಸೂಚಿಗಳಾಗಿವೆ. ನಿಮಗೆ ವಾಕ್ಯ ಗೊತ್ತಿಲ್ವಾ? ಖಂಡಿತ ಪ್ರಿಯರೇ, ಸೈತಾನು ಅನೇಕ ವ್ಯಕ್ತಿಗಳನ್ನು ಉಪಯೋಗಿಸಿಕೊಂಡು, ಅನೇಕ ಶಕ್ತಿಗಳನ್ನು ಉಪಯೋಗಿಸಿಕೊಂಡು ಅವನ ಮೆಸೇಜ್ ಅನ್ನು ಕೊಡ್ಲಿಕ್ಕೆ ಪ್ರಾರಂಭಿಸ್ತಾನೆ. ಅವನ ಮೆಸೇಜ್ ಯಾವಾಗಲೂ ಅಷ್ಟೇ ಸುಳ್ಳಾಗಿರ್ತದೆ. ಅವನು ಗೊತ್ತಿರೋದೇ ಒಂದು ಸುಳ್ಳು, ಅವನಿಗೆ ಯಾವುದು ಗೊತ್ತಿಲ್ಲ. ಅದು ಕೂಡ ಸುಳ್ಳನ್ನು ಹೇಗೆ ಹೇಳ್ತಾನೆ ಅಂತಂದ್ರೆ, ತಲೆ ಮೇಲೆ ಹೊಡೆದು ಸತ್ಯನೇ ಹೇಳ್ತಾ ಇರ್ಬೋದು ಅನ್ಬೇಕು, ಆ ರೀತಿ ತಲೆ ಮೇಲೆ ಹೊಡೆದಂಗೆ ಹೇಳ್ತಾನೆ. ಅದೇ ತಾನೇ ಏದೇನು ತೋಟದಲ್ಲಾಗಿದ್ದು. ಏದೇನು ತೋಟದಲ್ಲಿ ಆದ ಮತ್ತು ಹವಳಿದ್ದಾರೆ, ಅವರಿಬ್ಬರಿಗೂ ದೇವರು ಸಮೃದ್ಧಿಯ ಜೀವನ ಕೊಟ್ಟಿದ್ದಾರೆ. ಕರೆಕ್ಟಾ? ಎಲ್ಲ ಇದೆ, ಅವ್ರು ಏನು ಕಷ್ಟಪಟ್ಟು ದುಡ್ದಿಲೇಬೇಕಾಗಿಲ್ಲ. ಎಲ್ಲ ಗಿಡ ಮರಗಳಿವೆ, ಹಣ್ಣುಗಳು ಬಿಟ್ಟಿವೆ, ಹಣ್ಣುಗಳು ಕಿತ್ಕೊಂಡು ತಿನ್ನುವಂಥದ್ದು. ಅವ್ನಿಗೇನೂ ಕೊರತೆ ಇಲ್ಲ, ಸಮೃದ್ಧಿ ಜೀವನ ಕೊಟ್ಟಿದ್ದಾರೆ. ಬಟ್ ಆದ್ರೆ ದೇವರು ಹೇಳಿದ್ರು, ಈ ಒಂದು ಮರದ ಹಣ್ಣನ್ನು ತಿನ್ನಬೇಡ, ತಿಂದ್ರೆ ಅದೇ ದಿನ ಸತ್ತೋಗ್ತಿ ಅಂತ ಹೇಳಿದ್ರು. ಬಟ್ ಪ್ರೈಸ್ ಬಿಡಿ ಗಾಡ್, ಅವ್ನು ಯಾವ ಮರದ ಹಣ್ಣು ತಿನ್ಬೇಕು ಅಂತ ಹೇಳಿದಾನೋ, ದೇವ್ರು ಹೇಳಿದಾರೋ ಆ ಮರದ ಹಣ್ಣು ತಿಂತಾ ಇದ್ದಾನೆ.
ಬಟ್ ತಿನ್ನಬಾರದು ಎಂಬುದಾಗಿ ಹೇಳಿದಂತ ಮರದ ಹಣ್ಣಿನ ಕಡೆ ಅವನು ಯಾವತ್ತೂ ಕೂಡ ಗಮನ ಕೊಟ್ಟಿಲ್ಲ. ಬಟ್ ಆದ್ರೆ ಒಂದು ದಿನ ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಸೈತಾನನು ಸರ್ಪದ ಶರೀರವನ್ನು ಉಪಯೋಗಿಸಿಕೊಂಡು ಬಂದು, ವೆರಿ ಇಂಪಾರ್ಟೆಂಟ್, ಸರ್ಪ ಸೈತಾನಲ್ಲ, ಸರ್ಪವು ಅಂದ್ರೆ ಸೈತಾನನು ಆತ್ಮಸ್ವರೂಪಿ ಆಗಿದ್ದರಿಂದ ಅವನು ಭೂಲೋಕದಲ್ಲಿ ಏನಾದ್ರು ಒಂದು ಕಾರ್ಯ ಮಾಡಬೇಕಾದ್ರೆ ಅವನೊಂದು ಶರೀರ ಬೇಕು. ಹಾಗಾಗಿ ಸರ್ಪದ ಶರೀರವನ್ನು ಉಪಯೋಗಿಸಿಕೊಂಡು ಅವನ ಒಂದು ಹವಳ ಬಳಿ ಮಾತಾಡಿದ್ದು, ಈ ಮರದನ್ನು ತಿನ್ನು, ನೀನು ಸಾಯೋದಿಲ್ಲ. ಸತ್ಯ ಏನು? ಸೈತನ್ ಸತ್ಯ ಹೇಳ್ತಾನ, ಸುಳ್ಳು ಹೇಳ್ತಾನ? ದೇವರು ಸತ್ಯ ಹೇಳುವಂತವ್ರು, ಸತ್ಯದ ಮೂಲ ಪುರುಷ ದೇವರು, ದೇವರೇ ಪ್ರಭು ಯೇಸುವೇ ಸತ್ಯವಾಗಿದ. ಅವ್ರು ಹೇಳಿದ್ದಾರೆ ಈ ಮರದನ್ನು ತಿನ್ಬೇಡ, ತಿಂದ್ರೆ ಸತ್ತೋಗ್ತೀಯಾ. ಬಟ್ ಈಗ ಸೈತನ್ ಹೇಳ್ತದಾನೆ, ಈ ಮರದನ್ನು ತಿನ್ನು, ನೀನ್ ಸಾಯೋದಿಲ್ಲ. ಈ ಮರದನ್ನು ತಿಂದ್ರೆ ನೀನ್ ದೇವರಂತೆ ಆಗ್ತೀಯಾ. ಬಟ್ ಆದ್ರೆ ಟ್ರೂತ್ ಸತ್ಯ ಏನಂತಂದ್ರೆ, ಆ ಮರದನ್ನು ತಿನ್ನಕ್ ಮೊದಲೇ ದೇವರು ಅವರನ್ನು ತಮ್ಮ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದಾರೆ, ದೇವರಂತೆ ಇದ್ದಾರೆ. ಬಟ್ ಸೈತನ್ ಹೇಳ್ತಿರುವಂತದ್ದು, ಈ ಮರದನ್ನು ತಿನ್ನು, ಆಗ ನೀನ್ ದೇವರಂತೆ ಆಗ್ತೀಯ. ಕೊನೆಗೆ ಸೈತನ ಮಾತನ್ನು ನಂಬಿ ದೇವರು ಏನಂತ ಹೇಳಿದಾರೋ ಅದಕ್ಕೆ ವಿರುದ್ಧವಾದ ಮಾತನ್ನು ನಂಬಿ ಯಾವಾಗ ಆ ಸುಳ್ಳಿಗೆ ಅನುಗುಣವಾಗಿ ಕಾರ್ಯ ಮಾಡಿದ್ರು, ಆ ಹಣ್ಣನ್ನು ಕಿತ್ಕೊಂಡು ತಿಂದ್ರು, ತಿಂದ ತಕ್ಷಣ ಅವ್ರು ದೇವರಂತೆ ಆಗಿಲ್ಲ, ಬದಲಾಗಿ ದೇವರ ಸಂಬಂಧವನ್ನು ಕಳ್ಕೊಂಡು ಆಧ್ಯಾತ್ಮಿಕವಾಗಿ ಸತ್ತವರಾದರು. ಎಲ್ಲವನ್ನು ಕಳ್ಕೊಂಡ್ರು. ಆನಂದ, ಸಮಾಧಾನ, ಐಶ್ವರ್ಯ, ಸಮೃದ್ಧಿ, ಶ್ರೀಮಂತಿಕೆ, ದೇವರ ಪ್ರಸನ್ನತೆ ಎಲ್ಲವನ್ನು ಕಳ್ಕೊಂಡು ಕೊನೆಗೆ ಎಲ್ಲಿಗೋದ್ರು? ಏದೇನ್ ತೋಟದಿಂದ ಹೊರಡ ಬಂದು ಅವರು ಅನುದಿನದ ಊಟಕ್ಕೋಸ್ಕರ ವ್ಯವಸಾಯ ಮಾಡಿ, ಅದು ಯಾವ ತರ ವ್ಯವಸಾಯ? ಬೆವರು ಸುರಿಸಿ ಬಿಸಿಲು ದುಡಿದು ಆ ಬೆವರು ಬಿದ್ದ ಜಾಗದಲ್ಲಿ ಮುಳ್ಳು ಗಿಡಗಳು ಉತ್ಪತ್ತಿಯಾಗಿ ಅಂತ ಜೀವಿತವನ್ನ, ಕೆಳಮಟ್ಟದ ಜೀವಿತವನ್ನ ಅನುಭವಿಸುವಂತ ಮಟ್ಟಕ್ಕೆ ಮನುಷ್ಯ ಹೋದ. ಕಾರಣ ಯಾರು? ಸೈತಾನನ? ಅವನೇ ಕಾರಣ. ದೇವರ ಭೂಮಿಯನ್ನು ಕೊಟ್ಟಿದ್ದು ಮನುಷ್ಯನಿಗೆ ಎಲ್ಲದ ಮೇಲೆ ದೊರೆತನ ಮಾಡುವ ಎಂಬುದಾಗಿ. ಬಟ್ ಆದ್ರೆ ಆ ಮನುಷ್ಯನು ತನ್ನ ಅವಿಧತ್ವದಿಂದ ದೇವರ ವಾಕ್ಯದ ಮೂಲಕ ದೇವರ ನಂಬುವುದನ್ನು ಬಿಟ್ಟು ದೇವರ ವಾಕ್ಯಕ್ಕೆ ವಿರುದ್ಧವಾದ ಸೈತಾನನ ಸುಳ್ಳನ್ನ ನಂಬಿದ್ದರಿಂದ, ಸೈತಾನಲ್ಲಿ ತನ್ನ ನಂಬಿಕೆಯನ್ನು ವ್ಯಕ್ತಪಡಿಸಿದ್ದರಿಂದ ಆ ಒಂದು ತಪ್ಪಾದ ನಂಬಿಕೆ ಅವನನ್ನ ಮಾತ್ರವಲ್ಲ, ಅವನ ಇಡೀ ಕುಟುಂಬವನ್ನ, ಇಡೀ ಸಂತತಿಯನ್ನೇ ಶಾಪಗ್ರಸ್ತವಾಗಿ ಮಾರ್ಪಡಿಸಿತು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯಾವ ರೀತಿ ಬೆಳೆಗೆ ನಾವು ಕಲ್ತಿದ್ದೇವೆ, ನೀವು ಸತ್ಯವನ್ನ ಅರಿತುಕೊಳ್ಳುವಿರಿ, ಸತ್ಯವು ನಿಮ್ಗೆ ಬಿಡುಗಡೆ ಕೊಡ್ತದೆ. ಸತ್ಯ ಯಾವ ತರ ಬಿಡುಗಡೆ ಕೊಡ್ತದೋ, ಸತ್ಯಕ್ಕೆ ವಿರುದ್ಧ ಸುಳ್ಳು ಇವತ್ತು ಬಿಡುಗಡೆ ಆಗಿರೋ ಏರಿಯಾದಲ್ಲೂ ಕೂಡ ಆ ಸುಳ್ಳನ್ನು ನಂಬಿದ್ರಿ, ಆ ಏರಿಯಾದಲ್ಲೂ ಕೂಡ ಬಂಧನವನ್ನು ಅನುಭವಿಸ್ತೀರಿ, ಸಂಕಷ್ಟಗೊಳಗಾಗ್ತೀರಿ. ನೀವು ಮಾತ್ರ ಅಲ್ಲ ಪ್ರಿಯರೇ, ನಿಮ್ಮ ಸಂತತಿ, ನಿಮ್ಮ ಕುಟುಂಬ ಹಾಳಾಗ್ತದೆ ನಿಮ್ಮೊಬ್ಬರಿಂದಾಗಿ. ನೀವೇನ್ ನಂಬ್ತೀರಿ, ನಂಬಿದಂತ ಆಗ್ತದೆ. ಸತ್ಯ ನಂಬಿದಿರಿ, ಬಿಡುಗಡೆ ಸಿಗ್ತದೆ. ಸುಳ್ಳು ನಂಬಿದ್ರಿ, ಇನ್ನ ಬಂಧನಕ್ಕೊಳಗಾಗ್ತೀರಿ. ಹಾಗಾದ್ರೆ ಸತ್ಯನ ಇದು ಸುಳ್ಳ ಗೊತ್ತಾಗದೆ ಹೇಗೆ? ನಿಮಗೆ ದೇವರ ವಾಕ್ಯ ಗೊತ್ತಿದ್ರೆ ಮಾತ್ರ. ದೇವರ ವಾಕ್ಯ ಗೊತ್ತಿಲ್ಲದೆ ಹೋದ್ರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ನಾಶನ ಆಗುವಂತ ಮಾರ್ಗದಲ್ಲಿ ನಡೀತೀನಿ. ನನ್ನ ಪ್ರಿಯರೇ, ಥ್ಯಾಂಕ್ ಗಾಡ್, ಇಡೀ ಬೈಬಲ್ ಎಲ್ಲರೂ ಒಂದು ಕಡೆ ನಂಗೆ ತೋರಿಸಿ, ಜಸ್ಟ್ ನನ್ನ ಮಕ್ಕಳು ನಾಶವಾಗ್ತಾ ಇರುವಂಥದ್ದು, ನನ್ನ ಮಕ್ಕಳು ಯಾತಕ್ಕಾಗಿ ಹಣಕಾಸಲ್ಲಿ ಮೇಲ್ ಬರೋಕ್ಕಾಗ್ತಲ್ಲ, ನನ್ನ ಮಕ್ಕಳು ಯಾಕೆ ಆರೋಗ್ಯ ಪಡ್ಕೊಳಕ್ಕಾಗ್ತಿಲ್ಲ, ನನ್ನ ಮಕ್ಕಳು ಯಾಕೆ ನಿರುದ್ಯೋಗದಲ್ಲಿದ್ದಾರೆ, ಯಾಕೆ ಉದ್ಯೋಗ ಪಡ್ಕೊಳಕ್ಕಾಗ್ತಿಲ್ಲ, ನನ್ನ ಮಕ್ಕಳ ಜೀವನದಲ್ಲಿ ಯಾತಕ್ಕೆ ಒಳ್ಳೇದಾಗ್ತಿಲ್ಲ, ಇದಕ್ಕೆಲ್ಲ ಕಾರಣ ಏನಂತಂದ್ರೆ ಮೋಸ್ಟ್ಲಿ ಅವ್ರಿರೋ ಮನೆಯಲ್ಲಿ ಯಾರು ತೀರು ಹೋಗಿದ್ದಾರೆ, ಅದು ಆತ್ಮವಾಗಿ ದುರಾತ್ಮವಾಗಿ ಅಲ್ದಾಡ್ತದೆ. ಅದರಿಂದ ಎಂಬುದಾಗಿ ಏನಾಗ್ಲಿ, ಅಥವಾ ನಿಮ್ಮ ಪೂರ್ವಿಕರ ಶಾಪದಿಂದ ಎಂಬುದಾಗಿ ಆಗ್ಲಿ, ಅಥವಾ ಆ ಮನೆಯಲ್ಲಿ ನಾಗರಾಜ ವಾಸ ಮಾಡ್ತಾ ಇದ್ದ, ನಾಗರಾಜನ ದೋಷ ಇದೆ ಎಂಬುದಾಗಿ ಹೇಳೋದಾಗ್ಲಿ, ಇಡೀ ಬೈಬಲ್ ಎಲ್ಲೂ ಕೂಡ ಇದನ್ನು ನೋಡೋದಿಲ್ಲ. ನೋ, ಅದು ಯಾವುದೇ ಮಾಟ ಮಂತ್ರ ಶಕ್ತಿಯಿಂದ ಆಗ್ಲಿ ನನ್ನ ಜನರು ಹಾಳಾಗ್ತದೆ ಎಂಬುದಾಗಿ ಇಡೀ ಬೈಬಲ್ ಎಲ್ಲೂ ಇಲ್ಲ. ಬಟ್ ಬೈಬಲ್ ಹೇಳ್ತದೆ, ಹೊಸಾಯನ ಗ್ರಂಥ 4ನೇ ಅಧ್ಯಾಯ ವಾಕ್ಯ 6ರಲ್ಲಿ, ನನ್ನ ಜನರು, ನನ್ನ ಮಕ್ಕಳು ನನ್ನಲ್ಲಿ ನಂಬಿಕೆ ಇಡೋದು ಬಿಟ್ಟು ನನ್ನ ವಾಕ್ಯದ ಬಗ್ಗೆ ಜ್ಞಾನಹೀನರಾಗಿ ಅಳಿದು ಹೋಗ್ತಾ ಇದ್ದಾರೆ. ನನ್ನ ವಾಕ್ಯದ ಬಗ್ಗೆ ಜ್ಞಾನ ಇಲ್ಲದವರಾಗಿ ಅಳಿದು ಹೋಗ್ತಾ ಇದ್ದಾರೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರ ಉದಾಹರಣೆಗೆ ಪ್ರೈಸ್ ಬಿಡಿ ಗಾಡ್, ನಾನು ನಂಬ್ತೇನೆ ಬೆಳಗ್ಗೆ ನೀವೆಲ್ಲರೂ ಕೂಡ ಹಲ್ಲುಜ್ಜಿದ್ರಿ ಎಂಬುದಾಗಿ. ಕರೆಕ್ಟ್? ಹಲ್ಲುಜ್ಜಿರೋ ಕೈ ಮೇಲೆ ಮಾಡಿ. ಒಬ್ರು ಹಲ್ಲುಜ್ಜಿಲ್ಲ, ಅರ್ಧ ಉಜ್ಜಿರೋರು, ಅರ್ಧ ಕೆಳಗಡೆ ಉಜ್ಜಿ ಮೇಲ್ಗಡೆ ಉಜ್ಜಿಲ್ದಾನೆ ಇರೋರು ಅರ್ಧ ಎತ್ತಿದ್ದೀರಿ, ಫುಲ್ ಉಜ್ಜಿರು ಫುಲ್ ಎತ್ತಾ ಇದ್ದೀರಿ. ನೀವೆಲ್ಲ ಅಲ್ಲಿ ಉಜ್ಜಿಲ್ಲ, ಮತ್ತೆ ಈಗ ಕೈ ಎತ್ತಿ ಅಂದ್ರೆ ನೀವು ಯೋಚನೆ ಮಾಡ್ತಾರೆ ಅಕ್ಕಪಕ್ಕರು ಅವ್ರು ಉಜ್ಜಿದಾರ ನೋಡ್ಬಿಟ್ಟು. ನಾನು ಹೇಳೋ ಪ್ರಶ್ನೆ ಅರ್ಥ ಆಗ್ತದ್ಯಾ? ಅಲ್ಲುಜ್ಜಿದ್ದೀರ ಬೆಳಿಗ್ಗೆ ಕೈ ಮೇಲೆ ಮಾಡಿ ಅಲ್ಲುಜ್ಜಿರೋರು, ಬ್ರದರ್ ಫೋಟೋ ತೆಗಿರಿ ಬ್ರದರ್, ಫೇಸ್ಬುಕ್ ಹಾಕೋಣ ಅಲ್ಗಳು ಎಲ್ಲರೂ ಅಲ್ಲುಜ್ಜಿದ್ದೇವೆ, ಕರೆಕ್ಟ್? ಅಲ್ಲುಜ್ಜುವಾಗ ಪೇಸ್ಟ್ ಉಪಯೋಗಿಸಿದ್ದೇವೆ, ಕರೆಕ್ಟ್? ನನ್ನ ಪ್ರಿಯ ಸಹೋದರ ಸಹೋದರಿಯರು, ನಾವೆಲ್ಲರೂ ಕೂಡ ಡೈಲಿ ಪೇಸ್ಟ್ ಉಪಯೋಗಿಸ್ತೇವೆ. ಒಂದು ವೇಳೆ ಪ್ರೈಸ್ ಗಾಡ್ ಹೊಸ ಪೇಸ್ಟ್ ಅನ್ನ ಅಂಗಡಿಯಿಂದ ತಂದ್ರಿ,
ಆ ಪೇಸ್ಟ್ ನ ತೆಗೆದು ಆ ಟ್ಯೂಬ್ ನೋಡಿದ ತಕ್ಷಣ ನೀವು ಹೇಳ್ತೀರಾ ಯಾವ ಕಲರ್ ಪೇಸ್ಟ್ ಒಳಗಡೆ ಇದೆ ಎಂಬುದಾಗಿ ಹೇಳ್ಬೋದಾ? ಹೇಳಕ್ಕಾಗ್ತದ? ಮೊದಲಾದ್ರೆ ಬಿಳಿ ಕಲರ್ ಒಂದೇ ಪೇಸ್ಟ್ ಬರ್ತಾ ಇತ್ತು. ಈಗ ಎಲ್ಲ ಯಾವ ಸಗಣಿ ಕಲರು ಇದೆ, ಸಗಣಿದು ಕೂಡ ಒಂದು ಪೇಸ್ಟ್ ಬಂದಿದೆ. ಓಕೆ, ಅದು ಹೆಲ್ತ್ ಒಳ್ಳೇದಂತೆ. ಹುಡುಕ್ಬೇಡಿ ಹೋಗಿ, ಆಮೇಲೆ ಇಲ್ಲಿ ಸಿಗಲ್ಲ, ಇನ್ನೂ ಬಿಡುಗಡೆ ಆಗ್ಲಿಕ್ಕಿದೆ. ಓಕೆ, ಸೊ ನೀವು ಯಾವ ಕಾರಣಕ್ಕೂ ಪೇಸ್ಟ್ ಅನ್ನ ಪ್ರೈಸ್ ಬಿಡಿ ಗಾಡ್. ಒಳಗಡೆ ಯಾವ ಕಲರ್ ಪೇಸ್ಟ್ ಇದೆ ನಿಮ್ಗೆ ಗೊತ್ತಾಗೋದಿಲ್ಲ. ಒಳಗಡೆ ಯಾವ ಕಲರ್ ಪೇಸ್ಟ್ ಇಂದ ಗೊತ್ತಾಗ್ಬೇಕಾದ್ರೆ ಏನ್ ಮಾಡ್ಬೇಕು? ಅಲ್ಲೆಲ್ಲ ಜೀಸಸ್ ಶಕ್ತವಾಗಿ ಪ್ರಾರ್ಥನೆ ಮಾಡಬೇಕು. ಆಗ ಗೊತ್ತಾಗ್ತದೆ, ದೇವ್ರು ತೋರಿಸ್ತಾರೆ ಒಳಗಡೆ ಯಾವ ಕಲರ್ ಪೇಸ್ಟ್ ಇದೆ ಎಂಬುದಾಗಿ. ಹೌದಾ? ಏನ್ ಮಾಡ್ತೀರಿ ಮತ್ತೆ ಒಳಗಡೆ ಯಾವ ಕಲರ್ ಪೇಸ್ಟ್ ಇದೆ ಗೊತ್ತಾಗಬೇಕಾದ್ರೆ? ಆದ್ರೆ ಬಾಯಿದ ಮುಚ್ಚಳ ಇದೆಯಲ್ಲ, ಮುಚ್ಚಳ ತೆಗೆದು ಪಕ್ಕದಲ್ಲಿಟ್ಟು ಕೆಳಗಡೆ ಪ್ರೆಸ್ ಮಾಡ್ತೀರಿ. ಪ್ರೆಸ್ ಮಾಡಿದ ತಕ್ಷಣ ಇದ್ರ ಬಾಯಿಂದ ರೆಡ್ ಕಲರ್ ಪೇಸ್ಟ್ ಬಂತು. ಕರೆಕ್ಟಾ? ಆಗ ನೋಡ್ತೀರಿ, ರೆಡ್ ಬರ್ತಾ ಇದೆಯಲ್ಲ ಅಂತೇಳಿ. ಮಧ್ಯದಲ್ಲಿ ಪ್ರೆಸ್ ಮಾಡಿದ್ರಿ, ಯಾವ ಕಲರ್ ಪೇಸ್ಟ್ ಬರ್ತದೆ? ಬಿಳಿ ಕಲರ್ ಬರ್ತದೆ. ತುದಲ್ಲಿ ಪ್ರೆಸ್ ಮಧ್ಯದಲ್ಲಿ ಪ್ರೆಸ್ ಮಾಡಿದ್ರೆ ಯಾವ ಕಲರ್ ಪೇಸ್ಟ್ ಬರ್ತದೆ? ರೆಡ್ ಕಲರ್ ಬರ್ತದೆ, ಕೆಂಪು ಕಲರ್. ತುದಲ್ಲಿ ಪ್ರೆಸ್ ಮಾಡಿದ್ರೆ ರೆಡ್ ಕಲರ್ ಬರ್ತದೆ. ಯಾಕೆ ರೆಡ್ ಕಲರ್ ಬರ್ತದೆ? ಯಾಕಂದ್ರೆ ಪೇಸ್ಟ್ ಒಳಗಡೆ ತುಂಬಿರೋ, ಟ್ಯೂಬ್ ಒಳಗಡೆ ತುಂಬಿರೋದೆಲ್ಲ ಕೆಂಪು ಕಲರ್, ರೆಡ್ ಕಲರ್. ಸೊ ಈಗ ಒಳಗಡೆ ರೆಡ್ ಕಲರ್ ಪೇಸ್ಟ್ ಇದೆ ಅಂತೇಳಿ ಹೆಂಗ್ ಗೊತ್ತಾಯ್ತು? ಅದ್ರ ಮುಚ್ಚಳ ತೆಗೆದು ನೀವೆಲ್ಲೇ ಪ್ರೆಸ್ ಮಾಡ್ಲಿ, ಯಾವಾಗಲೇ ಪ್ರೆಸ್ ಮಾಡ್ಲಿ, ಅದು ಬೆಳಿಗ್ಗೆ ಹೋಗಿ ಪ್ರೆಸ್ ಮಾಡಿದ್ರೆ ಕೆಂಪು ಕಲರ್ ಬರ್ತದೆ, ರಾತ್ರಿ ಕತ್ತಲಲ್ಲಿ ಪ್ರೆಸ್ ಮಾಡಿದ್ರೆ ವೈಟ್ ಕಲರ್ ಬರ್ತದೆ. ಹೌದಾ? ಯಾವ ಟೈಮಲ್ಲಿ ಪ್ರೆಸ್ ಮಾಡಿದ್ರು ಕೂಡ ಅದ್ರ ಬಾಯಿಂದ ಬರುವಂತದ್ದು ರೆಡ್ ಕಲರ್. ಕರೆಕ್ಟಾ? ಇನ್ ದ ಸೇಮ್ ವೇ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ವೆರಿ ವೆರಿ ಇಂಪಾರ್ಟೆಂಟ್. ಒಂದು ವ್ಯಕ್ತಿಯ ಒಳಗಡೆ ದುರಾತ್ಮ ಕೆಲಸ ಮಾಡ್ತಾ ಇದ್ದಾನ ಅಥವಾ ಪವಿತ್ರಾತ್ಮ ದೇವರು ಕೆಲಸ ಮಾಡ್ತಾ ಇದಾರೆ ಗೊತ್ತಾಗಬೇಕಾದ್ರೆ ಪ್ರೈಸ್ ಗಾಡ್, ನೀವೇನು ಆ ವ್ಯಕ್ತಿ ಹೆಚ್ಚು ಸಹವಾಸ ಮಾಡಬೇಕಾಗಿಲ್ಲ. ನಿಮ್ಮ ಬಾಯಿಂದ ಬರುವಂತಹ ನುಡಿಗಳಿಂದ ಗೊತ್ತಾಗ್ಬಿಡ್ತದೆ. ನೀವೇನ್ ನಂಬಿದ್ದೀರಿ, ಪ್ರೈಸ್ ಗಾಡ್, ಅದೇ ನೀವು ನಂಬಿದಂತೆಯೇ ನೀವು ಬಾಯಿ ಮಾತನಾಡ್ತೀರಿ. ಈಗ ಉದಾಹರಣೆಗೆ ನಾನು ಬೆಳಿಗ್ಗೆಯಿಂದ ಥ್ಯಾಂಕ್ ಗಾಡ್ ಸುಮಾರು 3-4 ಗಂಟೆಗಳು ನಾನು ಬೋಧನೆ ಮಾತಾಡ್ತಾ ಇದ್ದಾನೆ. ಎಲ್ಲಾದ್ರೂ ಒಂದು ಕಡೆ ನಿಮ್ಗೆ ಭಯ ಉತ್ಪತ್ತಿ ಆಯ್ತಾ? ಇಲ್ಲ. ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಥ್ಯಾಂಕ್ ಗಾಡ್ ನಾನು ದೇವರ ವಾಕ್ಯ ನುಡಿತಾ ಇದ್ದಾನೆ. ದೇವರ ವಾಕ್ಯ ನುಡಿತಾ ಇರೋದ್ರಿಂದ ಪ್ರೈಸ್ ಬಿಟ್ಟು ಗಾಡ್ ವಿಶ್ವಾಸ ಉತ್ಪತ್ತಿ ಆಗ್ತದೆ. ವಿಶ್ವಾಸ ಉತ್ಪತ್ತಿ ಆಗುವಾಗ ಯಾವ ಏರಿಯಾದಲ್ಲಿ ಭಯ ಇದೆಯೋ ಆ ಭಯ ಎಲ್ಲ ಬಿಡುಗಡೆ ಆಗ್ತದೆ. ಕರೆಕ್ಟ್? ವಿಶ್ವಾಸ ಉತ್ಪತ್ತಿ ಆಗ್ತಿರುವಂಥದ್ದು ಅದು ಸಾಕ್ಷೀಕರಿಸ್ತದೆ. ಪ್ರಭು ಯೇಸು ತನ್ನ ಬಳಿಗೆ ಬಂದವರಿಗೆ ಯಾವ ಏರಿಯಾದಲ್ಲೂ ಕೂಡ ಭಯ ಉತ್ಪತ್ತಿ ಮಾಡ್ತಾ ಇರಲಿಲ್ಲ. ಭಯದಲ್ಲಿ ಒಂದು ವ್ಯಕ್ತಿ ಬಂದ್ರು ಕೂಡ ಬಿಡುಗಡೆ ಮಾಡಿ ಕಳಿಸ್ತಾ ಇದ್ರು. ಯಾಕಂದ್ರೆ ಅವರು ಸುವಾರ್ತೆಯನ್ನ ಬೋಧನೆ ಮಾಡ್ತಾ ಇದ್ರು. ಯಾವ್ದನ್ನ? ಸುವಾರ್ತೆಯನ್ನ, ಸತ್ಯವೇದವನ್ನ, ಸತ್ಯವನ್ನ ಬೋಧನೆ ಮಾಡ್ತಾ ಇದ್ರು. ಬಟ್ ಪ್ರೈಸ್ ಗಾಡ್, ಇವತ್ತು ಕೂಡ ಪ್ರಿಯರೇ, ಪ್ರೈಸ್ ಬಿಡಿ ಗಾಡ್, ಅನೇಕ ವ್ಯಕ್ತಿಗಳು ಅವ್ರು ಏನೆಲ್ಲ ಬಾಕಿ ನುಡಿತಾರೋ, ಪ್ರೈಸ್ ಗಾಡ್, ವೆರಿ ವೆರಿ ಇಂಪಾರ್ಟೆಂಟ್. ನೀವೆಲ್ಲರೂ ಹೇಳ್ತಾ ಇದ್ದಾನೆ, ಮತ್ತೆ ಯಾರೆಲ್ಲ ನೋಡ್ತೀರಿ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಕೂಡ ಹೇಳ್ತಾ ಇದ್ದಾರೆ. ಒಂದು ವ್ಯಕ್ತಿಯ ಬಾಯಿಂದ ಬರುವ ನುಡಿಗಳು, ಅವನ್ ಬೋಧಕ ಆಗಿರ್ಬೋದು, ಅವ್ನು ಯಾರೇ ಆಗಿರ್ಬೋದು, ದೊಡ್ಡ ದೊಡ್ಡ ವ್ಯಕ್ತಿ ಆಗಿರ್ಬೋದು, ಅವನ ಬಾಯಿಂದ ಬರುವಂತ ನುಡಿಗಳು ಒಂದು ವೇಳೆ ನಿಮ್ಗೇನಾದ್ರೂ ಭಯವನ್ನ ತರೋದಾದ್ರೆ ಆ ಭಯವನ್ನ ತರುವಂಥದ್ದು ದುರಾತ್ಮನಾಗಿದ್ದಾನೆ. ಹಾಗಾಗಿ ಅವನ ಬಾಯಿ ತೆಗೆದು ಹೇಳುವಂತ ನುಡಿಗಳು ನೀವು ಭಯವನ್ನು ಉತ್ಪತ್ತಿ ಮಾಡಿದ್ರೆ ಅವನು ಒಳಗಡಿರುವಂಥದ್ದು ಭಯೋತ್ಪಾದಕನಾಗಿರುವ ದುರಾತ್ಮನಾಗಿದ್ದಾನೆ. ಎಚ್ಚರಿಕೆ ವಹಿಸಿ. ಒಂದು ವ್ಯಕ್ತಿಯ ಬಾಯಿಂದ ಬರುವಂತ ನುಡಿಗಳು ಮತ್ತೆ ಒತ್ತಿ ಹೇಳ್ತಿದ್ದಾನೆ, ನೀವು ಭಯವನ್ನ ತರೋದಾದ್ರೆ ಆ ಭಯ ನಿಮ್ಮ ಭವಿಷ್ಯವನ್ನೇ ಹಾಳು ಮಾಡಾಗ್ತದೆ. ಉದಾಹರಣೆಗೆ ಪ್ರೈಸ್ ಗಾಡ್, ನಾನು ನಿಮ್ಮನೆ ಬಂದೆ, ನೀವು ಹೇಳಿದ್ರಿ ಜಸ್ಟ್ ನಮ್ಗೆ ಹುಷಾರಿಲ್ಲ ಅಥವಾ ಏನೋ ಒಂದು ಸಮಸ್ಯೆ ಇದೆ ಅಂತ ಹೇಳಿದ್ರಿ. ನಾನು ಬಂದು ಹೇಳ್ತಿದ್ದಾನೆ, ಪ್ರೈಸ್ ಗಾಡ್, ಆಯ್ತು ಸಿಸ್ಟರ್ ಪ್ರೇ ಮಾಡೋಣ. ಹಾಲೆಲೂಯಾ, 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 ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ, ಥ್ಯಾಂಕ್ ಯು ಲಾರ್ಡ್. ಸಿಸ್ಟರ್ ಎಷ್ಟು ವರ್ಷದ ಮನೇಲಿದ್ದೀರಿ? ಅವ್ರು ಹೇಳಿದ್ರು ಒಂದು 10 ವರ್ಷದಿಂದ. ಹುಷಾರು, ಅಲ್ಲಿ ನಿಮ್ಮ ಮನೇಲಿ ನಾಗೇಂದ್ರ ಇದ್ದ, ನಾಗರಾಜ ಇದ್ದ, ಹುತ್ತ ಇತ್ತು, ಹುತ್ತನ ಹೊಡೆದಾಕ್ಬಿಟ್ಟು ನೀವು ಮನೆ ಕಟ್ಬಿಟ್ಟಿದ್ದೀರಿ. ಹುತ್ತನ ಹೊಡೆದಾಕಿ ಮನೆ ಕಟ್ಬಿಟ್ಟಿದ್ದೀರಿ. ಅದಕ್ಕೋಸ್ಕರ ಈ ಮನೆಯಲ್ಲಿ ನಿಮ್ಗೆ ದರಿದ್ರ ಆಗಿದೆ, ನಿಮ್ಗೆ ರೋಗ ಇದೆ. ಈಗ ನಾನು ಈ ರೀತಿ ನುಡಿದ್ಮೇಲೆ ಅದು ನಿಮಗೆ ಭಯ ತರ್ತದ, ವಿಶ್ವಾಸ ತರ್ತದ? ನಂಬರ್ 1 ಭಯ. ಅದೇ ರೀತಿ ಪ್ರೈಸ್ ಗಾಡ್ ಇವ್ರ ಮನೆಗೆ ಹೋದ, ಇವ್ರ ಮನೆ ಕೂಡ ಪ್ರೇಯರ್ ಮಾಡುವಾಗ ಇವ್ರಿಗೆ ಹೇಳ್ದೆ, ಯಾಕೆ ಗೊತ್ತಾ ನಿಮ್ಮ ಬಿಸ್ನೆಸ್ ಎಲ್ಲ ಏಳಿಗೆ ಆಗ್ತಾ ಇಲ್ಲ, ಯಾಕೆ ಗೊತ್ತಾ ನಿಮ್ಮ ಮನೇಲಿ ಈ ತರ ಸಮಸ್ಯೆಗಳು, ಯಾಕೆ ಗೊತ್ತಾ ಈ ತರ ಜಗಳ? ಯಾಕಂದ್ರೆ ದೇವರನ್ನು ತೋರಿಸ್ತಾ ಇದಾರೆ ನಿಮಗೆ ಪೂರ್ವಿಕರ ಶಾಪ ಇದೆ. ಆ ಶಾಪ ಇರೋದ್ರಿಂದ ನೀವು ಏಳಿಗೆ ಆಗ್ತಲ್ಲ. ಭಯ ತರ್ತದ, ವಿಶ್ವಾಸ ತರ್ತದ? ಭಯ. ಅದಾದ್ಮೇಲೆ ಪ್ರೈಸ್ ಬಿಟ್ಟು ಗಾಡ್ ಜಸ್ಟ್ ಇನ್ನೊಂದು ಮನೆಗೆ ಹೋದೆ. ಅಲ್ಲೂ ಕೂಡ ಸಿಸ್ಟರ್ ನನ್ಗೆ ಯಾಕೋ ಏನೋ ಕಪ್ಪು ಕಾಣಿಸ್ತದೆ, ನಿಮ್ಮ ಮನೇಲಿ ಪ್ರೇಯರ್ ಮಾಡುವಾಗ ಯಾರೋ ಏನೋ ಮಾಡಿಸ್ಬಿಟ್ಟಿದಾರ ಹೇಳ್ದೆ. ಭಯ ತರ್ತದ, ವಿಶ್ವಾಸ ತರ್ತದ? ಭಯ ತರದ ಯಾರು ಸ್ವಭಾವ? ಭಯ ತರದ ಯಾರು? ದೇವ್ರ ಭಯ ತರ್ತಾರ ಅಥವಾ ಸೈತಾನ್ ತರ್ತಾನ? ಹಾಗಾದ್ರೆ
ಇವನ ಹೆಸರು ಪ್ರಬೋಧಕ ನಾಗೇಂದ್ರ ಕಥೋಲಿಕ ಪ್ರೀಚರ್ ಎಂಬುದಾಗಿ ನನ್ನ ಹೆಸರು ಇರ್ಬೋದು. ಬಟ್ ನನ್ನನ್ನು ಯಾರು ಉಪಯೋಗಿಸ್ಕೊಳ್ತಾ ಇರೋದು? ದೇವರ ದೆವ್ವನ? ದೆವ್ವ. ನನ್ನ ಬಾಯಿಂದ ಬರುವಂತ ನುಡಿಗಳು ಒಂದು ವ್ಯಕ್ತಿಗೆ ಭಯವನ್ನ ತರೋದಾದ್ರೆ, ಭಯ ಉತ್ಪತ್ತಿ ಮಾಡೋದಾದ್ರೆ, ಅವನ ಭಯೋತ್ಪಾದಕ ಫಸ್ಟ್ ಅವ್ನು ತಕೊಂಡು ಜಸ್ಟ್ ಹಸಿ ಕಡ್ಡಿಲ್ಲ ಬೆಲ್ಟ್ ಬಿಚ್ಚಿಕೊಂಡು ಅವ್ನು ಫಸ್ಟ್ ಬಿಟಾಯಿಸ್ಬೇಕು. ಎಷ್ಟು ಜನರು ಹಾಳು ಮಾಡಿದಾರೆ ಗೊತ್ತಾ? ಜನರು ಹಾಳಾಗಿದ್ರೆ ಗೊತ್ತಾ? ಎಷ್ಟೋ ಮನೆಗೆ ಭೇಟಿ ಕೊಟ್ಟಾಗ ಪ್ರೈಸ್ ಬಿಡಿ ಗಾಡ್ ಬ್ರದರ್, ಆ ಬ್ರದರ್ ಬಂದ ಮನೆಗೆ ಬಂದು ಹಿಂಗೆ ಹೇಳಿದ್ರು, ಅವತ್ತಿಂದ ನನ್ನ ತಾಯಿ ಹಾಸ್ಕಿಡ್ ಮಲಗಿದ್ದು. ಯೋಚನೆ ಮಾಡಿ 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 ಆ ರೂಮಲ್ಲಿ ಮಲಗಿದ್ರೆ ನಿದ್ರೆ ಬರ್ತಿಲ್ಲ ಅಂತ ಹೇಳಿದಕ್ಕೆ ಆ ರೂಮಲ್ಲಿ ಏನೋ ಮಾಡಿಸಿದ್ರೆ ಅಂತೇಳಿ ತಾಯಿಗೂ ಮಗನಿಗೂ ದೊಡ್ಡ ಜಗಳ ಸ್ಟಾರ್ಟ್ ಆಯ್ತು. ತಾಯಿ ಹೇಳ್ತಾರೆ ನಂಗೆ ಈ ಮನೆ, ಮಗ ಹೇಳ್ತಿರೋದು ಈ ಮನೆ ಬೇಡ, ಖಾಲಿ ಮಾಡ್ಕೊಂಡು ಹೋಗೋಣ. ತಾಯಿ ಹೇಳ್ತಿ ಇಲ್ಲ ನನ್ನ ಗಂಡ ಕಟ್ಸಿರೋ ಮನೆ ಮಾರಕ್ ಬಿಡಲ್ಲ. ಇಬ್ರಿಗೂ ಫೈಟ್ ಆಗಿ ಮಗನೂ ಕೂಡ ಹಿಂಗ ಆಗ್ಬಿಟ್ಟ. ಅದಕ್ಕೆ ಕಾರಣ ಏನಂತಂದ್ರೆ ಆ ರೂಮಲ್ಲಿ ಏನೋ ಇದೆ ಅಂತ ಪ್ರಬೋಧಕ್ಕೆ ಹೋಗ್ಬಿಟ್ಟು ಹೋಗಿದ್ದಾನಲ್ಲ, ಅದನ್ನ ನೆನ್ಸ್ಕೊಂಡು ಅಯ್ಯೋ ಆ ಒಂದು ಸೈತನ್ ಇರೋದ್ರಿಂದ ನನಗೂ ನನ್ನ ಮಗನಿಗೂ ಜಗಳ ತಂದಿಟ್ಬಿಟ್ಟು ನನ್ನ ಮಗನ ದೂರ ಮಾಡ್ಬಿಟ್ಟು ಈಗ ತಾಯಿ ಕೂಡ ರೋಗಿಗೆ ಮಲಗಿರೋದು ಕೂಡ ಅದೇ ಸಮಸ್ಯೆಯಿಂದ ಎಂಬುದಾಗಿ. ಮೊದಲು ಚೆನ್ನಾಗಿದ್ರು ತಾಯಿ ಮತ್ತು ಮಗ. ಸುಳ್ಳು ಬೋಧಕರ ಸೈತನ್ನ ಪ್ರೇರಣೆಗೆ ಅನುಗುಣವಾದ ನುಡಿಗಳು ಇಡೀ ಕುಟುಂಬನ ಭವಿಷ್ಯ ಹಾಳು ಮಾಡ್ತದೆ. ನಾನು ಅದಕ್ಕೆ ಹೇಳಿದ್ದು ಪ್ರಿಯರೇ, ಬಿ ಕೇರ್ಫುಲ್. ಬೋಧಕರಿಂದ ಹೋದ್ರಿ, ನನ್ನಿಂದ ಬಂದ್ರಿ ಹಾಳಾಗ್ಬಿಡ್ತೀರಿ. ಸತ್ಯದಿಂದ ಹೋಗಿ. ಅದಕ್ಕೆ ನೀವು ಬೈಬಲ್ ತಗೊಬನ್ನಿ, ಬೈಬಲ್ ಇದೆಯಾ ಚೆಕ್ ಮಾಡಿ. ನಾನು ಹೇಳುವಂತ ನುಡಿಗಳು ಸುಮ್ಮನೆ ಎಲ್ಲರೂ ಹೇಳಿದ್ ನಂಬೇಡಿ. ನನ್ನ ಜೀವನ ಹಾಳಾಗಿದ್ದು ಕೂಡ ಇದೇ ತರ ವ್ಯಕ್ತಿಗಳ ಹಿಂದೆ ಹೋಗಿ. ನಾವಿವತ್ತು ಕೂಡ ಥ್ಯಾಂಕ್ ಗಾಡ್ ಜಸ್ಟ್ 2 ದಿನಗಳ ಸೇವೆ ಮಾಡ್ಲಿಕ್ಕೆ ಹೋಗಿದ್ವಿ. ಅಲ್ಲಿ ಎಷ್ಟು ಕುಟುಂಬಗಳು ಹಾಳಾಗಿದೆ ಗೊತ್ತಾ? ಸಾಕ್ಷಿ ಇಲ್ಲ ಇದ್ರೆ ಕೇಳಿ, ಎಷ್ಟು ಕುಟುಂಬ ಆಗಿದೆ ಗೊತ್ತಾ? ದೊಡ್ಡ ದೊಡ್ಡ ವ್ಯಕ್ತಿಗಳೇ. ಅವ್ರ ಮನೆಗೆ ಹೋಗಿ ಒಂದು ಎಕ್ಸಾಂಪಲ್ ಹೇಳ್ತಾನೆ. ಒಬ್ರು ಅವ್ರು ಮಿಲಿಟರಿ ವರ್ಕ್ ಮಾಡ್ತಾರ ಒಂದು ವ್ಯಕ್ತಿ, ಸುಮಾರು ಜನ ಮಿಲಿಟರಿ ಕೆಲಸ ಮಾಡ್ತಾರಲ್ಲ, ಮಿಲಿಟರಿ ಇರೋರ ಜಾಸ್ತಿ ಅಲ್ಲಿ. ಅವ್ರು ಎಲ್ಲೋ ಜಸ್ಟ್ ಅವರ ಮಗು ಪದೇ ಹುಷಾರ್ ತಪ್ಪು ಬೀಳ್ತಾ ಇತ್ತು. ಕೊನೆಗೆ ಹೆಂಡತಿನೂ ಕೂಡ ಹುಷಾರ್ ತಪ್ಪು ಬಿದ್ದಿದ್ದಾರೆ. ಯಾರು ಹೇಳಿದ್ರಂತೆ ಬನ್ನಿ ಅಲ್ಲಿ ಹೋಗೋಣ ಅಂತೇಳಿ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋದ ತಕ್ಷಣ ಪುಣ್ಯಾತ್ಮ ಹೇಳಿರುವಂಥದ್ದು ಜಸ್ಟ್ ಸಿಸ್ಟರ್ ಮೇಡಮ್ ನಿಮ್ಗೆ ಯಾರೋ ಸರ್ರಾಗಿ ಮಾಡಿಸ್ಬಿಟ್ಟಿದ್ದಾರೆ, ನಿಮಗೂ ನಿಮ್ಮ ಮಗುವು. ಅದಕ್ಕೆ ರೋಗ ಬಿಡ್ತದೆ ಅಂತೇಳಿ. ಅದಾದ್ಮೇಲೆ ಹೆಂಡತಿ ಆಲ್ರೆಡಿ 4 ಆಪರೇಷನ್ ಆಗಿದೆ. 4 ಆಪರೇಷನ್ ಯಾಕಾಗಿದೆ ಅಂತಂದ್ರೆ ನಿಮ್ಗೆ ಯಾರೋ ಏನೋ ಮಾಡಿಸಿರೋದ್ರಿಂದ, ಆಮೇಲೆ ಮಾಡಿಸಿದ್ರು ಕೂಡ ಯಾವ್ದು ಮಾಡಿಸಿದ್ರೆ ಅಂತಲೂ ಹೇಳ್ಬಿಟ್ಟಿದ್ದಾರೆ. ಅದಾದ್ಮೇಲೆ ಈ ಮಿಲಿಟರಿ ಆಫೀಸರ್ ಆ ವ್ಯಕ್ತಿ ಅವತ್ತಿಂದ ಅಯ್ಯೋ ನನ್ನ ಕುಟುಂಬಕ್ಕೆ ಯಾರೋ ಮಾಡಿಸ್ಬಿಟ್ಟಿದ್ರು ಅಂತೇಳಿ ಜಸ್ಟ್ ಹೆಂಡತಿ ಮತ್ತು ಮಗು ಇವರಿಬ್ಬರು ಕೂಡ ಕಳ್ಕೊಬಿಡ್ತೀನಿ ಅಂತೇಳಿ ಯೋಚನೆ ಮಾಡಿ ಡ್ರಿಂಕ್ಸ್ ಅಡಿಕ್ಟ್ ಆದ. ಈಗ ಮನೆ ಬಂದಿದ್ದಾರೆ, ನಾನು ಹೋದಾಗ ಮನೆಗೆ ಬಂದಿದ್ರು. ಮನೆ ಬಂದಾಗ ನೋಡ್ಲಿಕ್ಕೆ ಹೋದ್ರೆ ಜಸ್ಟ್ ನಾನು ಯಾವ ಡ್ಯೂಟಿಗೆ ಹೋಗಲ್ಲ, ಯಾವ ಮಿಲಿಟರಿಗೆ ಹೋಗೋದಿಲ್ಲ, ನಾನು ಹೋಗೋದಿಲ್ಲ. ಯಾಕಂದ್ರೆ ಅಷ್ಟು ಮಟ್ಟ ಕುಡಿದು ಕೊನೆಗೆ ಇಲ್ಲಪ್ಪ ನೀವೇನು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಹೆಂಡತಿಗೇನು ಸಿಗೋದಿಲ್ಲ, ಅದು ಮಕ್ಕಳಿಗೇನು ಸಿಗೋದಿಲ್ಲ ಅಂತೇಳಿ ಯಾರೊಬ್ರು ನೈಸ್ ಮಾಡಿ ಅವ್ರನ್ನ ಕುಡ್ದಿರೋ ಜ್ಞಾನದಲ್ಲಿ ತಗೊಂಡೋಗಿ ಕಾರ್ಗೆ ತಗೊಂಡೋಗಿ ಬ್ಯಾಂಗ್ಳೂರ್ ಮಿಲಿಟರಿ ಹಾಸ್ಪಿಟಲ್ ಇದೆ ಅಲ್ಲೋಗಿ ಅಡ್ಮಿಟ್ ಮಾಡಿದವರು. ಚೆನ್ನಾಗಿರೋ ವ್ಯಕ್ತಿ, ಸೇವ್ ಮಾಡುವಂತ ವ್ಯಕ್ತಿ, ಮಿಲಿಟರಿಲಿ ಸೇವ್ ಮಾಡೋ ವ್ಯಕ್ತಿ. ಆ ವ್ಯಕ್ತಿಗೆ ಇವನ 3rd ಕ್ಲಾಸ್ ಸೈತನ್ನ ರಾಯಬರಿ ಅಂತೇಳಿ ಆ ಅರಿವನ್ನು ಇಲ್ದಿರುವಂತ ಒಂದು ವ್ಯಕ್ತಿ ಹೇಳಿರುವಂಥದ್ದು ನಿಮ್ಗೆ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ ಎಂಬುದಾಗಿ ಬೈಬಲ್ ಹೇಳ್ತದೆ. ಪ್ರಿಯರೇ, ಯಾವ ವ್ಯಕ್ತಿಯ ಬಾಯಲ್ಲಿ ಮಾಟ ಮಂತ್ರ ಬರ್ತದೋ, ಯಾವ ವ್ಯಕ್ತಿಯ ಬಾಯಲ್ಲಿ ಸೈತನ್ನ ಕಾಟ ಎಂಬುದಾಗಿ ಬರ್ತದೋ, ಬೈಬಲ್ ಹೇಳ್ತದೆ ಅವನು ಶಾಪುರಿಸ್ತಾನೆ. ಸರಿ, ನೀವು ಸೈತಾನನ ಸುಳ್ಳುಗಳನ್ನ ನೀವು ಪತ್ತೆ ಹಚ್ಚಿದ ಹೋದ್ರೆ ಆ ಸುಳ್ಳುಗಳು ನಿಮ್ಮನ್ನು ಬಲಿ ತಗೊಳ್ತದೆ. ಉದಾಹರಣೆಗೆ ಥ್ಯಾಂಕ್ ಗಾಡ್ ಹಳೆ ಒಡಂಬಡಿಕೆ ಯೋಬ ಕೇಳಿದ್ದೀರಾ? ಯೋಬ ಇಡೀ ಪೂರ್ವ ದೇಶದಲ್ಲಿ, ಮೂರ್ಣ ದೇಶದಲ್ಲಿ ಅವನಂತ ಶ್ರೀಮಂತ ಯಾರೂ ಇಲ್ಲ. 10 ಜನ ಮಕ್ಕಳು, 1000 ಎಕರೆ ಜಮೀನು, 1200 1500 ಕತ್ತೆಗಳು, ಕುರಿಗಳು, ಆಡುಗಳು, ಅಷ್ಟು ಅವನಂತ ಶ್ರೀಮಂತ ಯಾರೂ ಇಲ್ಲ. ಅವ್ರ ಮನೇಲಿ ನೋಡೋದು 100 ಜನ ಜೀತದ ಆಳಿದ್ದಾರೆ, ಸೇವಕರಿದ್ದಾರೆ. ಅಂತ ದೊಡ್ಡ ಶ್ರೀಮಂತ. ಕೊನೆಗೆ ಜಸ್ಟ್ ಅಂತ ದೊಡ್ಡ ಐಶ್ವರ್ಯವಂತ ಒಂದೇ ಒಂದು ಶಾರ್ಟ್ ಅಲ್ಲಿ 10 ಜನ ಮಕ್ಕಳು ಸತ್ತೋದ್ರು. ಅದೇ ದಿನ ಇಡೀ ಜಮೀನಿಗೆ ಬೆಂಕಿ ಬೀಳ್ತು. ಅದೇ ಸಮಯದಲ್ಲಿ 1,500 2,000 ಕುರಿಗಳು ಸತ್ತೋದ್ವು, ಆಡುಗಳು ಸತ್ತೋದ್ವು, ದನಗಳು ಸತ್ತೋದ್ವು. ಸೇವಕರು ಜಮೀನಿಗೆ ಹೋದವರು ವಾಪಸ್ ಬರಲಿಲ್ಲ, ಎಲ್ಲರೂ ಕೂಡ ಅಲ್ಲೇ ಸತ್ತು ಬಿದ್ರು. ಒಂದೊಂದು ಶಾರ್ಟ್ ಅಲ್ಲಿ ಎಲ್ಲರೂ ಕೂಡ ಸತ್ತೋದ್ರು. ಕೇಳಿಸ್ಕೊಂಡಿದ್ದೀರಾ ಬೈಬಲಲ್ಲಿ? ಇಲ್ಲ. ಹೇಗೆ ಅವರೆಲ್ಲ ಸತ್ತೋಗಿದ್ದು? ಯಾರು ಅವ್ರನ್ನ ಕೊಲೆ ಮಾಡಿದ್ದು? ಹಲೋ, ಯಾರು ಅವನ್ನ ಕೊಲೆ ಮಾಡಿದ್ದು? ಸೈತಾನ? ಸಾರಿ, ಅವನೇ ಕೇಳೋಣ. ಯೋಬಣ ನಿನ್ ಕುಟುಂಬ ಹಾಳಾಯ್ತಲ್ಲ, ಯಾರಣ್ಣ ಕಾರಣ? ಅವನು ಹೇಳ್ತಾನೆ. ತೆಗಿರಿ ಯೋಗ 3:25 ಕನ್ನಡ ಬೈಬಲ್ ತೆಗಿರಿ, ಕೇಳೋಣ. ಅವನ್ನೇ ಕೇಳೋಣ, ನಿನ್ ಜೀವನ ಹಾಳಾಯ್ತಲ್ಲಪ್ಪ, ಕಾರಣ ಯಾರು? ಅಷ್ಟು ಮಾತ್ರ ಅಲ್ಲ, ಅವನ ಇಡೀ ಶರೀರ ಉಣ್ಣಾಗಿ ಗಾಯ ಆಗಿ ಕಿವು ಸೋರ್ತಾ ಇದೆ, ದುರ್ವಾಸನೆ.
ಎಂಟಿ ಹೇಳ್ತದಾಳೆ, ನೀನು ಇಂಥ ಪರಿಸ್ಥಿತಿಯಲ್ಲಿ ನೀನು ಈಗಲಾದ್ರೂ ದೇವರ ವಿರುದ್ಧವಾಗಿ ಶಪಿಸಿ ಸತ್ತೋಗು. ಅಷ್ಟು ವಾಸನೆ ಹೊಡಿತಾ ಇದ್ದಾನೆ, ಎಲ್ಲ ಕಳ್ಕೊಂಡು, ಎಲ್ಲ ಇಡೀ 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 ಬೆಂಕಿ ಬಿದ್ದೋಯ್ತು. ಕೇಳಿ ಹೇಳ್ತಾನ ಅವನ ಜೀವನ ಆ ಥರ ಆಯ್ತು. ಓದಿಸಿಟ್ಟ ನನಗೆ ಭಯ ಬಂದೊಡನೆ. ಇದು ಯೋಬ ಹೇಳ್ತಿರುವಂಥದ್ದು. ಯೋಬ 3ನೇ ಅಧ್ಯಾಯ 25. ಭಯ ಬಂದುದೊಡನೆ ಆಪತ್ತು ಬಂದೊದಗುತ್ತದೆ. ಯಾವುದಕ್ಕೆ ಅಂಜುತ್ತೇನೋ ಅದೇ ತಪ್ಪದೆ ಸಂಭವಿಸುತ್ತದೆ. ಅದೇ ತಪ್ಪದೆ ಸಂಭವಿಸುತ್ತದೆ. ಯಾವಾಗ ನಿಮ್ಮ ಮನೆಗೆ ಬಂದು ನಿಮ್ಗೆ ಯಾರೋ ಏನೋ ಮಾಡಿಸಿದ್ದಾರೆ ಎಂಬುದಾಗಿ ಹೇಳಿದಾಗ ನೀವು ಭಯ ಪಡ್ತೀರಿ, ಭಯ ಬೀಳ್ತದೆ. ನೀವೇನ್ ನಂಬ್ತಾ ಇದ್ದೀರಿ, ನೀವು ನಂಬಿದಂತೆ ನಿಮ್ಗೆ ಆಗ್ತದೆ, ಅದು ತಪ್ಪದೆ ನಿಮ್ಮ ಜೀವನದಲ್ಲಿ ಸಂಭವಿಸ್ತದೆ. ನನಗೆ ಭಯ ಬಂದದೊಡನೆ ಆಪತ್ತು ಬಂದಿರುತ್ತದೆ. ನಿಮಗೆ ಯಾರು ಥ್ಯಾಂಕ್ ಗಾಡ್ ಯಾವ ಟೀಚಿಂಗ್ ಕೇಳ್ತಾ ಇದ್ದೀರಿ, ಅದು ಯಾರ ಜೊತೆ ಸಹವಾಸ ಮಾಡ್ತಾ ಇದ್ದೀರಿ, ಅವರ ಬಾಯಿಂದ ಬರುವಂಥ ನುಡಿಗಳು ನಿಮಗೆ ಭಯ ಉತ್ಪತ್ತಿ ಮಾಡಿದ್ರೆ ಆ ಭಯ ನಿಮ್ಮನ್ನು ಹಾಳು ಮಾಡೋದು ಮಾತ್ರ ಅಲ್ಲ ಪ್ರಿಯರೇ, ಇಡೀ ನಿಮ್ಮ ಕುಟುಂಬನ ಹಾಳು ಮಾಡ್ತದೆ. ಯಾಕೆ ನೀವು ಆಲ್ರೆಡಿ ತೆಗೆದುಕೊಟ್ಟಿದ್ದೀರಿ. ಭಯ ಸೈತಾನ ಬಾಗಿಲು ತೆರೆದುಕೊಡ್ತದೆ, ವಿಶ್ವಾಸ ದೇವರಿಗೆ ಬಾಗಿಲು ತೆರೆದುಕೊಡ್ತದೆ. ಉದಾಹರಣೆಗೆ ಥ್ಯಾಂಕ್ ಗಾಡ್ ಸ್ಟ್ಯಾನಿ ಬ್ರದರ್ ಬಾಗಿಲು ಹಾಕೊಂಡು ಒಳಗಡೆ ಏನೋ ಥ್ಯಾಂಕ್ ಗಾಡ್ ದೇವರ ವಾಕ್ಯವನ್ನು ಆಲಿಸ್ತಾ ಇದ್ದಾರೆ ಟಿವಿಲಿ. ನಾವ್ ಹೇಳಿದ್ವಿ 10 ಗಂಟೆಯಿಂದ ಅವ್ರು ಬ್ರದರ್ ಬರ್ತಾರೆ ಕಾಯ್ದು 11 ಗಂಟೆ ಆದ್ರೂ ಬರಲಿಲ್ಲ. 11 ಗಂಟೆ ಬಂದ್ವಿ. ಕಿಟಕಿಯಲ್ಲಿ ಹಾಕಿದಾರೆ, ಸ್ಕ್ರೀನ್ ಹಾಕಿದಾರೆ. ಜಸ್ಟ್ ಅಡಿಗೆ ಮನೆ ಹೋಗಿ ಜಸ್ಟ್ ಅವರೆಲ್ಲ ಅಡಿಗೆ ಮಾಡ್ತಾ ಇವ್ರು ಮಾತ್ರ ರೂಮಲ್ಲಿ ಮಲ್ಕೊಂಡು ಹಂಗೆ ದೇವ್ರ ವಾಕ್ಯ ಕೇಳ್ತಾ ಇದ್ದಾರೆ. ನಾವು ಬಾಗಿಲು ತಟ್ಟಿದ್ವಿ, ಸಿಸ್ಟರ್ ಬ್ರದರ್ ಅಂತ ಬಾಗಿಲು ತೆಗಿತಿದ್ವಿ. ಅರ್ಧ ಗಂಟೆ ಆದ್ರೂ ಬಾಗಿಲು ತೆಗಿಲಿಲ್ಲ ಅಂತೇಳಿ ನಾವು ಬಾಗಿಲು ಹೊಡ್ಕೊಂಡು ಹೋಗಕ್ಕಾಗ್ತದ? ನಮ್ಮ ಕೆಲಸ ಏನು? ಬರೀ ತಟ್ಟದ ಅಷ್ಟೇ. ಬಟ್ ಅವರು ಥ್ಯಾಂಕ್ ಗಾಡ್ ಯಾವುದೋ ಒಂದು ಟೀಚಿಂಗ್ ಕೇಳ್ತಾ ಇದಾರೆ ಅಥವಾ ಯಾವುದೋ ಒಂದು ಹಾಡನ್ನ ಕೇಳ್ತಾ ಇದಾರೆ. ಹಾಡು ನಿಂತು ಹೋದ್ಮೇಲೆ ಯಾರು ಬಾಗಿಲು ತಟ್ಟದಂಗೆ ಆಗ್ತಾ ಇದೆಯಲ್ಲ ಅಂತೇಳಿ ಯಾರು ನೋಡೋಣ ಬೋಲ್ಟ್ ನೀವ ಬನ್ನಿ ಅಂತ ಪರ್ಮಿಷನ್ ಕೊಟ್ಟರೆ ಮಾತ್ರ ಹೊರಡ ಹೋಗಕ್ಕೆ ಸಾಧ್ಯ. ಕರೆಕ್ಟಾ? ನನ್ನಷ್ಟಾನೆ ಹೊಡ್ಕೊಂಡು ಅವರಿವರ ನುಡಿ ದೇವರ ವಾಕ್ಯಕ್ಕೆ ವಿರುದ್ಧವಾದಂತಹ ಸುಳ್ಳನ್ನು ಅಂತೀರಿ. ಆ ಸುಳ್ಳಿನ ನಿಮ್ ಮನ್ಸಲ್ಲಿ ಬಂದ್ಬಿಟ್ಟು ನಿಮ್ಗೆ ಯಾರೋ ಏನೋ ಮಾಡಿಸಿದ್ದಾರೆ, ಅದು ನಿನ್ನ ಕುಟುಂಬದ ಸಮಸ್ಯೆ ಇದೆ, ಈ ಮನೆ ನಿನ್ ಸರಿ ಆಗೋದಿಲ್ಲ, ಈ ಮನೆಯಿಂದ ಉದ್ಧಾರ ಆಗೋದಿಲ್ಲ, ಈ ರೀತಿಯ ಸುಳ್ಳಾದ ನುಡಿಗಳನ್ನ ನಿಮ್ಮ ಮನಸ್ಸಲ್ಲಿ ಪದೇ ಪದೇ ಬಂದು ಬಾಗಿಲು ತಟ್ಟುವಾಗ ನೀವೇನಾದ್ರೂ ಅವನ ಸುಳ್ಳುಗಳನ್ನು ನಂಬ್ತೀರಿ ಪ್ರಿಯರೇ, ಆ ಭಯ ಪಡ್ತೀರಿ. ಆಗ ಭಯ ಸೈತಾನಿಗೆ ಬಾಗಿಲು ತೆರೆದುಕೊಡ್ತದೆ. ಸೈತಾನು ನಿಮ್ಮ ಜೀವನವನ್ನ ಅವ್ನು 3 ಕಾರ್ಯ ಕದ್ಕೊಂಡು ಹೋಗ್ತಾನೆ. ಆರೋಗ್ಯ, ಸಮಾಧಾನ, ನೆಮ್ಮದಿ ಏನೆಲ್ಲ ಇದೆಯೋ ಕದ್ಕೊಂಡು ಹೋಗ್ತಾನೆ. 2ನೇದು ಕೊಲೆ ಮಾಡ್ತಾನೆ, 3ನೇದು ನಾಶ ಮಾಡ್ತಾನೆ. ಕಳ್ಳನು ಬಂದಿರುವುದು ಕಳ್ತನಕ್ಕಾಗಿ, ಕೊಲೆ ಮಾಡ್ಲಿಕ್ಕಾಗಿ. ನಾನು ಬಂದ ನೀಡಲು ಯಥೇಚ್ಛ ಹೇಳುವಂಥದ್ದು. ಅದಕ್ಕೆ ಇವತ್ತು ಪ್ರೈಸ್ ಗಾಡ್ ನಾನು ಕೂಡ ಎಲ್ಲರ ಬಂದು ಏನೇನು ಹೇಳಿದ್ರು. ನನ್ನ ಬಡತನ ಇದ್ದಾಗ ಯೇಸು ನಮ್ದಾಗ ನಾನು ಅದು ನಂಬ್ಕೊಂಡು ನನ್ನ ಜೀವನ 4 ವರ್ಷದಲ್ಲಿ ನನ್ನ ಹೆಂಡತಿ ನನ್ನ ಯೇಸುವನ್ನು ಅರಿತುಕೊಳ್ಳೋದು ಮೊದಲು ನನ್ನ ದೊಡ್ಡ ಕುಡ್ಕ. ಎಷ್ಟು ಮಟ್ಟಿಗೆ ದೊಡ್ಡ ಕುಡ್ಕ ಅಂತಂದ್ರೆ ಡೈಲಿ ನಮ್ಮ ಮನೇಲಿ ಜಗಳ. 8 ದಿನ ನೈಟ್ ಹಿಡ್ಕೊಂಡು ಹೊರಗಡೆ ಹಾಕೊಂಡು ಹೋಗಿ ರೋಡಲ್ಲಿ ಇಟ್ಕೊಂಡು ಎಳ್ದಾಡ್ ಹೊಡಿಯೋದು. 8 ತಿಂಗಳು ಪ್ರೆಗ್ನೆಂಟು, ಸುಮಾರು ಒಂದು ಅರ್ಧ ಕಿಲೋಮೀಟರ್ 3/4 ಕಿಲೋಮೀಟರ್ ಹೇಳ್ಕೊಂಡು ಹೋಗಿದ್ದಾನೆ. ಮಾಂಗಲ್ಯ ಸರಿ ಎಲ್ಲ ಕಿತ್ತು ಬಿದ್ದೋಗಿದೆ, ನೈಟ್ ಎಲ್ಲ ಅರ್ಧೋಗಿದೆ, ಹೇಳ್ಕೊಂಡು ಹೋಗಿ ಎಲ್ಲ ಇಲ್ಲೆಲ್ಲ ಅರ್ಧೋಗಿದೆ. ಆದ್ರೂ ಕನಿಕರ ಇಲ್ಲ. 8 ತಿಂಗಳು ಪ್ರೆಗ್ನೆಂಟು, ಕುಡ್ದ್ಯಾನದಲ್ಲಿ ಹೊಟ್ಟೆಗೊದ್ದು 8 ತಿಂಗಳು ಮಗುನು ಕೂಡ ಕೊಲೆ ಮಾಡೋಂಥ ಕೊಲೆಗಡುಕ. ಆವಾಗ ಹೆಂಡತಿ ಬಿಟ್ಟು ಹೋಗ್ತೀನಿ ಅನ್ನಲಿಲ್ಲ. ಅಷ್ಟೆಲ್ಲ ಹೊಡೆದಿದ್ರು ಕೂಡ ಬಿಟ್ಟು ಹೋಗ್ತೀನಿ ಅನ್ನಲಿಲ್ಲ. ಅವರ ಅಣ್ಣಂದಿರು ಬಂದು ಕೇಳಿದ್ರು, ಈ ಥರ ಎಲ್ಲ ಹೊಡೆದವನೇ ನಮ್ಮ ಜೊತೆ ಬಂದ್ಬಿಡು ಮನೆಗೆ, ನಿನಗೊಂದು ತುತ್ತು ಊಟ ಹಾಕಿದ್ರು ಸಾಕು, ನಿನ್ನ ಜೀವನ ಆಗ್ತದೆ. ದೇವ್ರು ಕೊಟ್ಟರೆ ಮಗುನು ಕೂಡ ಒದ್ದು ಸಾಯಿಸ್ಬಿಡ ಅಂತೇಳಿ ಏನೇನು ಹೇಳಿದ್ರು. ಕೊಟ್ಟ ಹೆಣ್ಣು ಕೊಲ್ಲದಿಂದ ಹೊರಗೆ ಅಂತೇಳಿ ನಮಗೆ ಯೇಸು ಗೊತ್ತಿರಲಿಲ್ಲ, ಗಾದೆ ನಂಬ್ಕೊಂಡಿದ್ದು. ಬಟ್ ಯೇಸು ನಂಬಿ 2003ರಲ್ಲಿ ಯೇಸು ಸ್ವಾಮಿ ನಂಬಿದ್ದು, 2007ರಲ್ಲಿ 4 ವರ್ಷ ಆಗಿದೆ. 4 ವರ್ಷ ಆದ್ಮೇಲೆ ನಾನು ಹೆಂಡತಿ ಹೇಳಿದ್ದು, ನಿನ್ನ ಸಹವಾಸ ಬೇಡ ಗುರು, ನಿನ್ನ ವ್ಯವಹಾರ ನೀನು ನೋಡ್ಕೋ, ನನ್ನ ಮಕ್ಕಳು ಕರ್ಕೊಂಡು ನನ್ನ ತಾಯಿ ಮನೆಗೆ ಹೋಗ್ತೇನೆ, ಡಿವೋರ್ಸ್ ಕೊಡ್ತಾನೆ. ಯೇಸು ನಂಬಿದ ಮೇಲೆ ಹೊಡಿತಲ್ಲ, ಕುಡಿತಲ್ಲ, ಏನು ಮಾಡ್ತಲ್ಲ. ಕಾರಣ ಗೊತ್ತಾ? ತಪ್ಪಾದ ಬೋಧನೆ ಆಲಿಸಿ, ತಪ್ಪಾದ ಇದೇ ಥರ ಮೆಸೇಜ್ಗಳನ್ನ ಕೇಳಿಸ್ಕೊಂಡು ತಪ್ಪಾದ ರೀತಿಯಲ್ಲಿ ಸೈತಾನಿಗೆ ಬಾಗಿಲು ತೆರೆದುಕೊಟ್ಟಿದ್ದರಿಂದ ನನ್ನ ಭವಿಷ್ಯ ಡಿವೋರ್ಸ್ ಆಗೋ ಲೆವೆಲ್ಗಿತ್ತು. ದುಃಖದಲ್ಲಿ ಹೇಳ್ತಿದ್ರೆ ಪ್ರಿಯರೇ, ಯಾವ ಪ್ರಬೋಧಕರ ವಿರುದ್ಧವಾಗಿ ಹೇಳ್ತಲ್ಲ, ಅದು ಯಾವ ಸೇವಕರ ವಿರುದ್ಧವಾಗಿ ಹೇಳ್ತಲ್ಲ.
ಅವ್ರು ಏನು ಸಲಹೆ ಕೊಟ್ಟರು, ನಾನು ಮೂರ್ಖ ಪ್ರಿಯರೇ. ಇವತ್ತು ಕೂಡ ಮೂರ್ಖರು ಎಲ್ಲಿ ಇವತ್ತು ಹೆಚ್ಚಿಗೆ ನೋಡೋದು? ಮೂರ್ಖರು ನೋಡೋದು ಹೆಚ್ಚಿಗೆ ಹೊರಗಡೆ ಅಲ್ಲ, ಚರ್ಚಿನ ಒಳಗಡೆ ಮೂರ್ಖರು ಜಾಸ್ತಿ ಇರೋದು. ದೊಡ್ಡ ಮೂರ್ಖತನ ಏನು ಗೊತ್ತಾ ಬ್ರದರ್? ಜಸ್ಟ್ ನಮಗೋಸ್ಕರ ಪ್ರೇಯರ್ ಮಾಡ್ಕೊಳ್ಳಿ. ನೀವು ಮನೇಲಿ ಪ್ರೇಯರ್ ಮಾಡಿ ನಮ್ಮನ್ನು ನೆನೆಸ್ಕೊಳ್ಳಿ. ನೀವು ನನಗೋಸ್ಕರ ಪ್ರೇಯರ್ ಮಾಡ್ಕೊಳ್ಳಿ ಬ್ರದರ್ ಹೇಳಲ್ಲ. ಆಗ ಅದನ್ನ ಅಷ್ಟು ಮಾತ್ರ ಅಲ್ಲ ಬ್ರದರ್, ನಮ್ಮ ಹೆಸರು ಕೂಡ ಬರ್ಕೊಳ್ಳಿ, ನಮಗೋಸ್ಕರ ಪ್ರೇಯರ್ ಮಾಡಿ. ಈ ಮೂರ್ಖರು ಅವ್ರು ಹೇಳೋದು ಆಯ್ತು ನಿಮಗೋಸ್ಕರ ಪ್ರೇಯರ್ ಮಾಡ್ತಾರೆ. ನಾನು ಪ್ರೇಯರ್ ಮಾಡೋದ್ರಿಂದ ನಿಮ್ಮ ಜೀವ ಅದ್ಭುತಕಾರಿ ಆಗ್ತದೆ ಪ್ರಿಯರೇ. ಪ್ರಾರ್ಥನೆ ಅನ್ನುವಂಥದ್ದು, ಪ್ರೇಸ್ ಗಾಡ್. ಸಪೋಸ್ ಈ ಮಗುವನ್ನ ರಸ್ತೆ ದಾಟಿಸ್ಬೇಕಾದ್ರೆ ಇನ್ನೊಬ್ರು ಸಹಾಯ ಬೇಕು. ಹೆಜ್ಜೆ ಹಾಕ್ಬೇಕಾದ್ರೆ ಚಿಕ್ಕ ಮಕ್ಕಳಿಗೆ ಕೈ ಹಿಡ್ಕೊಂಡಿಸ್ಕೊಂಡು ಹೆಜ್ಜೆ ಹಾಕು, ವಾವ್. ಎಲ್ರಿಗೂ ತಂದೆ ತಾಯಿಗಳು ಆ ಮಗುನ ಹಿಡ್ಕೊಂಡು ಕೈ ನಡೆಸುವಾಗ ಎಲ್ರೂ ಕೂಡ ಆನಂದ ಪಡ್ತಾ ಇರ್ತಾರೆ. ವಾವ್, ನನ್ನ ಮಗು ನಡೀತಾ ಇದೆ. ಅದು ವರ್ಷ 2 ವರ್ಷದಲ್ಲಿ ಓಕೆ, ಬಟ್ ಅದು ಅದೇ ಮಗು 30 ವರ್ಷ 40 ವರ್ಷ ಆಗಿದೆ ಈಗ, ದೊಡ್ಡದು ಬೆಳೆದು. ಆ ಮಗುನು ಕೂಡ ಕೈ ಹಿಡ್ಕೊಂಡು ಕರ್ಕೊಂಡು ಹೋದ್ರೆ ಹೆಂಗಿರ್ತದೆ? ನನ್ನ ಮಗುನು ನಡೀತಾ ಇದೆ, 30 ವರ್ಷದ ಹುಡುಗ ನೋಡಿ ಕೈ ನಡೆಸ್ತಾ ಇದ್ದಾನೆ. ಯಾವ ತಂದೆ ತಾಯಿಗಳಾದ್ರೂ ಆನಂದ ಪಡ್ತಾರ? ಮಕ್ಕಳು ಹೆಂಗಿದ್ರೆ ಕ್ರೈಸ್ತ ಮಕ್ಕಳು ಹೆಂಗಿದ್ದೇವೆ? ಈ ಒಂದು ತಾಯಿಗಳು ಏಸು ನಡ್ಕೊಂಡು 30 ವರ್ಷ 40 ವರ್ಷ ಆದ್ರೂ ಕೂಡ ಇನ್ನೊಬ್ರು ಕೈ ಹಿಡ್ಕೊಂಡು ಬ್ರದರ್ ನೀವು ಪ್ರೇಯರ್ ಮಾಡಿ ನಾನು ನಡೆಸಿ. ಇನ್ನು ಬೇಬಿ ಸೆಟ್ಟಿಂಗ್, ಇನ್ಯಾವ ಪ್ರೇಯರ್ ಬೆಳೆಯೋದು? ಇನ್ನ ಬರೀ ಅವ್ರು ಬಂದು ನನ್ನ ತಲೆ ಮೇಲೆ ಕೈ ಇಡಬೇಕು, ಇವ್ರು ಬಂದು ನನ್ನ ತಲೆ ಮೇಲೆ ಕೈ ಇಡಬೇಕು. ನನ್ನ ತಲೆ ಮೇಲೆ ಕೈ ಇಡ್ಸ್ಕೊಂಡು ಎಲ್ಲ ಕೂದಲು ಉದುರೋಗಿದೆ ಆವಾಗಲೇ. ಈಗ ಅಟ್ಲೀಸ್ಟ್ ಬೆಳೀತಾ ಇದೆ. ಜೀವನದಲ್ಲಿ ಏನು ಚೇಂಜ್ ಆಗಲಿಲ್ಲ, ಸಾರಿ. ಅದಕ್ಕೆ ಯಾವ ತಲೆ ಮೇಲೆ ಕೈ ಇಡಕ್ ಹೋಗಲ್ಲ. ಬದಲಾಗಿ ಥ್ಯಾಂಕ್ ಗಾಡ್ ಯಾರೋ ಒಬ್ಬರು ಕರೆಸ್ತಾನೆ. ನನ್ನ ಓಡಿರುವಂಥ ಗಿಫ್ಟ್ ಸೇಮ್, ನಿಮ್ಮ ಓಡಿರುವಂಥ ಗಿಫ್ಟ್ ಸೇಮ್, ಇಬ್ಬರಲ್ಲಿ ಯೇಸು ಇದ್ದಾರೆ. ಥ್ಯಾಂಕ್ ಗಾಡ್ ಯೇಸು ನಮ್ದು ಆಜ್ಞೆ ಮಾಡಿ. ಥ್ಯಾಂಕ್ ಗಾಡ್ ನಿಮ್ಮ ಕಣ್ಣು ಮುಂದೆ ನೋಡಿದ್ರಿ, ನಾನು ಪ್ರೇಯರ್ ಮಾಡಲಿಲ್ಲ, ನಿಮ್ಮವರೇ ಪ್ರೇಯರ್ ಮಾಡಿದ್ದು. ಯಾವ ಥರ ಅದ್ಭುತ ಕಾರ್ಯಗಳಾಯಿತು. ಹಲೋ, ಅರ್ಥ ಆಗ್ತದೆಯಾ? ಯೋಬ ತನ್ನ ಭವಿಷ್ಯವನ್ನು ಹಾಳು ಮಾಡ್ಕೊಂಡಿದ್ದು ಭಯದಿಂದಾಗಿ. ಅವನು ಹೇಳ್ತದಾನೆ, ನನಗೆ ಭಯ ಬಂದುದೊಡನೆ ಆಪತ್ತು ಬಂದುತ್ತದೆ, ನಾನು ಯಾವುದಕ್ಕೆ ಅಂಜುತ್ತೇನೋ ತಪ್ಪದೇ ಸಂಭವಿಸುತ್ತದೆ. ನನ್ನ ಬೋಧನೆ ಏನಾದರೂ, ನನಗೆ ಇಲ್ಲಿ ಮಾತ್ರ ಅಲ್ಲ, ಯೂಟ್ಯೂಬಲ್ಲಿ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ನಾನಾಗಲಿ ಟೀಮ್ ಮೆಂಬರ್ಸ್ ಎಲ್ಲಾದರೂ ಬೋಧನೆ ಮಾಡೋದು ನಿಮ್ಗೆ ಭಯ ತಂದ್ರೆ ಆ ಜಾಗವನ್ನು ಖಾಲಿ ಮಾಡ್ಕೊಂಡು ಹೊರಟೋಗೋದು ಒಳ್ಳೇದು. ಇಲ್ಲ ನಿಮ್ಮ ಭವಿಷ್ಯ ಹಾಳಾಗ್ಬಿಡ್ತದೆ. ನಾನು ನಿಮ್ಗೆ ಎಷ್ಟೇ ಕ್ಲೋಸ್ ಆಗಿದ್ರು ಕೂಡ ನನ್ನ ಬೋಧನೆ ನಿಮಗೆ ಭಯ ತರದಾದ್ರೆ ಪ್ಲೀಸ್ ಆ ಜಾಗದಲ್ಲಿ ನೀವು ಇರೋಂಗಿಲ್ಲ, ಇಲ್ಲಿ ಭವಿಷ್ಯ ಹಾಳು ಮಾಡ್ಕೊಳ್ತೀರಿ. ಕಾರಣ ಯೋಬನೇ ಇದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯಾವ 2007ರಲ್ಲಿ ನನ್ನ ಹೆಂಡತಿ ನಿನ್ನ ಸವಾಸ ಬೇಡ, ಜಸ್ಟ್ ನಾನು ಬಿಟ್ಟು ಹೋಗ್ತೀನಿ ಎಂಬುದಾಗಿ ಹೇಳಿದ್ದು. ಆಗ ಅಳ್ತಾ ಇದ್ದಾನೆ. ಆ ಟೈಮಿಗೆ ಥ್ಯಾಂಕ್ ತಕ್ಕ ಸಮಯಕ್ಕೆ ದೇವರು ನನಗೆ ಯಾರು ಪ್ರಭು ಯೇಸುವನ್ನು ಪರಿಚಯ ಮಾಡಿಕೊಟ್ರು, ಅವರ ಫ್ರೆಂಡ್ ಪಿತಣ್ಣ, ಅವರು ನನ್ನ ಮನೆಗೆ ಬಂದರು. ಬಂದ್ಬಿಟ್ಟು ನಮ್ಮಿಬ್ಬರು ಸಮಾಧಾನ ಮಾಡಿ ಕೂರಿಸಿದ್ರು. ನನ್ನ ಪ್ರಿಯ ಸಹೋದರ ಸಹೋದರರೇ, ಅವತ್ತು ರಾತ್ರಿ ಹೇಳ್ತಾ ಇದ್ದಾನೆ, ನಾನು ಕುಡಿತಾ ಇಲ್ಲ, ನಾನು ಕೆಟ್ಟದ್ದು ಮಾಡ್ತಾ ಇಲ್ಲ, ಅದನ್ನು ಯಾವುದು ಹೆಂಡತಿ ಹೊಡಿತಾ ಇಲ್ಲ, ಯಾವುದನ್ನ ಹೆಂಡತಿ ಯಾಕೆ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಆಗ ದೇವರು ತಿಳಿಸಿದ್ದು, ಮಗನೇ ನೀನು ನನ್ನ ವಾಕ್ಯದಲ್ಲಿ ನಂಬಿಕೆ ಇಡುವುದಕ್ಕಿಂತ ಮಿಗಿಲಾಗಿ ನನ್ನ ವಾಕ್ಯಕ್ಕೆ ವಿರುದ್ಧವಾಗಿ ಅನೇಕ ಬೋಧನೆಗಳನ್ನು ನೀನು ಆಲಿಸ್ತಾ ಇದೀಯ. ತಪ್ಪಾದ ಬೋಧನೆ ನಿಮ್ಮ ತಪ್ಪಾದ ದಿಕ್ಕಿನ ಕರ್ಕೊಂಡು ಹೋಗ್ತದೆ. ಸರಿಯಾದ ಬೋಧನೆ ನಿಮ್ಮನ್ನು ಸತ್ಯದ ಕಡೆ ಕರ್ಕೊಂಡು ಹೋಗಿ ಸುಳ್ಳಿನಿಂದ ಬಿಡುಗಡೆ ಕೊಟ್ಟು ನಿಮ್ಮನ್ನು ಮುನ್ನಡೆಸ್ತದೆ. ಅದಕ್ಕೆ ಇಬ್ಬರು ಇವತ್ತು ಕೂಡ ಥ್ಯಾಂಕ್ ಗಾಡ್ ಈ ಜಾಗದಲ್ಲಿ ನಿಂತ್ಕೊಂಡು ಪ್ರಬೋಧನೆ ಮಾಡಬೇಕಾದ್ರೆ ಪ್ರೈಸ್ ಬಿಡಿ ಗಾಡ್. ಎಷ್ಟೋ ಗಂಟೆಗಳ ತನಕ ದೇವ್ರ ಜೊತೆ ಕಾಲ ಕಳಿತೇನೆ. ಯಾಕೊತ್ತಾ, ನನ್ನ ಬಾಯಿಂದ ಯಾವ ಕಾರಣಕ್ಕೂ ಮತ್ತೊಬ್ಬೊಂದು ವ್ಯಕ್ತಿಗೆ ಸೈತನ ಹಾದಿ ನಡೆಸುವಂತಹ ಯಾವುದೇ ಭಯದ ನುಡಿಗಳು, ಸುಳ್ಳಿನ ನುಡಿಗಳು ನನ್ನ ಬಾಯಿಂದ ಬರಬಾರ್ದು. ದೇವರನ್ನು ಉಪಯೋಗಿಸ್ಕೊಳ್ಳಿ, ದುರಾತ್ಮ ಉಪಯೋಗಿಸ್ಕೊಳ್ಬಾರ್ದು. ಇಲ್ಲಿ ನಿಂತ್ಕೊಂಡ ಮೇಲೆ ದೆವ್ವನಾದ್ರೂ ಉಪಯೋಗಿಸ್ಬೋದು, ದೇವರಾದ್ರೂ ಉಪಯೋಗಿಸ್ಬೋದು. ನೀವು ಕೇಳ್ಬೋದು, ಬ್ರದರ್ ಎಲ್ಲ ಬೋಧನೆ ಒಂದೇ ಅಲ್ವಾ? ಮಧ್ಯಾಹ್ನ ಕೂಡ ಯಾರೊಬ್ರು ಸಹೋದರಿ ಹೇಳಿದ್ರು, ಎಲ್ಲ ಬೋಧನೆಗಳು ಒಂದೇ ಅಲ್ವಾ ಬ್ರದರ್? ಒಂದೇ ಬೋಧನೆ. ಕೇಳಿಸ್ಕೊಳ್ಳಿ ಹೇಳ್ತಾನೆ. ಪ್ರಭು ಯೇಸುವಿನ ಜೊತೆಯಲ್ಲಿ ಪೇತ್ರರಿದ್ದಾಗ ಯೇಸು ತಮ್ಮ ಶಿಷ್ಯರನ್ನ ಜೊತೆಲಿ ಕೂರಿಸ್ಕೊಂಡು ಅವ್ರು ಹೇಳ್ತಾರೆ, ಜನರು ನನ್ನ ನೋಡಿ ಏನು ಹೇಳ್ತಾರೆ, ಆಗ ಒಬ್ರು ಎಲಿಯ ಅಂದ್ರು, ಆಮೇಲೆ ಮೋಶೆ ಅಂದ್ರು, ಮುಂದೆ ಬರಬೇಕಾದ ಅದು ಇದು ಎಲ್ಲ ಏನೇನು ಹೇಳಿದ್ರು. ಆಯ್ತಪ್ಪ, ಅವರೆಲ್ಲ ಏನಾರು ಅನ್ಕೊಳ್ಳಿ, ಪರವಾಗಿಲ್ಲ. ನೀವು ನನ್ನ ಕುಟುಂಬದವರು, ನನ್ನ ಜೊತೆಲಿ ಯಾವಾಗ ಇರ್ತೀರಿ, ಪೇತ್ರ, ಯಾಕೋಬ, ಯೋವನ ಎಲ್ಲ ಯಾರೆಲ್ಲ ಇದ್ರಿ, ಎಲ್ರಿಗೂ 12 ಮಂದಿ ಶಿಷ್ಯರಿಗೆ ನೀವು ನನ್ನ ನೋಡಿ ಏನು ಹೇಳ್ತೀರಿ ಅಂತ ಹೇಳಿದ ತಕ್ಷಣ ಪೇತ್ರರು ಎದ್ಬಿಟ್ಟು ಹೇಳಿದ್ದು, ನೀವೇ ಲೋಕಕ್ಕೆ ಬರಬೇಕಾದ ಲೋಕೋದ್ಧಾರಕ. ಕರೆಕ್ಟ್? ಆಗ ಯೇಸು ಹೇಳ್ತಾರೆ, ಬೇಷ್,
ಇದನ್ನು ಯಾವ ಕಾರಣಕ್ಕೂ ಶರೀರಕ್ಕೆ ಅನುಸಾರವಾದಂತಹ ಅಂದ್ರೆ ಶಾರೀರಿಕವಾದಂತಹ ಯಾವುದೇ ಕಾರ್ಯಗಳನ್ನು ತಿಳಿಸಲಿಲ್ಲ, ಅಂದ್ರೆ ಯಾವುದೇ ಮನುಷ್ಯನ ಜ್ಞಾನದಿಂದ ಹೇಳಲಿಲ್ಲ, ಪವಿತ್ರಾತ್ಮ ಪ್ರೇರಣೆಯಿಂದಲೇ ನೀನು ಅದನ್ನು ಹೇಳಿದೆ. ಕರೆಕ್ಟಾ? ದೇಶವನ್ನು ಹೇಳಿದ್ರು. ಆಗ ಹೇಳ್ತಾರೆ, ಈ ರೆವಲ್ಯೂಷನ್ ಅನ್ನ ನನ್ನ ತಂದೆಯು ನೀನು ಕೊಟ್ಟಿದ್ದರಿಂದ ಈ ರೆವಲ್ಯೂಷನ್ ಮೇಲೆ ನನ್ನ ಧರ್ಮಸಭೆಯನ್ನು ಕಟ್ತಾನೆ, ನನ್ನ ಸಭೆಯನ್ನು ಕಟ್ತಾನೆ. ಆ ಸಭೆಯನ್ನ ಪಾತಾಳದ ಯಾವುದೇ ಸೈತನ ಶಕ್ತಿ ಆಗ್ಲಿ, ಅದು ಯಾವುದೇ ಶಕ್ತಿಗಳಾಗ್ಲಿ ಅದನ್ನ ಬೀಳಿಸಕ್ಕೆ ಸಾಧ್ಯ ಇಲ್ಲ. ಪೇತ್ರರ ಮೇಲೆ ಸಭೆ ಕಟ್ತೀನಲ್ಲ, ಪೇತ್ರರ ಆ ಒಂದು ರೆವಲ್ಯೂಷನ್ ಮೇಲೆ, ಪ್ರಕಟಣೆ ಮೇಲೆ. ಸೊ ಪೇತ್ರ ಯಾವಾಗ ಯೇಸು ಬೇಷ್ ಲೀಡರ್ ಅಂತ ಹೇಳಿದ್ರು, ಆಗ ಪೇತ್ರ ಸ್ಟೈಲೇ ಬೇರೆ. ನನ್ನ ಮೀನುಗಾರ ಜಲಗಾರ ಎಪ್ಪೆಟ್ಟೆಲ್ಲಪ್ಪ ಅಂತ ಇದ್ರಿ ನೋಡ್ರೋ ಜೀವಸ್ ಹೆಂಗೇನಂದ್ರು. ಅದಾಗಿ ಒಂದು 4-5 ವಾಕ್ಯಗಳು ಕಳೀತು. 4-5 ವಾಕ್ಯ ಕಳೆದ ಮೇಲೆ ಪ್ರಭು ಯೇಸು ಹೇಳ್ತಾರೆ, ನಾನೀಗ ಜೆರುಸಲೇಮಿಗೆ ಹೋಗ್ಬೇಕಾಗಿದೆ. ಜೆರುಸಲೇಮಿಗೆ ಹೋಗಿ ತನ್ನ ತಂದೆ ಯೋಜನೆಯನ್ನ ಸಂಪೂರ್ಣಗೊಳಿಸಬೇಕಾಗಿದೆ ಎಂಬುದು ಹೇಳಿದ ತಕ್ಷಣ, ಜಸ್ಟ್ ಯೇಸು ಹೇಳಿದ ತಕ್ಷಣ ಪೇತ್ರ ಹೇಳ್ತಾರೆ, ಜಸ್ಟ್ ಜೀಸಸ್ ನಾನು ಹೋಗ್ಲಿಕ್ಕೆ ನಿಮ್ಮನ್ನು ಬಿಡೋದಿಲ್ಲ. ಅಡ್ಡಗಟ್ಟಿದ ತಕ್ಷಣ ಯೇಸು ಹೇಳ್ತಾರೆ, ಸೈತಾನನೇ ಇಲ್ಲಿಂದ ಬಿಟ್ಟು ತೊಲಗು, ನನ್ನಿಂದ ತೊಲಗು. ಯೋಚನೆ ಮಾಡಿ ಪ್ರಿಯರೇ, ಈ ಕಡೆ ಗಮನ ಕೊಡಿ. ವೆರಿ ವೆರಿ ಇಂಪಾರ್ಟೆಂಟ್. 4 ವಾಕ್ಯಗಳ ಮೇಲೆ ದೇವರ ಆತ್ಮರಿಂದ ನನ್ನ ತಂದೆಯ ಆತ್ಮನ ಮುನ್ನಡೆಸಲು ಎಂಬುದಾಗಿ ಪೇತ್ರಿಗೆ ಬೇಷ್ ಎಂಬುದಾಗಿ ಹೇಳಿದ ಪ್ರಭು ಯೇಸು 4 ವಾಕ್ಯ ಆದ್ಮೇಲೆ ಅದೇ ಪೇತ್ರಿಗೆ ಹೇಳ್ತಿದ್ದಾರೆ, ಸೈತಾನನ್ನೇ ಇಲ್ಲಿಂದ ಬಿಟ್ಟು ತೊಲಗು. ಯೇಸು ಹೇಳ್ತಾರೆ ಒಂದು ಪೇತ್ರನಿಗೆ ಸೈತಾನ ಅಂತ ಹೇಳ್ತಲ್ಲ, ಪೇತ್ರ ಈಗ 4 ವಾಕ್ಯಗಳ ಮೇಲೆ ನನ್ನ ತಂದೆಯ ಆತ್ಮರಿಂದ ಪವಿತ್ರಾತ್ಮ ಪ್ರೇರಣೆ ಅನುಗುಣವಾಗಿ ಮಾತಾಡಿದೆ. ಮಾಡಿದ್ರೆ ಈಗ ಸೈತಾನ ಪ್ರೇರಣೆ ಅನುಗುಣವಾಗಿ ನೀನು ಮಾತನಾಡ್ತಾ ಇದ್ದಿ. ಯೇಸುವಿನ ಜೊತೆಲಿದ್ದಂತ ಪೇತ್ರರು, ನಮ್ಮ ಧರ್ಮಸಭೆಯ ಪ್ರಪ್ರಥಮ ಪೋಪ್ ಅವರೇ ತಪ್ಪು ಮಾಡಿದ್ರು ಅಂತ ಹೇಳಿದ್ಮೇಲೆ ಇವತ್ತು ಪ್ರಬೋಧಕರು ತಪ್ಪು ಮಾಡಲ್ವಾ? ಪ್ಲೀಸ್ ಮಾತಾಡಿ. ಅದಕ್ಕಾಗಿ ಪ್ರೇರ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಗೊತ್ತಾಗಬೇಕು, ಅವ್ರು ಹೇಳ್ತಾರಂಥದ್ದು ಪವಿತ್ರಾತ್ಮ ಪ್ರೇರಣೆ ಅನುಗುಣ ನುಡಿತಾ ಇದಾರ ಅಥವಾ ದುರಾತ್ಮ ಪ್ರೇರಣೆ ಅನುಗುಣ ನುಡಿತಾ ಇದಾರ. ನಿಮಗೆ ದೇವ್ರ ವಾಕ್ಯ ಗೊತ್ತಿಲ್ಲದೆ ಹೋದ್ರೆ ಅವ್ರು ಹೇಳಿದ್ನೆಲ್ಲ ತುಂಬಿಕೊಂಡು ಚಿತ್ರಾನ್ನ, ಮೊಸರನ್ನ, ಅಳಸದನ್ನ ಎಲ್ಲ ತಿನ್ಕೊಂಡು ನಿಮ್ ಜೀವನ ಪೂರ್ತಿ ಎಲ್ಲ ಡರ್ರಪರ್ರ, ಎಲ್ಲ ಲೂಸ್ ಮೋಷನ್. ಬ್ರದರ್ ನನ್ನ ಜೀವನ ಏನು ಒಳ್ಳೇದಾಯ್ತಲ್ಲ ಬ್ರದರ್, ಇಲ್ಲೂ ಡರ್ರಪರ್ರ, ಇಲ್ಲೂ ಡರ್ರಪುರ, ಇಲ್ಲೂ ಡರ್ರಪರ್ರ, ಎಲ್ಲ ಬರೀ ವಾಸನೆ ಬ್ರದರ್. ಯಾಕೆ ನಿಮ್ಮ ಪಕ್ಕದಲ್ಲಿ ಯಾರು ಕೂತ್ಕೊಳ್ಳಲ್ಲ? ಲೂಸ್ ಮೋಷನ್. ಎಲ್ಲ ಕೊಟ್ಟಿದ್ದ ಆಹಾರ ತಿಂದು 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 ಅವ್ರು ಚಿತ್ರಾನ್ನ ಕೊಟ್ರು, ಇವ್ರು ಮೊಸರನ್ನ ಕೊಟ್ರು, ಇವ್ರು ಅಳಸದನ್ನ ಕೊಟ್ರು, ತಂಗಳನ್ನ ಕೊಟ್ರು, ಎಲ್ಲ ತಿಂದು ತಿಂದು ಡರ್ರಪುರ. ಪ್ರೇಯರ್ ಮಾಡ್ತಾ ಇದ್ದೀರಿ, ಪ್ರೇಯರ್ ಮಾಡೋದ್ರಿಂದ ಲೂಸ್ ಮೋಷನ್ ಹೋಗೋದಿಲ್ಲ. ಅಕ್ಕಪಕ್ಕದವ್ರು ಕೇಳಿ, ಲೂಸ್ ಮೋಷನ್ ಆಗ್ತಾ ಇದೆಯಾ? ನೀವು ಇಲ್ಲ ಅಂತ ಹೇಳ್ಬೋದು, ಬಟ್ ನಿಮ್ಮ ಜೀವನ ನೋಡ್ಕೊಳ್ಳಿ. ಎಲ್ಲ ಇರೋದು ಬರೀ ವಾಸನೆ, ಆರೋಗ್ಯ ಇಲ್ಲ, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಆರೋಗ್ಯ ಇಲ್ಲ, ಎಲ್ಲ ಡರ್ರಪುರ. ಹೇಗೆ ಎಲ್ಲ ಕಚಡ ಎಲ್ಲ ಮಿಕ್ಸ್ ಮಾಡ್ತಾ ಇರೋದ್ರಿಂದ ಅದು ಇದು ಅದು ಇದು. ನಾನು ಒಂದ್ಸಲ ಪ್ರೇ 2 ಸಲ ಹೇಳಿದ್ರೆ ಯಾವ ಸತ್ಯ ಗೊತ್ತಾಯ್ತು. ನಾನು ಹೋಲಿಸ್ಬಿಟ್ಟು ತಿಳಿಸಿದ್ದೇನೆ ಗೊತ್ತಾ? ಫಸ್ಟ್ ಎಲ್ಲ ನೀನು ಯಾರೆಲ್ಲ ಜಸ್ಟ್ ಇವರೇ ದೇವರು ಅಂತ ಬೋಧಕರು ಹಿಂಬಾಲಿಸ್ಕೊಂಡು ಹೋಗ್ತದಲ್ಲ, ಎಲ್ಲ ಬೋಧಕರು ನಂಬರ್ ಡಿಲೀಟ್ ಮಾಡು, ನಿನ್ನ ಲೈಫ್ ಸರಿ ಆಗ್ತದೆ. ಫಸ್ಟ್ ಮಾಡಿದ ಅದೇ ನನ್ನ ಕೆಲಸ, ಫಸ್ಟ್ ಮಾಡಿದ ಅದೇ ಕೆಲಸ. ಆಮೇಲೆ ದೇವ್ರ ವಾಕ್ಯವನ್ನು ಸ್ಟಡಿ ಮಾಡ್ತಾ, ಪ್ರೈಸ್ ಗಾಡ್, ದೇವ್ರ ವಾಕ್ಯ ಸ್ಟಡಿ ಮಾಡ್ತಾ ಸತ್ಯವನ್ನು ಗ್ರಹಿಸ್ಕೊಂಡು ಸತ್ಯವನ್ನು ಅರ್ಥ ಮಾಡ್ಕೊಂಡು ಅಳವಡಿಸ್ಕೊಳ್ಳೋ ಪ್ರಾರಂಭಿಸಿದ. ನನಗೆ ನಿಮ್ಮ ಥರ ಬೇರೆ ಯಾರು ಸತ್ಯ ತಿಳಿಸ್ಕೊಡೋದು ಪ್ರೀತಿ ನನಗೆ ಸಿಕ್ಕಿರಲಿಲ್ಲ. ಸಾರಿ. 2007 ಒಬ್ರು ಬಂದರು, ಇಂಗ್ಲೀಷ್ ಬೋಧನೆ ಮಾಡಿ ಹೊಟ್ಟೋದ್ರು ಅಷ್ಟೇ, ಬಟ್ ಎಲ್ಲೂ ಇಲ್ಲ. ಬಟ್ ಅವ್ರು ಕೊಟ್ಟರು CD ಇತ್ತು, ಆ CD-ನ ಪ್ರತಿದಿನ ಕೇಳುವಂಥದ್ದು, ಅದನ್ನ ನೋಟ್ಸ್ ಮಾಡುವಂಥದ್ದು, ಅದರಲ್ಲಿ ಇರೋದನ್ನೇ ಬರೆಯೋದು. ಮಾಡಿ 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 20 ವರ್ಷಗಳಾದ್ಮೇಲೆ ಈ ಮಟ್ಟಕ್ಕೆ ಬಂದಿದ್ದಾನೆ. ನೀವು 20 ವರ್ಷ ಕಾಯ್ಬೇಕಾಗಿಲ್ಲ ನನ್ನ ಮಟ್ಟಕ್ಕೆ ಬರಬೇಕಾದ್ರೆ. ಬರೀ 1 ವರ್ಷ ಬರ್ಬೋದು ಈ ಮಟ್ಟಕ್ಕೆ. ಹೇಳಿದ್ದನ್ನು ಫಾಲೋ ಮಾಡಿದ್ರೆ ಖಂಡಿತವಾಗಿ ಪ್ರಿಯರೇ, ಸತ್ಯವನ್ನು ಹಿಂಬಾಲಿಸಿದ್ರೆ. ನಾನು ಹಳ್ಳಕ್ಕೆ ಬಿದ್ದು ನನಗೆ ಯಾರು ಕರೆಕ್ಷನ್ ಮಾಡೋರಿಲ್ಲ. ಬಟ್ ಅದು ನಿಮಗೆ ಪ್ರತಿ ತಿಂಗಳು ಬೋಧನೆ ಸಿಗ್ತಾ ಇದೆ. ನನಗೆ ಈ ಥರ ಸತ್ಯ ಬೋಧನೆ ಸಿಕ್ಕಿದ್ರೆ ಇಷ್ಟು ಎಲ್ಲ ಔಟ್ ಹೋಗ್ತಿದ್ದು ಗೊತ್ತಿಲ್ಲ. ನಾನು ಹಳ್ಳಕ್ಕೆ ಬಿದ್ದು ಪುನಃ ಬಿದ್ದು ಆ ಥರ ಈಜಾಡ್ಕೊಂಡು ಇವತ್ತು ಈ ಲೆವೆಲ್ ಇದ್ದೇನೆ. ನನ್ನ ಪ್ರಿಯ ಸಹೋದರಿಯರೇ, ಅದಕ್ಕಾಗಿ ನನ್ನ ಹಂಬಲ್ ರಿಕ್ವೆಸ್ಟ್, ನಿಮ್ಮಲ್ಲಿ ಭಿಕ್ಷೆ ಬೇಡದೇನಂತಂದ್ರೆ ಒಂದೇ ಒಂದು, ದಯವಿಟ್ಟು ಥ್ಯಾಂಕ್ ಗಾಡ್, ಜನಗಳಿಂದ ಓಡಿ ನಿಲ್ಲಿಸಿ ದೇವರ ವಾಕ್ಯದಿಂದ ಓಡಿ, ದೇವರ ವಾಕ್ಯ ಸತ್ಯದ ಬೋಧನೆ ಅಂತೇಳಿ ಒಂದು ಸ್ವಲ್ಪ ಗೊತ್ತಾದ್ಮೇಲೆ ಅಂಟ್ಕೊಳ್ಳಿ. ಅದಕ್ಕೆ ನಾನು ಅದಕ್ಕೆ ಎಲ್ಲರೂ ಹೇಳುವಂಥದ್ದು, ಇಲ್ಲಿ ಬರ್ತೀನಿ ಒಂದು ಸ್ವಲ್ಪ ಅಲ್ಲೂ ಹೋಯ್ತೀನಿ, ದಯವಿಟ್ಟು ಅಲ್ಲೇ ಇದ್ಬಿಡಿ 6 ತಿಂಗಳು. ಅಲ್ಲಿ ಬಿಡುಗಡೆ ಸಿಕ್ಕರೆ ಅಲ್ಲೇ ಇದ್ಬಿಡಿ, ತೊಂದರೆ ಇಲ್ಲ. ಇಲ್ಲಿ ಬಂದ್ಮೇಲೆ ಇಲ್ಲೂ ಒಂದು 6 ತಿಂಗಳಿರಿ. ಇಲ್ಲಿ ಬಿಡುಗಡೆ ಸಿಗಲ್ಲ ಅಂದ್ರೆ ಇಲ್ಲಿ ಬಿಟ್ಟು ಹೋಗ್ಬೇಡಿ. ಬಿಡುಗಡೆ ಸಿಕ್ಕಿಲ್ಲ ಅಂತ ಹೇಳಿದ್ಮೇಲೆ 6 ತಿಂಗಳು ಫಸ್ಟ್ ಕುತ್ತಿಗೆ ಪಟ್ಟಿಡ್ದು ಕೆರ ತಗೊಂಡು ಕೆನ್ನ ಬಾರಿಸ್ಬಿಟ್ಟು, ಮಗನೇ
6 ತಿಂಗಳು ಟೀಚಿಂಗ್ ಕೇಳು, ನಿನ್ನ ಜೀವನ ಚೇಂಜ್ ಆಗ್ತದೆ ಅಂತ ಹೇಳೋದಲ್ಲ. ಯಾಕೆ ಚೇಂಜ್ ಆಗಿಲ್ಲ ಅಂತೇಳಿ ಕೆನ್ನೆಗೆ ಬಾರಿಸ್ಬಿಟ್ಟಲ್ಲ ಹಿಂಗೆ ಹೋಗಿ ಇನ್ನೂ ಸರಿ ಜಸ್ಟ್ ಅಲ್ಲಿ ಬರಬೇಕು. ಎಷ್ಟೋ ಜನಕ್ಕೆ ಹಿಂಗೆ ಹೇಳಿದ್ದಾನೆ, ಬಟ್ ಒಬ್ಬರು ಕೂಡ ಪ್ರೇಯರ್ ಬಿಟ್ಟು ಹೋಗಿಲ್ಲ. ಯಾಕೆ ಗೊತ್ತಾ, ನಮ್ಗೆ ಗೊತ್ತು ಆ ಜನಗಳ ನೋವುಗಳು ಎಷ್ಟು ಅಂತೇಳಿ. ಮತ್ತೆ ಕೂಡ ಸುಮಾರು ಜನ ಬಂದು ಮಾತಾಡುವಾಗ ಅದೇ ಸಮಸ್ಯೆ. ಬ್ರದರ್ ನಮ್ಮ ಮನೆಗೆ ಆ ಬ್ರದರ್ ಬಂದು ಹಿಂಗೆ ಹೇಳಿದ್ರು, ಈ ಬ್ರದರ್ ಬಂದು ಹಿಂಗೆ ಹೇಳಿದ್ರು, ಎಲ್ಲ ಬರೀ ಭಯಪಡಿಸುವಂಥ ನುಡಿಗಳೇ. ನಾನು ಅವ್ರಿಗೆ ಹೇಳಿದೆ, ಬ್ರದರ್ ನಿಮಗೊಬ್ರಿಗಲ್ಲ, ಸುಮಾರು ಜನ ಇಲ್ಲಿ ಇದ್ದಾರೆ, ಸುಮಾರು ಜನ ಇದ್ದಾರೆ ಎಲ್ಲ ಕಡೆ. ಇವತ್ತು ಪ್ರೈಸ್ ಅಂತ್ಯಕಾಲ ಬಂದಾಗ ಬೈಬಲ್ ಹೇಳ್ತದೆ, ಜಸ್ಟ್ ತೋಳಗಳು ಕುರಿಮರಿಯ ವೇಷ ಧರಿಸ್ಕೊಂಡು ಮನೆ ಬರ್ತಾರೆ. ಬಿ ಕೇರ್ಫುಲ್. ಮೊಬೈಲ್ ಮೂಲಕ ಬರ್ಬೋದು, ಯೂಟ್ಯೂಬ್ ಮೂಲಕ ಬರ್ಬೋದು. ದಯವಿಟ್ಟು ಆ ವ್ಯಕ್ತಿಗಳನ್ನು ಸಹಿತ ಅಂತ ಹೇಳ್ತಾರ. ಸಾರಿ, ನೋ 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 ನೋ. ಎಲ್ಲ ಬ್ರದರ್ಗಳು, ಥ್ಯಾಂಕ್ ಗಾಡ್, ಎಲ್ಲ ಸಹೋದರ ಸಹೋದರರು, ಎಲ್ಲರೂ ಅಕ್ಕ ತಂಗಿರು, ಅಣ್ಣ ತಮ್ಮದಿರು. ನಾನು ಅವ್ರ ಬಗ್ಗೆ ಹೇಳ್ತಲ್ಲ. ಪೇತ್ರನ ಯಾರು ಏಸು ಯಾವ ಕಡೆ ಸೈತಾನ ಅಂತ ಹೇಳಿಲ್ಲ. ಪೇತ್ರ ಈಗ ದಿನ ಪವಿತ್ರಾತ್ಮ ಅಭಿಷೇಕದಲ್ಲಿ ಮಾತಾಡಿದೆ, ಆ ರೆವಲೇಷನ್ ಮೇಲೆ ಧರ್ಮಸಭೆ ಕಟ್ತಾನೆ ಅಂತ ಹೇಳಿದೆ. ಈಗ ನೋಡಿದ್ರೆ ಸೈತಾನ ದೇವರ ಯೋಜನೆಗೆ ಅಡ್ಡಿಪಡಿಸುವಂಥದ್ದು ಸೈತನ ಕೆಲಸ. ಸೈತನ ಪ್ರೇರಣೆಯಿಂದ ನುಡಿತಾ ಇದೆಯಾ, ನನ್ನೇ ತಡೆ ಹಿಡಿಯ ಬಂದಿದ್ಯಾ? ಅದು ತಡೆ ಹಿಡಿಯಲ್ಲ. ವಾಕ್ಯ ಹೇಳ್ತದೆ, ಯೇಸುವಿನ ಗದರಿಸ್ತಾನೆ ಅವನು, ನಾನು ನಿಮ್ಗೆ ಹೋಗ್ಬಿಡೋದಿಲ್ಲ ಅಂತೇಳಿ. ಯೇಸು ಹೇಳ್ತಾರೆ, ಗೆಟ್ ಬಿಹೈಂಡ್ ಮಿ ಸೈಟನ್. ಯೋಚನೆ ಮಾಡಿ ಪ್ರಿಯರೇ, ಒಂದು ಕ್ಷಣ ಪವಿತ್ರಾತ್ಮರಿಂದ ಮಾತಾಡಿದಂಥ ಪೇತ್ರರು, ಮತ್ತೊಂದು ಕ್ಷಣ ಸೈತನ ಪ್ರೇರಣೆ ಅನುಗುಣವಾಗಿ ಯೇಸುವಿನ ಜೊತೆಲಿದ್ದಾಗಲೇ ಆ ಥರ ಕಾರ್ಯ ಆದರೆ ನಾವು ಯಾರು ಯೇಸು ನೋಡಿಲ್ಲ. ಇವತ್ತು ಪ್ರಬೋಧಗಳು ತಪ್ಪು ಮಾಡಲ್ವಾ? ಖಂಡಿತ ಮಾಡ್ತಾರೆ. ಅದಕ್ಕೋಸ್ಕರ ಫಸ್ಟ್ ಥ್ಯಾಂಕ್ ಗಾಡ್, ನೀವು ದೇವರ ವಾಕ್ಯದಲ್ಲಿ ಹೆಚ್ಚಿನ ಸಮಯ ಕಾಲ ಕಳೀರಿ. ವೆರಿ ವೆರಿ ಇಂಪಾರ್ಟೆಂಟ್. ದೇವರ ವಾಕ್ಯ ಅರ್ಥಕೊಳ್ಳಿ. ದೇವರ ವಾಕ್ಯ, ಪ್ರೈಸ್ ಗಾಡ್, ನಿಮ್ಮ ಭವಿಷ್ಯ ಚೇಂಜ್ ಮಾಡುವಂಥದ್ದು. ಸಿಸ್ಟರ್ ಯಾವುದು ಓದಿ ಅಂತ ಹೇಳಿದೆ? 19 ನೋಡಿ, ಲೂಕ್ 10:19. ಇಗೋ ಸರ್ಪಗಳನ್ನು ಹಾಗೂ ಚೇಳುಗಳನ್ನು ತುಳಿಯುವುದಕ್ಕೂ ಶತ್ರುವಿನ ಸಮಸ್ತ ಶಕ್ತಿಯನ್ನು. ಶತ್ರು ಯಾರು? ನಿಮ್ಮ ಶತ್ರು ಯಾರು? ಅರೆ, ನಿಮ್ಮ ಶತ್ರು ಯಾರು? ಸೈತಾನನ ಸಮಸ್ತ ಶಕ್ತಿಯನ್ನು ಜಯಿಸುವುದಕ್ಕೂ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಹಲೋ, ಪ್ರಭು ಯೇಸು ಹೇಳ್ತಿರುವಂತದ್ದು, ನಿಮಗೆ ಕೊಟ್ಟಿರುವುದು ಅಧಿಕಾರ ಏನಾಗಿದೆ ಅಂತಂದ್ರೆ, ಈಗ ಚೇಳುಗಳನ್ನ ಸರ್ಪಗಳನ್ನು ತುಳಿಯುವುದಕ್ಕೂ ಶತ್ರುವಿನ ಸಮಸ್ತ ಶಕ್ತಿಯನ್ನ, ಅದರ ಅರ್ಥ ಎಲ್ಲಾ ಶಕ್ತಿಯನ್ನ ಜಯಿಸುವುದಕ್ಕೂ ಅದನ್ನು ತುಳಿಯುವುದಕ್ಕೂ ನಿಮ್ಗೆ ಅಧಿಕಾರ ಕೊಡಲಾಗಿದೆ. ಯಾವನಾದ್ರೂ ಬಂದು ನನ್ನ ಮನೆಗೆ ಹೇಳಿ, ನಿಮ್ಮ ಮನೆಯಲ್ಲಿ ನಾಗರಾಜ ಇದ್ದಾರೆ, ಉತ್ತ ಇತ್ತು, ಪೋಡ ಅದನ್ನು ಜಯಿಸ್ಲಿಕ್ಕಾಗಿ ಶಕ್ತಿ ಇದೆ ನನಗೆ. ನಿನ್ನ ಕುಟುಂಬದಲ್ಲಿ ಸೈತನ್ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾನೆ, ಪೋಡ ಜಸ್ಟ್ ಅದನ್ನು ಜಯಿಸ್ಲಿಕ್ಕಾಗಿ ಶಕ್ತಿ ಹೊಂದಿದ್ದಾನೆ. ಮೈ ಗಾಡ್, ನಿಮ್ಮ ಸತ್ಯ ಗೊತ್ತಿಲ್ಲದೆ ಹೋದ್ರೆ ಅವ್ರು ಹೇಳಿದ್ ನಂಬ್ತೀರಿ. ಖಂಡಿತವಾಗಿಯೂ ಆ ಸುಳ್ಳನ್ನೇ ನೀವು ಸತ್ಯ ಮೂಲವಾಗಿ ನಂಬಿಕೊಂಡು ಅವ್ರು ಹೇಳಿದ ಮಾರ್ಗದಲ್ಲಿ ಹೋಗಿ ನಿಮ್ಮ ಭವಿಷ್ಯ ಹಾಳು ಮಾಡ್ಕೊಳ್ತೀರಿ. ಇಲ್ಲಿ ಬೈಬಲ್ ಇರ್ತದೆ, ಸತ್ಯವಚನ ಹೇಳುವಂಥದ್ದು, ಬಿಡುಗಡೆ ಕೊಡುವಂಥ ವಾಕ್ಯ ಹೇಳ್ತಿರುವಂಥದ್ದು. ನೀವು ಪ್ರೈಸ್ ಗಾಡ್ ಸಮಸ್ತ ಶಕ್ತಿಯ ಮೇಲೂ, ಅಂದ್ರೆ ಸೈತಾನನ ಸಮಸ್ತ ಶಕ್ತಿಯ ಮೇಲೂ ದೊರೆತನ ಮಾಡ್ಲಿಕ್ಕಾಗಿ ಅಧಿಕಾರ ಮತ್ತು ಶಕ್ತಿ ಹೊಂದಿದ್ದೀರಿ. ಈ ಅರಿವು ಬೈಬಲ್ ಹೇಳ್ತದೆ, ಅದು ಯಾವ ವಿಧದಲ್ಲಿಯೂ ಯಾವುದೇ ರೀತಿಯಲ್ಲೂ ಕೂಡ ನಿಮ್ಗೆ ಯಾವ ಹಾನಿಯನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಲೋ, ಯಾವ ರೀತಿಯಲ್ಲೂ ನಿಮಗೆ ಹಾನಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್. ಇನ್ನು ಮುಂದೆ ಯಾರಾದ್ರೂ ಬಂದು ನಿಮ್ಮ ಮನೇಲಿ ಏನೋ ಕಪ್ಪು ಕಾಣಿಸ್ತಾ ಇದೆ ಈ ಮೂಲೆಯಲ್ಲಿ ಅಂತ ಹೇಳುವಾಗ ನೀವು ಭಯಪಡ್ಬೇಕಾ? ಕಪ್ಪು ಕಾಣಿಸ್ತಾ ಇದೆಯಾ ಬ್ರದರ್, ಒಂದ್ ನಿಮಿಷ ಲೈಟ್ ಹಾಕ್ತೀನಿ, ಅಲ್ಲಿಗೆ ಮುಗಿದ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಅದನ್ನ ಹೇಳ್ತಿರೋದು ಎಲ್ಲ. ಪ್ರೈಸ್ ಗಾಡ್. ಅದಕ್ಕೆ ಹೇಳ್ತಿರುವಂಥದ್ದು, ನಾಗರ ಹಾವನ ಕೊಂದಿದ್ದಕ್ಕೆ ಶಾಪ ಇದೆ, ಪಾಪ ಇದೆ. ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಬೈಬಲ್ ಇದೆಯಾ? ಅದು ಬೈಬಲ್ ಇಲ್ದಂಗೆ ನಂಬುವಾಗ ಜೀವ ಬರ್ತದ, ಮಾಡ ಬರ್ತದ? ನೀವು ಯಾವಾಗ ಬೈಬಲ್ ವಾಕ್ಯ ಬಿಟ್ಟು ಬೇರೆ ಕಡೆ ಹೋಗ್ತೀರಿ, ಸೈತಾನಿಗೆ ನಂಬರ್ 1 ಬಲಿಪಶು ಆಗ್ತೀನಿ. ಸುಳ್ಳುಗಳು ನಂಬಿದ್ರೆ ಮಾತ್ರ ಪ್ರಿಯರೇ ಅವನು ನಿಮ್ಮ ಜೀವನ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ. ನಿಮ್ಮ ಗಮನ, ನಿಮ್ಮ ಸೆಟ್ಟಿಂಗ್ ದೇವರ ವಾಕ್ಯ ಪ್ರಕಾರ ಇದ್ರೆ ಮಾತ್ರ ಪ್ರೈಸ್ ಗಾಡ್. ಸೈತಾನ್ ಯಾವ ಕಾರಣ ನಿಮ್ಮನ್ನು ಯಾವ ಏರಿಯಾದಲ್ಲೂ ಕೂಡ ನಿಮ್ಮನ್ನ ಜಯಿಸಲಾರ. ನೀವು ಲೋಕವನ್ನು ಜಯಿಸುವ, ಲೋಕದ ಒಡೆಯನಾದ ಸೈತಾನ್ ಜಯಿಸುವಂತಹ ಅಂತ ಶಕ್ತಿಯನ್ನು ನಿಮ್ಮ ಒಳ ಹೊಂದಿದ್ದೀರಿ. ಎಸ್ ಬ್ರದರ್, ನಿಮ್ ಚಪ್ಪಾಳೆ ಹೊಡಿಬೇಕು ಅನಿಸ್ತಾ? ಅವ್ರು ಹೊಡಿತಾರೋ ಗೊತ್ತಿಲ್ಲ. ಮೈ ಗಾಡ್, ಚಪ್ಪಾಳೆ ಹೊಡಿಬೇಕಾ? ಚಪ್ಪಾಳೆ ಹೊಡಿಬೇಕು ಅನಿಸ್ತಾ ಹೊಡಿರಿ, ತೊಂದರೆ ಇಲ್ಲ. ಪ್ರೈಸ್ ಗಾಡ್.
ಅವರು 2 ಸಲ ಚಪ್ಪಾಳೆ ಅಕ್ಕಪಕ್ಕ ಯಾರು ಹೊಡಿಲಿಲ್ಲ, ನಿಲ್ಸಿದ್ರು. ಹೋಲಿಸ್ಬಿಟ್ಟು ನಿಮ್ಗೆ ಪ್ರೇರಣೆ ಕೊಡುವಂಥದ್ದು. ಈ ಸತ್ಯ ನಮ್ಗೆ ಗೊತ್ತಿರಲಿಲ್ಲ, ಈಗ ನನ್ಗೆ ರಿವೀಲ್ ಆಗ್ತದೆ. ಯಾಕೆ ನೀವು ಚಪ್ಪಾಳೆ ಹೊಡಿತಾ ಇರೋದು? ಇದೇ ರೀತಿ ಅನೇಕ ವ್ಯಕ್ತಿಗಳು ನಂಬಿದ್ದಾರೆ. ಈಗ ನನ್ಗೆ ಸತ್ಯ ಗೊತ್ತಾಯ್ತು, ಈ ಸತ್ಯನು ಎಲ್ಲ ಕಡೆ ಬೋಧನೆ ಮಾಡ್ತೇನೆ, ಎಲ್ಲರೂ ತಿಳಿಸ್ತೇನೆ, ಅದಕ್ಕೆ ನೀವು ಚಪ್ಪಾಳೆ ಹೊಡೆದಿದ್ದು. ಎಷ್ಟು ಜನರು, ಎಷ್ಟು ಕ್ರೈಸ್ತ ಮಕ್ಕಳ ಮನೆಗಳಲ್ಲಿ ಪ್ರೇರ ಸುಳ್ಳು ಬೋಧನೆ ನಂಬಿ ಸುಳ್ಳಾದಂತ ತಪ್ಪಾದ ಸಂದೇಶವನ್ನು ಕೊಟ್ಟು ಎಷ್ಟು ಕುಟುಂಬಗಳು ಹಾಳಾಗ್ತದೆ ಗೊತ್ತಾ? ಅದಕ್ಕೆ ಪ್ಲೀಸ್ 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 ಚೇಂಜ್ ಯುವರ್ ಮೈಂಡ್ ಸೆಟ್. ನಿಮ್ಮ ಮನಸ್ಥಿತಿನ ಬದಲಾಯಿಸ್ಕೊಳ್ಳಿ. ನಾನು ಯಾವ ಕಾರಣಕ್ಕೂ ಇನ್ನು ಮುಂದೆ ದೇವರ ವಾಕ್ಯನ ಬಿಟ್ಟು ಎಡಕ್ಕಾಗ್ಲಿ ಬಲಕ್ಕಾಗ್ಲಿ, ಬ್ರದರ್ ಅಲ್ಲ ಬ್ರದರ್ ಅಪ್ಪ ಹೇಳಿದ್ರು ನಾನು ನಂಬಲ್ಲ. ದೇವರ ವಾಕ್ಯ ಇದ್ರೆ ಮಾತ್ರ, ಅದು ಕೂಡ ಹೊಸ ಒಡಂಬಡಿಕೆಯಲ್ಲಿ ಪ್ರಭು ಯೇಸು ಏನು ಕಾರ್ಯ ಮಾಡಿದಾರೋ ಅದರೊಂದಿಗೆ ಹೊಂದಾಣಿಕೆ ಆದ್ರೆ ಮಾತ್ರ ನಾನು ಅದು ನಂಬ್ತೇನೆ. ಇಲ್ಲದೆ ಹೋದ್ರೆ ನಾನು ಅದು ನಂಬೋದಿಲ್ಲ. ಸೊ ನಿಮ್ಗೆ ಗೊತ್ತಿರಬೇಕು. ಅದಕ್ಕೆ ಡೈಲಿ ಟೀಚಿಂಗ್ ಕೇಳಿ. ಸಾಯಂಕಾಲ 7 ಗಂಟೆಗೆ ಬ್ರಾಡ್ಕಾಸ್ಟ್ ಆಗ್ತದೆ. ಏನು ಪ್ರಶ್ನೆಗಳಿದ್ರೆ ಥ್ಯಾಂಕ್ ಗಾಡ್ ನೀವು ಅಟ್ಲೀಸ್ಟ್ ಮಾಡಿದ್ದೀನಿ, ಫೋನ್ ಮಾಡಿ ಕೇಳಿ ನೋಡಿ. ಎಷ್ಟು ಮಂದಿ ಸಾಯಂಕಾಲ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಸುಮಾರು 16 ಜನ ಪ್ಯಾಸ್ಟರ್ಗಳು ಕುತ್ಕೊಂಡು ನೋಟ್ಸ್ ಮಾಡ್ಕೊಳ್ತಾರೆ. ಸಾಯಂಕಾಲ ಬರುವಂಥ ಬೋಧನೆಯನ್ನು ಪ್ರತಿದಿನ 7 ಗಂಟೆಗೆ ನಾವು ಏನು ಟೀಚ್ ಮಾಡ್ತೇವೆ ಅದನ್ನು ಬೋಧನೆ ಕುತ್ಕೊಂಡು ನೋಟ್ ಮಾಡ್ಕೊಂಡು ಆಮೇಲೆ ಅವ್ರ ಸಭೆಯಲ್ಲಿ ಟೀಚ್ ಮಾಡ್ತಾರೆ. ಅವ್ರು ಹೇಳಿದೆ ಒಂದು ಅದು ಸುಮಾರು 5-6 ಜನ ನಂಗೆ ಹೇಳಿರೋದು ಗೊತ್ತಾ, ಪ್ಯಾಸ್ಟರ್ ಮೊದಲೇ ನಾವು ಇದ್ದಂಥ ಚರ್ಚಲ್ಲಿ ನಮ್ಗೆ ನಿಜವಾಗ್ಲೂ ಈ ಥರ ಬೋಧನೆ ಸಿಕ್ಬಿಟ್ಟಿದ್ರೆ ನಾನು ಯಾವ ಕಾರಣಕ್ಕೂ ನಮ್ಮ ಸಭೆಯನ್ನು ಬಿಟ್ಟು ಹೋಗ್ತಾ ಇರಲಿಲ್ಲ, ಬೇರೆ ಕಡೆ ಹೋಗ್ತಾ ಇರಲಿಲ್ಲ. ದಯವಿಟ್ಟು ಹಂಗೆ ಆಗಬೇಡಿ. ಪ್ರೈಸ್ ಗಾಡ್. Hallelujah. Hallelujah. Thank you Jesus. ಒಂದ್ಸಲ ಪ್ರಿಯರೇ, ಪ್ರೈಸ್ ಬಿಡಿ ಗಾಡ್. ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಸಪೋಸ್ ಈಗ ನಾಗರ ಹೊಡೆದು ಅಥವಾ ಅಲ್ಲಿ ಏನೋ ಒತ್ತಾ ಇತ್ತು ಅದನ್ನ ಹೊಡೆದು ಆಯ್ತು, ನಿಮ್ಮ ಕುಟುಂಬ ಶಾಪ ಇರ್ಬೋದು, ಆಯ್ತು ತೆಗೆದುಕೊಳ್ಳೋಣ. ಪರಿಹಾರ ಏನು? ಮಾತಿತ್ರ ಪರಿಹಾರ ಕೊಡೋದೇನು ಗೊತ್ತಾ? ಶಕ್ತವಾಗಿ ಪ್ರಾರ್ಥಿಸಿ. ನಾನು ಶಕ್ತಿ ಪ್ರೇಯರ್ ಮಾಡಿ ಜೀವನ ಹಾಳು ಮಾಡ್ಕೊಂಡಿದ್ದೆ. ಶಕ್ತವಾಗಿ ಪ್ರೇಯರ್ ಮಾಡಿ, ಯಾವ ಥರ ಶಕ್ತವಾಗಿ ಪ್ರಾರ್ಥನೆ ಒಬ್ರು ಕೂಡ ಹೇಳ್ಕೊಳ್ಳಿಲ್ಲ ನನಗೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರಾರ್ಥನೆಗೆ ಶಕ್ತಿ ಬರೋದು ಯಾವಾಗ ಗೊತ್ತಾ? ವಿಶ್ವಾಸದ ಪ್ರಾರ್ಥನೆ ರೋಗಿಗಳನ್ನ ಗುಣಪಡಿಸ್ತದೆ. ವಿಶ್ವಾಸ ಭರಿತವಾದ ಪ್ರಾರ್ಥನೆ ಶಕ್ತಿ ಭರಿತವಾದ ಪ್ರಾರ್ಥನೆ. ವಿಶ್ವಾಸ ಭರಿತವಾದ ಪ್ರಾರ್ಥನೆ ಅಂದ್ರೆ ಏನು ಅಂತಂದ್ರೆ, ವಿಶ್ವಾಸ ಬರೋದು ದೇವರ ವಾಕ್ಯನ ಪದೇ ಪದೇ ಆಲಿಸೋದ್ರಿಂದ ದೇವರ ವಾಕ್ಯಕ್ಕೆ ಅನುಗುಣವಾದ ಪ್ರಾರ್ಥನೆಗೆ ಥ್ಯಾಂಕ್ ಗಾಡ್ ಶಕ್ತಿ ಇದೆ. ಆ ಶಕ್ತಿ ಭರಿತವಾದ ಪ್ರಾರ್ಥನೆ ನಿಮ್ಮ ಜೀವನದ ಎಲ್ಲ ಪರಿಸ್ಥಿತಿಗಳನ್ನ ಬದಲಾಯಿಸ್ತದೆ. ಬಟ್ ನಿಮ್ಮ ದೇವರ ವಾಕ್ಯ ಇಲ್ಲದಿರುವಂಥ ಪ್ರಾರ್ಥನೆ ಗೊಡ್ಡು ಪ್ರಾರ್ಥನೆ. ಆ ಗೊಡ್ಡು ಪ್ರಾರ್ಥನೆ ಏನೂ ಪ್ರಯೋಜನ ತರೋದಿಲ್ಲ. ಪ್ರೈಸ್ ಗಾಡ್. Hallelujah. Hallelujah. ಸೊ ಹಾಗಾದ್ರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್. ಇನ್ಮೇಲೆ ಯಾರೇ ಬಂದು ಏನ್ ಹೇಳಿದ್ರು ಕೂಡ ಅವ್ರು ಹೇಳಿದಕ್ಕೆ ತಲೆ ಆಡಿಸ್ಬೇಕಾ? ಅದಕ್ಕೆ ಪ್ರಿಯರ, ಆ ದುರಾತ್ಮನು ಅನೇಕ ವ್ಯಕ್ತಿಗಳನ್ನು ಪೋಲಿಸ್ಕೊಂಡು ನಿಮ್ಮ ಬಳಿ ಬರಕ್ ಮುಂಚಿತವಾಗಿನೇ ನೀವೇ ದೇವರ ವಾಕ್ಯ ಸ್ಟ್ರಾಂಗ್ ಆಗಿಬಿಟ್ಟು ನೀವೇ ಅಕ್ಕಪಕ್ಕದವ್ರಿಗೆ ನೀವೇನು ಕಲ್ತ್ಕೊಳ್ತೀರಿ ಅದನ್ನ ಹೋಗಿ ನೀವು ಬೋಧನೆ ಮಾಡಕ್ಕೆ ಹೋದ್ರೆ, ಯಾರಾದ್ರೂ ನಿಮ್ಮ ಮನೆ ಬಂದು ಪ್ರೇಯರ್ ಮಾಡಬೇಕು ಅಂದಾಗ ನೀವು ಹೇಳ್ತೀರಿ, ಜಸ್ಟ್ ಬ್ರದರ್ ನಾನು ಆಲ್ರೆಡಿ ಎಲ್ಲರೂ ಪ್ರೀಚ್ ಮಾಡ್ತಿದ್ದಾರೆ, ನೀವು ನಮ್ಮ ಮನೆಗೆ ಬರೋದು ಬೇಡ. ನನಗೆ ಅಂಥ ಮಕ್ಕಳು ಬೇಕು, ಆ್ಯಕ್ಚುಲಿ ಮಕ್ಕಳೆಲ್ಲ ಬೆಳಿಬೇಕು. ಬ್ರದರ್ ನಿಮ್ಮ ಮನೆಗೆ ನಾನು ಬರ್ತೇನೆ ಅಂತ ಹೇಳಿ, ಬ್ರದರ್ ನೀವು ಬರೋದು ಬೇಡ, ದಯವಿಟ್ಟು ಬ್ರದರ್ ನಿಮ್ಮ ಟೀಚಿಂಗ್ ಕೇಳ್ತಾ ಇದ್ದಾನೆ, ನಾವೆಲ್ಲ ಕಲ್ತ್ಕೊಳ್ತಾ ಇದ್ದೇವೆ, ನಾನು ಗುಡ್, ಆ ದಿನ ನಾನು ಇನ್ನೊಂದು ಕಡೆ ಹೋಗ್ಬೋದು. ಮಕ್ಕಳು ಬೆಳಿಬೇಕು. ಯಾವಾಗಲೂ ಕೂಡ ತಾಯಿಗಳು 10 ವರ್ಷ ಆಯ್ತು 20 ವರ್ಷ ಆಯ್ತು ಯೇಸುನ ಕಂಡ್ಕೊಂಡು ಇನ್ನೂ ಕೂಡ ಬೆರಳು ಚಿಪ್ಕೊಂಡು ಮತ್ತೊಬ್ಬರ ಪ್ರೇಯರ್ ಮೇಲೆನೇ ನೀವು ನಡ್ಕೊಂಡು ಹೋಗೋದಾದ್ರೆ ಇನ್ಯಾವ ನೀವು ಬೆಳೆಯೋದು? ಮತ್ತೊಬ್ಬರಿಗೆ ನೀವು ಪ್ರೇಯರ್ ಮಾಡೋ ಲೆವೆಲ್ಗೆ ಯಾವಾಗ ಹೋಗ್ತೀರಿ? ಮತ್ತೊಬ್ಬರು ಯಾವಾಗ ಬೆಳೆಸ್ತೀರಿ? ಓಕೆ, ಎಫೆಸ 1:3, ಎಫೆಸರಿಗೆ ಬರೆದ ಪತ್ರ 1:3 ಓಪನ್ ಮಾಡಿ. ಇಷ್ಟೆಲ್ಲ ಏನೋ ಕ್ವಶನ್ಸ್ ಇದೆಯಾ? ಎನಿ ಕ್ವಶನ್ಸ್, ಡೌಟ್ ಅಥವಾ ಕ್ವಶನ್ಸ್ ಏನಾಗಿದ್ರೆ ಕೇಳಿ. ಏನೇ ಕ್ವಶನ್ಸ್ ಇರಲಿ, ಡೌಟ್ ಇರಲಿ, ಕೇಳಿ. ಓದಿ ಜೋರಾಗಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯು ಆಗಿರುವ ತನಿಗೆ ಸ್ತೋತ್ರವಾಗಲಿ. ಗುಡ್. ಆತನು ಪರಲೋಕದಲ್ಲಿನ ಸಕಲ ಆತ್ಮಿಕ ಆಶೀರ್ವಾದಗಳನ್ನು ನಮಗೆ ಕ್ರಿಸ್ತನಲ್ಲಿ ಅನುಗ್ರಹಿಸಿದ್ದಾರೆ. ಪ್ರಿಯರೇ, ಇದು ವೆರಿ ವೆರಿ ಇಂಪಾರ್ಟೆಂಟ್. ನಾವು ಬೆಳಿಗ್ಗೆ ಅದನ್ನ ಸ್ಟಾರ್ಟ್ ಮಾಡಿದ್ವಿ, ಇನ್ನೂ ಮುಗಿಸಿಲ್ಲ. ದೇವರು ಯೇಸು ಕ್ರಿಸ್ತರಲ್ಲಿ ನಮಗೆ ಕೆಲವು ಬಗೆಯ ಅಲ್ಲ, ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದವನ್ನು ಕೊಟ್ಟಿದ್ದಾರಾ? ಕೊಟ್ಟಿದ್ದಾರೆ. ಕರೆಕ್ಟ್. ಏನನ್ನು ಕೊಟ್ಟಿದ್ದಾರೆ? ಎಲ್ಲ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು. ನನ್ನ ಪ್ರಿಯ ಸಹೋದರ ಸಹೋದರಿ, ವೆರಿ ವೆರಿ ಇಂಪಾರ್ಟೆಂಟ್. ಈಗ ನನ್ನ ಪ್ರಶ್ನೆ ಅಂತಂದ್ರೆ,
ನೀವೆಲ್ಲರೂ ಕೂಡ ಆಶ್ರಯಿತರಾಗಿದ್ದೀರಾ, ಶಾಪಗ್ರಸ್ತರಾಗಿದ್ದೀರಾ? ಆಶ್ರಯಿತಾರೆ. ಹೇಗೆ ಆಶೀರ್ವಾದ ಹೊಂದ್ಕೊಂಡ್ರಿ? ಓಕೆ, ಈಗ 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 ಜಸ್ಟ್ ಇನ್ನು ಸುಲಭವಾದ ಪ್ರಶ್ನೆ. ಈ ಭೂಲೋಕದಲ್ಲಿ ಹುಟ್ಟುವಂತ ವ್ಯಕ್ತಿ ಆಶೀರ್ವಾದ ಪಡ್ಕೊಳ್ಬೇಕಾದ್ರೆ ಅವನೇನ್ ಮಾಡ್ಬೇಕು? ದೇವರ ವಾಕ್ಯವನ್ನ ಓದ್ಬೇಕು, ಆಮೇಲೆ ಆಲಿಸುವುದರಿಂದ ವಿಶ್ವಾಸ ಬರ್ತದೆ, ಆಮೇಲೆ ಇನ್ ಬಾಕಿ ಅವರು ಅನುಸರಿಸೋದ್ರಿಂದ, ಆಮೇಲೆ ಹೇಗೆ ಒಂದು ವ್ಯಕ್ತಿ ಭೂಲೋಕದಲ್ಲಿ ಇರುವಂತ ಒಂದು ವ್ಯಕ್ತಿ ಪ್ರೈಸ್ ಗಾಡ್ ಜಸ್ಟ್ ಆಶೀರ್ವಾದ ಪಡ್ಕೊಳ್ಳುವಂಥದ್ದು? ಹಲೋ, ನಿಮ್ದೆಲ್ಲ ಆನ್ಸರ್ ತಪ್ಪು. ಒಂದು ವ್ಯಕ್ತಿ ಭೂಲೋಕದಲ್ಲಿ ಆಶೀರ್ವಾದ ಪಡ್ಕೊಳ್ಬೇಕಾದ್ರೆ ಅವನು ಮೊದಲು ತಿರುಗುಟ್ಟಬೇಕು. ಬೋರ್ನ್ ಅಗೇನ್ ತಿರುಗುಟ್ಟಬೇಕು. ಅದರ ಅರ್ಥ ಆ ವ್ಯಕ್ತಿ ಪ್ರೈಸ್ ಬಿಡಿ ಗಾಡ್ ರಕ್ಷಕನನ್ನ ತನ್ನ ಸ್ವಂತ ರಕ್ಷಕರಾಗಿ ಪ್ರಭುವಾಗಿ ಸ್ವೀಕರಿಸಿಕೊಂಡು ಪ್ರಭು ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟದ ವ್ಯಕ್ತಿ ಆಗಬೇಕು. ಒಂದು ವ್ಯಕ್ತಿ ತಿರುಗುಟ್ಟದೆ ಹೋದ್ರೆ ಆಶೀರ್ವಾದ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಳೆ ಒಡಂಬಡಿಕೆಯಲ್ಲಿ ಒಂದು ವ್ಯಕ್ತಿ ಆಶೀರ್ವಾದ ಪಡ್ಕೊಳ್ಬೇಕಾದ್ರೆ ಅವನು 10 ಆಜ್ಞೆಗಳನ್ನು ಒಳಗೊಂಡಂತಹ 613 ಆಜ್ಞೆಗಳನ್ನ ಚಾಚು ತಪ್ಪದೆ ಕೈಗೊಂಡಿಬೇಕಾಗಿತ್ತು. ಯಾಕಂದ್ರೆ ನೀವು ಧರ್ಮೋಪದೇಶಗಳಲ್ಲಿ ನೋಡ್ಬೋದು, ಯಾರು ಈ ಕೆಳಕಂಡ ಆಜ್ಞೆಗಳನ್ನೆಲ್ಲ ಎಲ್ಲ ಆಜ್ಞೆಗಳನ್ನ ಯಾರು ಅನುದಿನವೂ ಕೂಡ ಕೈಗೊಂಡಿದ್ದಾರೋ ಅವರು ಶುಭವನ್ನು ಅನುಭವಿಸ್ತಾರೆ. ಈ ಕೆಳಕಂಡ ಆಶೀರ್ವಾದಗಳು ಲಭ್ಯವಾಗ್ತವೆ ಎಂಬುದಾಗಿ 14ನೇ ವಾಕ್ಯ ತನಕ ಇದೆ. ಅದೇ 15ನೇ ವಾಕ್ಯ ಹೇಳ್ತದೆ, ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೆಯದೆ ಹೋದ್ರೆ ಈ ಕೆಳಕಂಡ ಶಾಪಗಳು ಬರ್ತದೆ ಎಂಬುದಾಗಿ ಇದೆ. ಈಗ ನನ್ನ ಪ್ರಶ್ನೆ ಪ್ರೈಸ್ ಗಾಡ್, ಹಳೆ ಒಡಂಬಡಿಕೆ ಪ್ರಕಾರ ದೇವರು ಪರಲೋಕದಲ್ಲಿ ಕುಳಿತಿದ್ದಾರೆ. ಮನುಷ್ಯ ದೇವರಿಂದ ಅವನ ಆಶೀರ್ವಾದ ಪಡ್ಕೊಳ್ಬೇಕಾದ್ರೆ ದೇವರು ಕೊಟ್ಟಿರುವಂತಹ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೀಬೇಕಾಗಿತ್ತು. ಅದೇ ಯಾಕೋಬನಿಗೆ ಬರೆದ ಪತ್ರಿಕೆಯಲ್ಲಿ ನೋಡ್ತೇವೆ, ಒಂದು ವ್ಯಕ್ತಿ 99 ಆಜ್ಞೆಗಳನ್ನ ಕೈ ಹಿಡಿಯಬಹುದು. ಒಂದು ಆಜ್ಞೆನ ಅವನು ಉಲ್ಲಂಘಿಸಿ ನಡೆದ್ರೆ ಎಲ್ಲಾ ಆಜ್ಞೆಗಳನ್ನ ಅವನು ಉಲ್ಲಂಘಿಸಿದವನಂತೆ ಆಗ್ತಾನೆ. ಅರ್ಥ ಆಗ್ತದೆಯಾ? ಹಾಗಾದ್ರೆ ದೇವರು ಕೊಟ್ಟಿರುವಂತಹ ಎಲ್ಲಾ ಆಜ್ಞೆಗಳನ್ನ ಪ್ರೈಸ್ ಗಾಡ್ ಯಾರು ಅನುದಿನವೂ ಕೈಗೊಂಡಿದ್ದಾರೋ ಅಂತವರಿಗೆ ದೇವರು ಆಶೀರ್ವಾದ ಕೊಡ್ತೇನೆ ಎಂದು ಹೇಳಿದರು. ಬಟ್ ಆದ್ರೆ ಭೂಲೋಕದಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ಅನುದಿನವೂ ಕೂಡ ದೇವರ ಆಜ್ಞೆಗಳು ಕೈಗೊಂಡಿರುವ ವ್ಯಕ್ತಿ ಯಾರಾದ್ರೂ ಇದ್ದಾರಾ? ಬೈಬಲ್ ಹೇಳ್ತದೆ, ಸುಳ್ಳು ಹೇಳಬೇಡ, ವ್ಯಭಿಚಾರ ಮಾಡಬೇಡ, ಪರರ ವಸ್ತುಗಳನ್ನು ಆಸೆ ಪಡಬೇಡ. ಕರೆಕ್ಟ್ ಆಜ್ಞೆಗಳು ನೋಡಿದ್ದೀರಲ್ಲ? ಬಟ್ ಪ್ರೈಸ್ ಬಿಡಿ ಗಾಡ್ ಆ ಆಜ್ಞೆಗಳನ್ನೆಲ್ಲ ಅನುದಿನವೂ ಕೈಗೊಂಡಿರುವಂತ ವ್ಯಕ್ತಿ ಯಾರಾದ್ರೂ ಇದ್ದಾರಾ? ನೋ, ಇಡೀ ಭೂಲೋಕದಲ್ಲಿ ಯಾರೂ ಇಲ್ಲ. ಬಟ್ ಥ್ಯಾಂಕ್ ಗಾಡ್ ಮನುಷ್ಯನ ಕೈಲಿ ಅದು ಸಾಧ್ಯ ಇಲ್ಲ ಅಂತೇಳಿ ಥ್ಯಾಂಕ್ ಗಾಡ್ ತಂದೆ ದೇವರೇ ತನ್ನ ಮಗನನ್ನ ಕಳಿಸಿಕೊಡೋದ್ರ ಮೂಲಕ, ಮತ್ತೊಂದು ಹೇಳೋದಾದ್ರೆ ತಂದೆ ದೇವರೇ ನರಮನುಷ್ಯನಿಗೆ ಭೂಲೋಕ ಬಂದು ಧರ್ಮಶಾಸ್ತ್ರದ ಅಧೀನದಲ್ಲೇ ಹುಟ್ಟಿ ನನ್ನಂತೆ ನಿಮ್ಮಂತೆ ಮನುಷ್ಯರಾಗಿ ಧರ್ಮಶಾಸ್ತ್ರದ ಎಲ್ಲಾ ಆಜ್ಞೆಗಳನ್ನ ಒಂದನ್ನು ಕೂಡ ನಮಗೋಸ್ಕರ ಬಿಡ್ಲಿಲ್ಲ. ಎಲ್ಲಾ ಆಜ್ಞೆಗಳನ್ನ ಅವರು ಕೈಗೊಂಡು ನಡೆದು ಮಾತ್ರವಲ್ಲ, ಬೈಬಲ್ ಹೇಳ್ತದೆ ಅದನ್ನು ಮುಕ್ತಾಯಗೊಳಿಸಿದ್ರು. ನಾನು ಬಂದಿದ್ದಾದರೂ ಧರ್ಮಶಾಸ್ತ್ರವನ್ನು ಮೊಟಕುಗೊಳಿಸ್ಲಿಕ್ಕಾಗಿಲ್ಲ, ಅದನ್ನು ಮುಕ್ತಾಯಗೊಳಿಸ್ಲಿಕ್ಕಾಗಿ. ಈಗ ಪ್ರೈಸ್ ಗಾಡ್ ಗಮನ ಕೊಡಿ, ಪ್ರಭು ಯೇಸು ಬಂದ್ರು, ಪ್ರಭು ಯೇಸು ಭೂಲೋಕಕ್ಕೆ ನರಮನುಷ್ಯನಾಗಿ ಬಂದು ಎಲ್ಲ ಆಜ್ಞೆಗಳನ್ನ ಕೈ ನೋಡಿದ್ರು. ನಿಯಮದ ಪ್ರಕಾರ ಯಾರು ಎಲ್ಲ ಆಜ್ಞೆಗಳನ್ನು ಕೈ ನೋಡಿದ್ದಾರೋ ಅವರಿಗೆ ದೇವರು ಏನು ಕೊಡಬೇಕು? ಆಶೀರ್ವಾದ ಕೊಡ್ಬೇಕಾರೆ ಯಾರನ್ನು ಆಜ್ಞೆಗಳನ್ನು ಕೈ ನೋಡಿದ್ದಾರೋ ಅವರನ್ನು ಆಶೀರ್ವದಿಸ್ತಾರೆ. ಸೊ ಈಗ ಪ್ರಭು ಯೇಸು ನರಮನುಷ್ಯನಾಗಿ ಎಲ್ಲ ಆಜ್ಞೆಗಳು ಕೈ ನೋಡಿದ್ಮೇಲೆ ಪರಲೋಕದಲ್ಲಿ ಸಿಂಹಾಸನದ ಮೇಲೆ ಕುಳಿತಿರುವಂತಹ ದೇವರ ಕೈಲಿರುವಂತಹ ಆಶೀರ್ವಾದ ಯಾರು ಕೊಡ್ಬೇಕು? ಈಗ ಯೇಸುವಿಗೆ. ಕರೆಕ್ಟ್. ಈಗ ಅವ್ರ ಆಜ್ಞೆ ಕೈ ನೋಡಿದ್ರು, ದೇವರು ಅವರಿಗೆ ಆಶೀರ್ವಾದ ಕೊಟ್ಟರು. ಈಗ ಆಶೀರ್ವಾದಗಳು ಯಾರ ಹತ್ರ ಇದೆ? ತಂದೆ ಹತ್ರ ಇದೆಯಾ? ಪ್ರಭು ಯೇಸುವಿನ ಹತ್ರ ಇದೆಯಾ? ಯೇಸುವಿನ ಹತ್ರ ಇದೆ. ಪ್ರಭು ಯೇಸು ಹೇಗೆ ಸಂಪಾದನೆ ಮಾಡಿದ್ರು? ಎಲ್ಲ ಆಜ್ಞೆಗಳನ್ನ ಕೈಗೆ ನೋಡಿದ್ರಿಂದ. ಕರೆಕ್ಟಾ? ಈಗ ಪ್ರಭು ಯೇಸುವಿನಲ್ಲಿ ಎಲ್ಲ ಆಶೀರ್ವಾದಗಳಿವೆ. ಆ ಪ್ರಭು ಯೇಸು ಎಲ್ಲಿದ್ದಾರೆ? ಈಗ ಪ್ರಭು ಯೇಸು ಎಲ್ಲಿದ್ದಾರೆ? ಕೊಲೋಸಿಯ ಪ್ರೈಸ್ ಗಾಡ್. ಇದೆಲ್ಲ ನಿಮ್ಮ ಇವೆಲ್ಲ ಮರ್ತು ಬಿಡಂಗಿಲ್ಲ ಪ್ರೇರಿ, ಇವೆಲ್ಲ ಬರ್ಕೊಳ್ಳಿ, ಮನೇಲಿ ಹೋಗಿ ಅದ್ರ ಅಂಡರ್ಲೈನ್ ಮಾಡ್ಕೊಳ್ಳಿ. ಕೊಲೋಸಿಯ 1:13 ಓಪನ್ ಮಾಡಿ. 13 ಅಲ್ಲ 27 27. ಅನ್ಯ ಜನಗಳಲ್ಲಿ
ಈ ಮರ್ಮದ ಮಹಿಮಾತಿಶಯವು ಎಷ್ಟೆಂಬುದನ್ನು ದೇವರು ತನ್ನ ಜನರಿಗೆ ಪರಿಶುದ್ಧರಿಗೆ ತಿಳಿಸುವುದಕ್ಕೆ ಮನಸ್ಸು ಮಾಡಿಕೊಂಡರು. ದೇವರು ಒಂದು ಮನಸ್ಸು ಮಾಡಿಕೊಂಡ್ರು, ಒಂದು ನಿರ್ಧಾರ ಮಾಡಿಕೊಂಡ್ರು. ಥ್ಯಾಂಕ್ ಗಾಡ್. ಅಂದ್ರೆ ಇದುವರೆಗೂ ಇದ್ದಂತ ಮರ್ಮ ಅಂದ್ರೆ ರಹಸ್ಯ ಯಾರಿಗೂ ಅದನ್ನು ತಿಳಿಸಕ್ಕಾಗಿಲ್ಲ. ಅದನ್ನ ಸೀಕ್ರೆಟ್ ಆಗಿ ಇಟ್ಟಿದ್ದು, ರಹಸ್ಯವಿಟ್ಟಿರುವಂತ ಒಂದು ಗುಟ್ಟನ್ನ, ಒಂದು ರಹಸ್ಯವನ್ನ ಅನ್ಯ ಜನರಾದ ನಮಗೆ ತಿಳಿಸ್ಕೊಡ್ಲಿಕ್ಕಾಗಿ ನಿರ್ಧಾರ ತೆಗೆದುಕೊಂಡ್ರು. ಏನದು ರಹಸ್ಯ? ಸೀಕ್ರೆಟ್ ಓದಿ. ಈ ಮರ್ಮವು ಅಂದ್ರೆ ಈ ಸತ್ಯವು, ಈ ರಹಸ್ಯವು ಏನೆಂದರೆ, ಈ ರಹಸ್ಯವೇನೆಂದರೆ ನಿಮ್ಮಲ್ಲಿರುವ ಕ್ರಿಸ್ತನು, ಇನ್ನೊಂದ್ಸಲ, ನಿಮ್ಮಲ್ಲಿರುವ ಕ್ರಿಸ್ತನು, ಪರಲೋಕದಲ್ಲಿರುವ ಕ್ರಿಸ್ತನು ಅಂತ ಇದೆಯಾ? ಕ್ರಿಸ್ತ ಯೇಸು ಎಲ್ಲಿದ್ದಾರೆ? ಹಾಗಾದ್ರೆ ಕ್ರಿಸ್ತ ಯೇಸು ಎಲ್ಲಿದ್ದಾರೆ? ನಮ್ಮಲ್ಲಿದ್ದಾರೆ. ಈಗ 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 ಈ ಕಡೆ ಗಮನ ಕೊಡಿ. ದೇವರ ಆಶೀರ್ವಾದ ಯಾರ ಕೈಗೆ ಹೋಯ್ತು? ಕ್ರಿಸ್ತ ಯೇಸುವಿನ ಕೈಗೆ ಹೋಯ್ತು. ಆ ಯೇಸು ಎಲ್ಲಿದ್ದಾರೆ? ಈಗ ನಮ್ಮಲ್ಲಿದ್ದಾರೆ. ಹೇಗೆ ಹೇಳ್ತೀರಿ? ಡಾಕ್ಯುಮೆಂಟ್, ಆಧಾರ್ ಕಾರ್ಡ್. ನಮ್ಗೆ ಈ ಲೋಕದ ಪ್ರಜೆ ಅಂತ ಹೇಳೋಕೆ ಆಧಾರ್ ಕಾರ್ಡ್ ಇದೆಯಲ್ಲ, ಡಾಕ್ಯುಮೆಂಟ್ ಇದೆಯಲ್ಲ, ಅದೇ ತರ ನಮ್ಗೊಂದು ಡಾಕ್ಯುಮೆಂಟ್ ಇದೆ. ಬೈಬಲ್ ಹೇಳ್ತದೆ ಕ್ರಿಸ್ತ ಯೇಸು ನಿಮ್ಮ ಒಳಗಡೆ ಇದ್ದಾರೆ. ಕ್ರಿಸ್ತ ಯೇಸು ನಮ್ಮ ಒಳಗಡೆ ಮೇಲೆ ಆಶೀರ್ವಾದಗಳೆಲ್ಲ ಎಲ್ಲಿದೆ? ನಮ್ಮ ಒಳಗಡೆ ಇದೆ. ಹಾಗಾದ್ರೆ ಈಗ ಆಶೀರ್ವಾದ ಹೇಗೆ ಪಡ್ಕೊಂಡ್ವಿ ನಾವು? ನಾವು ಪುಣ್ಯ ಕಾರ್ಯಗಳಿಂದನ, ಬೆಳಿಗ್ಗೆ 5 ಗಂಟೆಗೆ ಇದ್ದು ಪ್ರೇಯರ್ ಮಾಡಿದ್ರಿಂದನ, ಮೊಣಕಾಲೂರಿದ್ದರಿಂದನ, ಅರ್ಕೆಗಳು ಕಟ್ಕೊಂಡಿದ್ದೀರದನ? ನೋ. ಇದೆಲ್ಲವೂ ಕೂಡ ನೀವು ಯಾವಾಗ ಯೇಸುವನ್ನ ನಿಮ್ಮ ಸ್ವಂತ ರಕ್ಷಕರಾಗಿ, ಪ್ರಭುವಾಗಿ, ದೇವರಾಗಿ ಸ್ವೀಕರಿಸಿಕೊಡ್ರಿ, ಅದೇ ಗಳಿಗೆಯಲ್ಲಿ ಎಲ್ಲ ಆಶೀರ್ವಾದಗಳು ನಿಮ್ಮ ಒಳಗಡೆ ಬಂದು ನೆಲೆಗೊಂಡಿದೆ. ಹಳೆ ಒಡಂಬಡಿಕೆಯಲ್ಲಿ ಎಲ್ಲ ಆಗ್ಲಿ ಕೈಗೊಂಡಿಬೇಕಾಗಿತ್ತು. ಹೊಸ ಒಡಂಬಡಿಕೆಯಲ್ಲಿ ನೀವು ಯಾವಾಗ ಯೇಸುವನ್ನು ನಿಮ್ಮ ರಕ್ಷಕರಾಗಿ ಸ್ವೀಕರಿಸಿಕೊಂಡು ತಿರುಗುಟ್ಟಿದ್ರೋ, ಅದೇ ಗಳಿಗೆಯಲ್ಲಿ ಕ್ರಿಸ್ತ ಯೇಸುವಿನಲ್ಲಿದ್ದ ಎಲ್ಲ ಆಶೀರ್ವಾದಗಳು ನಿಮ್ಮ ಒಳಗಡೆ ಡಿಪಾಸಿಟ್ ಆಯಿತು. ನಿಮ್ಗೇನು ಬೇಕು ಅದು ಎಲ್ಲೂ ಹೊರಗಡೆ ಇಲ್ಲ ಪ್ರಿಯರೇ. ನಿಮ್ಗೇನು ಬೇಕು ಅದು ದೇವ್ರ ಕೈಲಿಲ್ಲ. ದೇವಾ ನನಗೆ ಗುಣಪಡಿಸು ದೇವ್ರು ಹೇಳ್ತಾರೆ, ನಿನ್ನ ಒಳಗಡೆ ಇಟ್ಟಿದ್ದಾನೆ. ಅದೇನಾಗಿದೆ ಎಫೆಸ 1:3 ಬ್ರದರ್ ಓದಿದ್ದು, ಕ್ರಿಸ್ತ ಯೇಸುವಿನಲ್ಲಿ ಎಲ್ಲ ಆಶೀರ್ವಾದಗಳು, ಆಧ್ಯಾತ್ಮಿಕ ಆಶೀರ್ವಾದಗಳನ್ನ ದೇವರು ನಿಮ್ಮ ಒಳಗಡೆ ಇಟ್ಟಿದ್ದಾರೆ. ನಿಮ್ಮ ಶರೀರದಲ್ಲಿ ರೋಗ ಇದ್ರೆ ಆ ರೋಗಕ್ಕೆ ಬೇಕಾದ ಸ್ವಸ್ಥತೆ ಹೊರಗಡೆ ಇಲ್ಲ, ದೇವ್ರ ಕೈಲಿಲ್ಲ, ನಿಮ್ಮ ಒಳಗಡೆ ಇದೆ. ಹಣಕಾಸು ನಿಮ್ಮ ಒಳಗಡೆ ಇದೆ. ಹಣಕಾಸು ನಮ್ಮ ಒಳಗಡೆ ಇದೆ ಅಂತ ನಾವು ನಂಬಿರೋದ್ರಿಂದ ಪ್ರಿಯರೇ, ಮೈ ಗಾಡ್, ಎಲ್ಲ ಕಡೆ ಹೋಗಿ ಉಚಿತವಾಗಿ ಸೇವೆ ಮಾಡ್ಕೊಂಡು ಬರ್ತಾರಂಥದ್ದು. ನಮ್ಮ ಕೆಲಸ ಇದ್ರೆ ಡ್ರಾ ಮಾಡ್ಕೊಳ್ಳೋದು, ಖರ್ಚು ಮಾಡೋದು, ಥ್ಯಾಂಕ್ ಗಾಡ್ ಸೇವೆ ಮಾಡ್ಕೊಂಡು ಹೋಗೋದು. ಹಲೋ, ನೀವೇ ಅನ್ಕೊಂಡಿದ್ದೀರಿ? ನಿಮಗೆ ಪ್ರಿಯರೇ ಈ ಸತ್ಯ ಗೊತ್ತಿಲ್ಲದೆ ಇರೋದ್ರಿಂದ ಎಲ್ಲರ ಹತ್ರ ಹೋಗ್ತೀರಿ, ಬ್ರದರ್ ನಮ್ಮ ಮನೇಲಿ ಯಾಕೋ ಬಿಸ್ನೆಸ್ ಆಗ್ತಲ್ಲ, ತಲೆ ಮೇಲೆ ಕೈ ಇಟ್ಟು ಹೇಳಿ ಸಿಸ್ಟರ್, ಆಗ ಇವ್ರು ಹೇಳ್ತಾರೆ ನಿಮ್ಗೇನೋ ಮಾಡಿಸಿದಾರ, ಆಗ ನಾನು ನಂಬ್ತೇನೆ ಅದನ್ನ. ನಿಮ್ಗೇನೋ ಒಂದು ವೇಳೆ ಮಾಡಿಸಿದ್ರು ಕೂಡ ಆ ಮಾಟ ಮಂತ್ರದಿಂದ ಬಿಡುಗಡೆ ಮಾಡೋ ಶಕ್ತಿ ಎಲ್ಲಿದೆ? ನಿಮ್ಮ ಒಳಗಡೆ ಇದೆ. ಹಲೋ, ನಿಮ್ಮ ಒಳಗಡೆ ಇದೆ. ನಿಮ್ಮ ಒಳಗಡೆ ಇದ್ಮೇಲೆ ಪ್ರೈಸ್ ಕೊಟ್ಟು ನಿಮ್ಮ ಕೆಲಸ ಏನು? ಇದನ್ನ ಯಾವ ತರ ಡ್ರಾ ಮಾಡಬೇಕು ಅಂತೇಳಿ ಕಲ್ತ್ಕೊಳ್ಬೇಕಷ್ಟೇ. ಇನ್ನೇನು ಮಾಡಂಗಿಲ್ಲ. ನಿಮ್ಮ ಸಾಲ ತೀರಿಸ್ಬೇಕಾದ್ರೆ ಶ್ರಮ ಪಡ್ಬೇಕಾಗಿಲ್ಲ. ನಿಮ್ಮ ರೋಗ ಗುಣ ಬೇಕಾದ್ರೆ ಮೊಣಕೋರ್ ಬೇಕಾಗಿಲ್ಲ. ನೋ, ನಿಮ್ಮ ಒಳಗಡೆ ಇರೋದನ್ನ ಡ್ರಾ ಮಾಡೋದನ್ನ ಕಲ್ತ್ಕೊಳ್ಬೇಕು. ಉದಾಹರಣೆಗೆ ಎಷ್ಟು ಮಂದಿ ಒಳಗಡೆ ಇವತ್ತು ನಲ್ಲಿನ ಉಪಯೋಗಿಸಿದ್ರಿ? ಒಬ್ಬರು ಉಪಯೋಗಿಸಿಲ್ಲ. ಓಕೆ, ಪ್ರೈಸ್. ಅಟ್ಲಿ ನಿಮ್ಮನೆಲ್ಲಾದ್ರೂ ನಲ್ಲಿಗಳಿದೆಯಾ? ಇದೆ, ಕರೆಕ್ಟ್. ಈಗ ಉದಾಹರಣೆಗೆ ಪ್ರೈಸ್ ಗಾಡ್, ಮನೆ ಮೇಲೆ ಓಲ್ಡ್ ಟ್ಯಾಂಕ್ ಇದೆ, ಕರೆಕ್ಟ್. ನೋಡಿದ್ರೆ ಯಾರಾದ್ರು? ಇಲ್ಲ. ಬಟ್ ಅಲ್ಲಿಂದ ಥ್ಯಾಂಕ್ ಗಾಡ್ ನಲ್ಲಿಗೆ ಬಂದಿರೋ ಕನೆಕ್ಷನ್ ನೋಡಿದ್ರ, ಪೈಪ್ ನೋಡಿದ್ರ? ಎಲ್ಲಿ ನೋಡಿದ್ರಿ? ಗೋಡೆ ಹೊಡಿರೋ ಪೈಪ್ ನೋಡಿದ್ರ? ವಾಶ್ ಬೇಸಿನ್ ಹತ್ರ ಹೋಗಿ ನಲ್ಲಿ ತಿರ್ಸಿದ್ರಿ, ಪೈಪ್ ನೋಡಿದ್ರ? ಮೇಲಿಂದ ಬಂದಿರೋ ಪೈಪ್ನ? ಇಲ್ಲ 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 ಇಲ್ಲಾಂದ್ರೆ ಕರ್ಕೊಂಡು ಹೋಗ್ತದೆ, ಬನ್ನಿ ತೋರಿಸಿ. ಓಕೆ, ಇಲ್ಲ ಇಲ್ಲ, ಕರೆಕ್ಟ್. ಬಟ್ ಆದ್ರೂ ಕೂಡ ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್, ನಾವು ನಂಬಿದ್ದೇವೆ. ನಮ್ಮನ್ನ ಕರೆದಂತಹ ಸ್ಟ್ಯಾನಿ ಬ್ರದರ್ ಮತ್ತು ಅವ್ರ ಕುಟುಂಬದವರು ನಮ್ಮ ಮೇಲಿನ ಪ್ರೀತಿಗಾಗಿ ಥ್ಯಾಂಕ್ ಗಾಡ್, ಇಲ್ಲಿ ಬರುವಂತ ನನ್ನ ಪ್ರಿಯ ಸಹೋದರ ಸಹೋದರಿಗೆ ತೊಂದರೆ ಆಗಬಾರ್ದು ಅಂತೇಳಿ ನಾವು ಬರಕ್ ಮುಂಚಿತವಾಗ್ಲೇನೆ ಮೇಲ್ಗಡೆ ಟ್ಯಾಂಕ್ನ ತುಂಬಿಸಿದ್ದಾರೆ, ಕರೆಕ್ಟ್. ಅದು ಹೋಗಿ ಇಲ್ಲಿ ಬ್ರದರ್ ಅಲ್ಲಿ ನೀರು ಬರಲಿಲ್ಲ ಬ್ರದರ್, ನಾವು ಪ್ರೇಯರ್ ಮಾಡಿದ ತಕ್ಷಣ ನೀರು ಬಂದ್ಬಿಡ್ತು ಅಂತ ಹಂಗೇನಾದ್ರು ಇದೆಯಾ? ಇಲ್ಲ, ನೀರು ತುಂಬಿಸಿರೋದಕ್ಕೆ ನೀರು ಬಂದಿರೋದು, ಪ್ರೇಯರ್ ಮಾಡಿದ್ರಿಂದಲ್ಲ. ಹಲೋ, ಉದಾಹರಣೆಗೆ ಪ್ರೈಸ್ ಗಾಡ್, ನಿಮ್ಮ ಮನೆಯಲ್ಲಿ ಬೆಳಿಗ್ಗೆ ಎದ್ದು ಸ್ನಾನ ಮಾಡಬೇಕು ಅಂತ ಹೋದ್ರಿ, ವಾಶ್ರೂಮ್ ಹೋದ್ರಿ. ಸ್ನಾನ ಮಾಡಬೇಕು ಅಂತ ಹೋದಾಗ ಖಾಲಿ ಬಕೆಟ್ ಇರ್ತದೆ, ನಲ್ಲಿನೂ ಇರ್ತದೆ. ಥ್ಯಾಂಕ್ ಗಾಡ್, ಖಾಲಿ ಬಕೆಟ್ ಇದ್ದಾಗ ಎಷ್ಟು ಮಂದಿ ಥ್ಯಾಂಕ್ ಗಾಡ್ ಜೀಸಸ್, ನಾನು ಆದಷ್ಟು ಬೇಗ ಸ್ನಾನ ಮಾಡಬೇಕು ಜೀಸಸ್, ಬೇಗ ನೀರು ತುಂಬಿಸು ಜೀಸಸ್, ನೀರು ತುಂಬಿಸು ಜೀಸಸ್ ಅಂತೇಳಿ ನೀವು ಯಾವ ಪ್ರೇಯರ್ ಮಾಡ್ತೀರಿ, ಆ ಕಣ್ ತೆಗೆದು ನೋಡ್ತೀರಿ ಬಕೆಟ್ ಎಲ್ಲ ತುಂಬಿರ್ತದೆ, ಕರೆಕ್ಟಾ? ಏನು ಮಾಡ್ಬೇಕು ನೀವು ಬಕೆಟ್ ತುಂಬಬೇಕಾದ್ರೆ?
ನಲ್ಲಿ ತೀರಿಸ್ಬೇಕು. ನೀವೇನಾದ್ರೂ ಸ್ನಾನ ಮನೆಗೆ ಹೋಗಿ ಆ ಥರ ಪ್ರೇ ಮಾಡಿದ್ರೆ ನಿಮ್ಮ ಮನೇಲಿ ಮಕ್ಕಳು ಅಥವಾ ಮೊಮ್ಮಕ್ಕಳಿದ್ರೆ ಓಡ್ ಬರ್ತಾರೆ, ಅಜ್ಜಿ ಏನು ಮಾಡ್ತಾ ಇದೆಯಾ, ಮಮ್ಮಿ ಏನು ಮಾಡ್ತಾ ಇದೆಯಾ. ನೀವು ಪ್ರೇ ಮಾಡಿದ್ರೆ ನೀರು ತುಂಬಲ್ಲ, ನಲ್ಲಿ ತೀರಿಸಿದ್ರೆ ನೀರು ತುಂಬೋದು. ಕರೆಕ್ಟಾ? ಓಕೆ, ಪ್ರೈಸ್ ಗಾಡ್. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಗಾಡ್. ಈಗ ಟ್ಯಾಂಕಲ್ಲಿ ಮೇಲ್ಗಡೆ ಓವರ್ ಟ್ಯಾಂಕಲ್ಲಿ ಇರುವಂಥ ನೀರನ್ನು ನೀವು ಕಣ್ಣ ನೋಡಿದ್ದೀರಾ? ಇಲ್ಲ. ಆ ಟ್ಯಾಂಕ್ ನೋಡಿದ್ರಾ? ಇಲ್ಲ. ಅಲ್ಲಿ ಬಂದಿರೋ ಪೈಪ್ ಕನೆಕ್ಷನ್ ನೋಡಿದ್ರಾ? ಇಲ್ಲ. ಆದರೂ ಕೂಡ ಥ್ಯಾಂಕ್ ಗಾಡ್ ನೀವು ನಲ್ಲಿ ತಿರುಗಿಸಿದಿರಿ. ಯಾಕಂದ್ರೆ ನೀವು ಆಲ್ರೆಡಿ ನಿಮಗೆ ಪ್ರಾಕ್ಟೀಸ್ ಆಗಿದೆ, ನೀವು ನಂಬಿದ್ದೀರಿ. ನಲ್ಲಿ ತಿರುಗಿಸಿದ್ರೆ ನೀರು ಬರ್ತದೆ. ಕರೆಕ್ಟಾ? ನಿಮಗೆ ಅದು ಗೊತ್ತಿದೆ ಸಿಸ್ಟಮ್. ಇನ್ ದ ಸೇಮ್ ವೇ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಒಳಗಡೆ ಈ ಟ್ಯಾಂಕಲ್ಲಿ ನಿಮ್ಮ ಜೀವನಕ್ಕೆ ಏನೆಲ್ಲ ಬೇಕು ಎಲ್ಲವೂ ತುಂಬಿ ತುಳ್ತಾ ಇದೆ. ನಿಮ್ಮ ಆತ್ಮದಲ್ಲಿ ಕಣ್ಣಿಗೆ ಕಾಣದಿರುವಂತಹ ಆಧ್ಯಾತ್ಮಿಕ ಆಶೀರ್ವಾದಗಳೆಲ್ಲವೇ. ಕ್ರಿಸ್ತನಲ್ಲಿ ಎಲ್ಲ ಆಶೀರ್ವಾದ ಇದೆ. ಕ್ರಿಸ್ತ ಯೇಸು ಇರೋದು ಇಲ್ಲಿ ನಿಮ್ಮ ಆತ್ಮದಲ್ಲಿ. ನಿಮ್ಗೆ ಏನು ಬೇಕು ಅದೆಲ್ಲ ಇಲ್ಲಿ ಇದ್ದಾಗ, ಪ್ರೈಸ್ ಬಿಡಿ ಗಾಡ್. ಈ ನಿಮ್ಮ ಕೆಲಸ ಏನಂತಂದ್ರೆ ನೀವೇನು ಮಾಡಬೇಕಾಗಿಲ್ಲ. ದೇವರ ವಾಕ್ಯವನ್ನು ತೆಗೆದುಕೊಂಡು ಅದನ್ನ ಬಾಯಿ ತುಂಡೋದ್ರ ಮೂಲಕ, ಅದನ್ನ ಧ್ಯಾನಿಸೋದ್ರ ಮೂಲಕ ನಿಮ್ಮ ಮನಸ್ಸೆಂಬ ನಲ್ಲಿಯನ್ನ ತಿರುಗಿಸಬೇಕು. ಅಷ್ಟೇ ನಿಮ್ಮ ಕೆಲಸ. ಅದಕ್ಕಾಗಿ ಸಂತ ಪೌಲರು ಹೇಳುವಂಥದ್ದು, ನಿಮ್ಮ ಮನಸ್ಸನ್ನ ಅನುದಿನವೂ ನವೀಕರಣ ಮಾಡಿ. ನಿಮ್ಮ ಮನಸ್ಸನ್ನ ಅನುದಿನವೂ ದೇವರ ವಾಕ್ಯವನ್ನು ಧ್ಯಾನಿಸೋದ್ರ ಮೂಲಕ ನವೀಕರಿಸಿಕೊಳ್ಳಿ, ರಿನ್ಯೂ ಮಾಡಿಕೊಳ್ಳಿ. ಯಾಕೆ ನಿಮ್ಮ ಮನಸ್ಸು ಯಾವಾಗಲೂ ಅಷ್ಟೇ ಕಣ್ಣಾರೆ ಕಾಣುವಂಥದ್ರೆ ಬೇಗ ನಂಬ್ತದೆ. ಪಂಚೇಂದ್ರಗಳು ಏನು ಹೇಳ್ತದೋ, ಕಿವಿ, ನಾಲಿಗೆ, ಚರ್ಮ, ಮೂಗು, ಆ ವಾಸನೆ, ಇವೆಲ್ಲ ಏನೆಲ್ಲ ಹೇಳ್ತದೋ ಸಡನ್ ಆಗೋದು ನಂಬ್ತದೆ ನಿಮ್ಮ ಮನಸ್ಸು. ಬಟ್ ಈಗ ಯೇಸುನ ಅರಿತುಕೊಂಡ ಮೇಲೆ ನಿಮ್ಮ ಮನಸ್ಸಿಗೆ ಟ್ರೈನಿಂಗ್ ಕೊಡಬೇಕು. ನನ್ನ ಪಂಚೇಂದ್ರಗಳು ಏನು ಹೇಳ್ತದೋ ನಾನು ನಂಬೋದಿಲ್ಲ, ಬದಲಾಗಿ ದೇವರ ವಾಕ್ಯದ ಪ್ರಕಾರ ನನ್ನ ಆತ್ಮ ಏನು ಹೇಳ್ತದೋ ನಾನು ಅದನ್ನು ಮಾತ್ರ ನಂಬ್ತೇನೆ, ಅದ್ರ ಪ್ರಕಾರ ಆಲೋಚನೆ ಮಾಡ್ತೇನೆ ಅಂತೇಳಿ ನಿಮ್ಮ ಮನಸ್ಸನ್ನ ನಿಮ್ಮ ಆತ್ಮದೊಂದಿಗೆ ಸೆಟ್ ಮಾಡಬೇಕು. ನಿಮ್ಮ ಆತ್ಮದಲ್ಲಿ ನಿಮ್ಮ ಶರೀರಕ್ಕೆ ಬೇಕಾದ ಆರೋಗ್ಯ ಇದೆ. ಏಕೆ? ಯೇಸುವಿನ ಗಾಯಗಳಿಂದ ಗುಣ ಹೊಂದಿದ್ದೀರಿ. ಅದ್ರ ಪ್ರಕಾರ ನಿಮ್ಮ ಮನಸ್ಸನ್ನು ಸೆಟ್ ಮಾಡಬೇಕಾಗಿರೋದು. ಈಗ ಉದಾಹರಣೆಗೆ ನೀವು ಬೇಷನ್ ಹತ್ರ ಹೋದ್ರಿ, ಕೈ ತೊಳೆಯಕ್ಕೆ ಹೋದ್ರಿ, ಕರೆಕ್ಟ್? ನೀರು ತೆಗೆದುಕೊಳಕ್ಕೆ ಹೋದ್ರಿ. ಎಷ್ಟು ಮಂದಿ ಕೈ ತೊಳೆದ್ರಿ? ಊಟ ಆದ್ಮೇಲೆ ಕೈ ತೊಳೆದಿದ್ದೀರಾ? ನಲ್ಲಿ ತಿರುಗಿಸಿದ್ರಿ. ನಲ್ಲಿ ಯಾವ ಕಡೆ ತಿರುಗಿಸಿದ್ರಿ? ಲೆಫ್ಟ್, ಎಡಕ್ಕೆ ತಿರ್ಸಿದ್ರ, ಬಲಕ್ಕೆ ತಿರ್ಸಿದ್ರ? ಅರೆ, ಕೈ ತೊಳೆದ್ರೆ ನಿಜವಾಗ್ಲು ಎಡಕ್ಕೆ ತಿರ್ಸಿದ್ರ, ಬಲಕ್ಕೆ ತಿರ್ಸಿದ್ರ? ಯಾವ ಕಡೆ ತಿರ್ಸಿದ್ರಿ? ಯಾರೋ ಚೆಕ್ ಮಾಡಕ್ ಹೋಗಿದ್ರ ಅಲ್ಲಿ? ಅಲ್ಲ, ಡೈಲಿ ಮನೆ ನಲ್ಲಿ ಉಪಯೋಗಿಸ್ತೀರಿ. ಯಾವ ಕಡೆ ತಿರ್ಸೋದು ನಲ್ಲಿನ? ಲೆಫ್ಟಾ? ನಾನು ಆಂಟಿ ಕ್ಲಾಕ್, ಅಂಕಲ್ ಕ್ಲಾಕ್ ಅಂತ ಹೇಳಿಲ್ಲ. ಲೆಫ್ಟ ರೈಟಾ? ಯಾವ ಕಡೆ ತಿರ್ಸಿದ್ರಿ? ಯಾವ ಕಡೆ ತಿರ್ಸಿದ್ರಿ? ಅವ್ರು ಹೇಳಿದ್ರು ಅಂತ ಹೇಳ್ತಾ ಇದ್ದೀರಾ ಅಥವಾ ಕರೆಕ್ಟ್ ನೋಡಿದ್ರ? ಲೆಫ್ಟ್ ಸಿಸ್ಟರ್ ಯಾವ ಕಡೆ? ಎಲ್ಲ ಪ್ರಾಕ್ಟೀಸ್ ಮಾಡಿದ್ರು. ಲೆಫ್ಟ್ ತಿರ್ಸಿದ್ರಿ. ಎಡಕ್ಕೆ ತಿರ್ಸಿದ್ರೆ ಮಾತ್ರ ನೀರು ಬರೋದು, ಬಲಕ್ಕೆ ತಿರ್ಸ್ತಾರಲ್ಲ. ಹಲೋ, ಆಗ ನಲ್ಲಿನ ಹಿಂದೆ ತಿರ್ಸಿದ್ರ ಮುಂದೆ ತಿರ್ಸಿದ್ರ? ಹಿಂದೆ ತಿರ್ಸಿದ್ರೆ ನಲ್ಲಿ ನೀರು ಬರುತ್ತೆ, ಮುಂದೆ ತಿರ್ಸಿದ್ರೆ ನೀರು ಬರೋದಾ? ನೀವು ಕೈ ತೊಳೆದ್ರ ಯಾವ ಕಡೆ ತಿರ್ಸಿದ್ರೆ ನೀರು ಬಂತು? ಹಿಂದೆ ತಿರ್ಸಿದ್ರೆ ಮುಂದೆ ತಿರ್ಸಿದ್ರ? ಹಿಂದೆ ತಿರ್ಸಿದ್ರೆ ನೀರು ಬರ್ತದೆ. ಒಬ್ರು ಹೇಳಿದ್ರೆ ಎಲ್ಲರೂ ಅದೇ ಆನ್ಸರ್. ನನ್ನ ಪ್ರಿಯ ಸಹೋದರ ಸಹೋದರರೇ, ನಲ್ಲಿನ ಯಾವಾಗಲೂ ಅಷ್ಟೇ ಗಡಿಯಾರ ಕ್ಲಾಕ್ ವೈಸ್ ಮುಂದಕ್ಕೆ ಹೋದ್ರೆ ಬಲಗಡೆ ಹೋಗ್ತದೆ. ಆಯ್ತು, ನಲ್ಲಿನ ಬಲಗಡೆ ತಿರ್ಸಿದ್ರೆ ಸ್ಟಾಪ್ ಆಯ್ತದೆ. ಹಿಂದೆ ತಿರ್ಸ್ಬೇಕು, ಆಂಟಿ ಕ್ಲಾಕ್ ವೈಸ್ ಹಿಂದಕ್ಕೆ. ನಲ್ಲಿನ ಹಿಂದೆ ತಿರ್ಸೋದ್ರಿಂದ ಮೇಲ್ಗಡೆ ತುಂಬಿ ತುಳ್ತಿರೋದು ನೀರು ಇಲ್ಲಿ ಬರ್ತದೆ. ಕರೆಕ್ಟಾ? ಇನ್ ದ ಸೇಮ್ ವೇ ನಿಮ್ ಒಳಗಡೆ ಏನ್ ತುಂಬಿದೆಯೋ, ಇಲ್ಲಿರುವಂತ ಆರೋಗ್ಯ, ಸಮಾಧಾನ, ಸಮೃದ್ಧಿ, ಉದ್ಯೋಗ, ಹಣಕಾಸು, ಡಾಲರ್ ಗಟ್ಟಲೆ ಹಣ ಎಲ್ಲ ಒಳಗಡೆ ತುಂಬಿದೆ. ಕ್ರಿಸ್ತ ಯೇಸುವಿನಲ್ಲಿ ನೀವು ಪಡ್ಕೊಂಡಿರುವಂತ ಆಶೀರ್ವಾದಗಳೆಲ್ಲವನ್ನ ನಿಮ್ಮ ನಿಜ ಜೀವನಕ್ಕೆ ಡ್ರಾ ಮಾಡಿ ಹೊರಗಡೆ ನೀವು ಅನುಭವಿಸ್ಬೇಕಾದ್ರೆ ನಿಮ್ಮ ಮನಸ್ಸನ್ನ ಹಿಂದೆ ತಿರ್ಸ್ಬೇಕು. ನಾಳೆಗಲ್ಲ, ಯೇಸು ಹೇಳಿದ ನಾಳೆ ಬಗ್ಗೆ ಚಿಂತೆ ಮಾಡಬೇಡಿ, ನಾಳೆ ತಿರ್ಸ್ಬೇಡಿ. ನಿಮ್ಮ ಮನಸ್ಸನ್ನ ಹಿಂದೆ ತಿರ್ಸಿ. ಎಲ್ಲಿ ಹಿಂದಕ್ಕೆ? 2024 ವರ್ಷಗಳ ಹಿಂದೆ
ಪ್ರಭು ಯೇಸು ನಿಮಗೆ ಬಂದಿರುವ ಸಮಸ್ಯೆಗಾಗಿ ಏನ್ ಕಾರ್ಯ ಮಾಡಿದಾರೋ ಶಿಲು ಮೇಲೆ ಅಲ್ಲಿಗೆ ನಿಮ್ಮ ಮನಸ್ಸನ್ನು ತಿರ್ಸಿ, ಹಿಂದೆ ತಿರ್ಸಿ. ನೀವ್ಯಾವ ನಿಮ್ಮ ಮನಸ್ಸನ್ನ 2024 ವರ್ಷಗಳ ಹಿಂದೆ ಪ್ರಭು ಯೇಸು ಏನ್ ಕಾರ್ಯ ಮಾಡಿದಾರೋ ಅಲ್ಲಿ ತಿರುಗಿಸ್ತೀರಿ, ಮೈ ಗಾಡ್ ನಿಮ್ಮ ಒಳಗಡೆ ಇರೋದನ್ನ ಹೊರಗಡೆ ಪಡ್ಕೊಳ್ತೀನಿ ಈಸಿಯಾಗಿ. ಉದಾಹರಣೆಗೆ ನಿಮ್ಮ ಶರೀರದಲ್ಲಿ ಸಪೋಸ್ ಏನೋ ಸೊಂಟ ನೋವಿದೆ ಅಂತ ತಿಳ್ಕೊಳ್ಳೋಣ. ಉದಾಹರಣೆಗೆ ಸೊಂಟ ನೋವಿದೆ. ಸೊಂಟ ನೋವಿದ್ದಾಗ ಪ್ರೈಸ್ ಗಾಡ್ ಏನಂತ ಪ್ರೇ ಮಾಡ್ತೀವಿ ಸಿಸ್ಟರ್? ಸೊಂಟ ನೋವಿದ್ರೆ ಒಂದು ವೇಳೆ ಸೊಂಟ ನೋವು ಬಂತು ಏನಂತ ಪ್ರೇ ಮಾಡ್ತೇವೆ? ನೀವು ಕ್ರಿಶ್ಚಿಯನ್? ಓಕೆ, ಏನಂತ ಪ್ರೇ ಮಾಡ್ತೀವಿ? ಖಂಡಿತ ರೈತರು ಆದ್ಮೇಲೆ ಪ್ರೇಯರ್ ಮಾಡೇ ಮಾಡ್ತಾರೆ. ಯೇಸುವೆ ಸೊಂಟ ನೋವು ಗುಣ ಆಗಲಿ. ಕರೆಕ್ಟ್, ಪ್ರೈಸ್ ಗಾಡ್. ನೀವು ಅದೇ ಥರ ಕರೆಕ್ಟ್ ಏನಂತ? ಯೇಸುವೆ ಸೊಂಟ ಹೋಗ್ಲಿ, ಗುಣವಾಗಿಸ. ಪ್ರೈಸ್ ಗಾಡ್. ಸಿಸ್ಟರ್ ನೀವೇನಂತ ಪ್ರೇ ಮಾಡ್ತೀರಿ? ಅವ್ರವ್ರು ಹಿಂದೆ ಇರೋರು ಸೊಂಟ ನೋವು ಇದ್ರೆ ಏನಂತ ಪ್ರೇ ಮಾಡ್ತಾರೆ? ಯೇಸು ನಾಮದಲ್ಲಿ ಸೊಂಟ ನೋವು ಗುಣವಾಗಲಿ. ಸಿಸ್ಟರ್ ಯೇಸು ಹತ್ರ ಕೂತ್ಕೊಂಡು ಅದೇ ಸೊಂಟ ನೋವು ಗುಣ ಆಗುತ್ತೆ. ನೀವೆಂತ ಪ್ರೇ ಮಾಡ್ತೀರಿ ಸಿಸ್ಟರ್? ಸೊಂಟ ಹೋಗ್ಲಿ, ಗುಣವಾಗಲಿ, ಸೊಂಟ ಗುಣವಾಗಲಿ. ನನ್ನ ಪ್ರಿಯ ಸಹೋದರ ವೆರಿ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಗಾಡ್. ಬ್ರದರ್ ಏನಂತ ಪ್ರೇ ಮಾಡ್ತೇವೆ? ಸೊಂಟ ನೋವು ಗುಣ ಆಗಲಿ. ಬ್ರದರ್ ಆಗಿದೆ ಅಂತ, ಸೊಂಟ ನೋವು ಇದ್ರೂ ಗುಣ ಆಗಿದೆ ಅಂತ ಹೆಂಗೆ? ವಿಶ್ವಾಸ. ಓ ವಿಶ್ವಾಸ. ಎಲ್ಲಿಂದ ಬಂತು ವಿಶ್ವಾಸ? ಎಲ್ಲರೂ ವಿಶ್ವಾಸನೇ. ಎಲ್ಲಿಂದ ಬರ್ತದೆ ವಿಶ್ವಾಸ? ಓಕೆ, ಈ ಕಡೆ ಗಮನ ಕೊಡಿ. ಎಷ್ಟು ಜನರು ಥ್ಯಾಂಕ್ ಕೊಡಿ ಈ ಥರ ಪ್ರೇಯರ್ ಮಾಡಿ ಹಾಳಾಗ್ತದ್ರೆ ಜೀವನ ಎಂಬುದಾಗಿ ಅದನ್ನು ದೇವ್ರು ತೋರಿಸ್ತದ. ಓಕೆ, ಪ್ರೇಯರ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಪ್ರಾರ್ಥನೆ ಬಂದು ದೇವರ ವಾಕ್ಯದ ಪ್ರಕಾರ ಇದ್ರೆ, ಮತ್ತೊಮ್ಮೆ ಹೇಳ್ತಾನೆ, ನಿಮ್ಮ ಪ್ರಾರ್ಥನೆ ಬಂದು ದೇವರ ವಾಕ್ಯದ ಪ್ರಕಾರ ಇದ್ರೆ ಆ ಪ್ರಾರ್ಥನೆಯು ನಿಮ್ಮ ಒಳಗಡೆ ಇರುವಂತಹ ಸ್ವಸ್ಥತೆಯನ್ನ ಜೀವನ ರಿಲೀಸ್ ಮಾಡಿ ಆ ರೋಗವನ್ನು ನಾಶಪಡಿಸ್ತದೆ. ಬಟ್ ನಿಮ್ಮ ಪ್ರಾರ್ಥನೆ ಬಂದು ದೇವರ ವಾಕ್ಯಕ್ಕೆ ವಿರುದ್ಧವಾಗಿದ್ರೆ ಹೊರಗಡೆಯಿಂದ ಸೈತಾನ್ ಶಕ್ತಿಯನ್ನು ನಿಮ್ಮ ಜೀವನಕ್ಕೆ ಕರೆತಂದು ನಿಮ್ಮ ರೋಗವನ್ನ ಇನ್ನೂ ಕೂಡ ಜಾಸ್ತಿ ಮಾಡಿ ಮರಣಕ್ಕೆ ಗುರಿ ಮಾಡ್ತದೆ. ಪ್ರೇಯರ್ ಅನ್ನುವಂಥದ್ದೇ ಡೇಂಜರ್. ಹಲೋ, ಪ್ರಾರ್ಥನೆ ಎನ್ನುವಂಥದ್ದೇ ಡೇಂಜರ್. ಯಾಕೆ? ಪ್ರಾರ್ಥನೆ ದೇವರ ವಾಕ್ಯ ಪ್ರಕಾರ ಇದ್ರೆ ಮೈ ಗಾಡ್ ನನ್ನ ಒಳಗಡೆ ಸ್ವಸ್ಥತೆಯನ್ನ, ನನ್ನ ಒಳಗಡೆ ಜೀವನ ರಿಲೀಸ್ ಮಾಡಿ ಆ ಪರಿಸ್ಥಿತಿನ ಚೇಂಜ್ ಮಾಡ್ತದೆ. ಬಟ್ ನನ್ನ ಪ್ರಾರ್ಥನೆ ಒಂದು ದೇವರ ವಾಕ್ಯ ವಿರುದ್ಧವಾಗಿದ್ರೆ ಆ ಪ್ರಾರ್ಥನೆ ನಿಮ್ಮ ಭವಿಷ್ಯವನ್ನು ಹಾಳು ಮಾಡ್ತದೆ. ನಾನು ಹೇಳ್ತಲ್ಲ, ಜ್ಞಾನೋಕ್ತಿ 18:21 ಬೈಬಲ್ ಹೇಳ್ತದೆ, ಓದಿ. ಜ್ಞಾನೋಕ್ತಿ 18:21. ಜೀವ ಮತ್ತು ಮರಣಗಳು ನಾಲಿಗೆಯ ವಶ. ಜೀವ ಮತ್ತು ಮರಣ ನಾಲಿಗೆ ವಶದಲ್ಲಿದೆ. ಹಾಗಾದ್ರೆ ಜೀವ ಮತ್ತು ಮರಣ ಎಲ್ಲಿದೆ? ಜೀವ ಎಲ್ಲಿದೆ? ಮಾತಾಡಿ ದೇವರಿಗೆ. ಜೀವ ಎಲ್ಲಿದೆ? ಮರಣ ಎಲ್ಲಿದೆ? ಶಾಪ ಎಲ್ಲಿದೆ? ಆಶೀರ್ವಾದ, ಆರೋಗ್ಯ, ಅನಾರೋಗ್ಯ, ಒಳ್ಳೆಯದು, ಕೆಟ್ಟದು, ಬಂಧನ, ಬಿಡುಗಡೆ ಎಲ್ಲಿದೆ? ಎಲ್ಲವೂ ನಿಮ್ಮ ಮೂಗಿನ ಕೆಳಗಡಿರುವ ನಿಮ್ಮ ನಾಲಿಗೆಯಲ್ಲಿದೆ. ನೀವೇನ ನುಡಿತೀರಿ ನುಡಿದ ಪ್ರಕಾರ ನಿಮ್ಗೆ ಆಗ್ತದೆ. ಹಾಗಾಗಿ ನಿಮ್ಮ ಭವಿಷ್ಯ ಯಾವ ಕಾರಣಕ್ಕೂ ದೇವರ ಕೈಲಿಲ್ಲ ಪ್ರಿಯರೇ. ನಿಮ್ಮ ಭವಿಷ್ಯ ಜೀವ ಅನುಭವಿಸ್ಬೇಕಾ, ಮರಣ ಅನುಭವಿಸ್ಬೇಕಾ, ಆರೋಗ್ಯ ಅನುಭವಿಸ್ಬೇಕಾ, ಅನಾರೋಗ್ಯ ಅನುಭವಿಸ್ಬೇಕಾ, ಆಶೀರ್ವಾದ ಅನುಭವಿಸ್ಬೇಕಾ, ಶಾಪ ಅನುಭವಿಸ್ಬೇಕಾ, ಬಂಧನ ಅನುಭವಿಸ್ಬೇಕಾ, ಬಿಡುಗಡೆ ಅನುಭವಿಸ್ಬೇಕಾ? ಇದೆಲ್ಲವೂ ಇರುವಂಥದ್ದು ದೇವರ ಕೈಲುವಲ್ಲ, ಸೈತನ ಕೈಲುವಲ್ಲ, ನಿಮ್ಮ ನಾಲಿಗೆಯಲ್ಲಿ. ಓದಿ ಬಿಡದ ವಾಕ್ಯನ. ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ವಚನ ಪ್ರಿಯರು ಅದರ ಫಲವನ್ನ ಅನುಭವಿಸುವರು. ಜೀವ ಮತ್ತು ಮರಣದ ಶಕ್ತಿ ನಿಮ್ಮ ನಾಲಿಗೆಯಲ್ಲಿದೆ. ವಚನ ಪ್ರಿಯರು ಅಂದ್ರೆ ಅದನ್ನ ಯಾರು ನುಡಿತಾರೋ ಅವರೇ ಅದರ ಫಲವನ್ನು ತಿನ್ನುವರು. ಅಂದ್ರೆ ಜೀವದ ನುಡಿಗಳು ನುಡಿದ್ರೆ ಜೀವದ ಫಲ ಬರ್ತದೆ, ಮರಣದ ನುಡಿಗಳು ನುಡಿದ್ರೆ ಮರಣದ ಫಲ ಬರ್ತದೆ. ಜೀವದ ನುಡಿಗಳು ಅಂದ್ರೆ ಯಾವುದು? ದೇವರ ವಾಕ್ಯ. ನನ್ನ ವಾಕ್ಯ ಜೀವಂತವಾದದ್ದು. ಕೇಳಿಸ್ಕೊಂಡಿದ್ದೀರಾ ಬೈಬಲಲ್ಲಿ? ಇಬ್ರಿಯ 4:12 ನನ್ನ ವಾಕ್ಯವು ಜೀವಂತವಾದದ್ದು. ಸೊ ದೇವರ ವಾಕ್ಯವು ನೀವು ಬಾಕಿ ನುಡಿದ್ರೆ ಅದು ನಿಮ್ಗೆ ಜೀವ ತರ್ತದೆ. ಮರಣದ ನುಡಿಗಳು ಅಂದ್ರೆ ಯಾವುದು? ಸಮಸ್ಯೆಗಳು. ಯಾಕಂದ್ರೆ ಸಮಸ್ಯೆಗಳು ದುರಾತ್ಮನಿಂದ ಬಂದಿರೋದ್ರಿಂದ ಅದು ಮರಣವನ್ನು ಕೊಡ್ಲಿಕ್ಕೆ ಬಂದಿರುವಂಥದ್ದು. ನೀವು ಸಮಸ್ಯೆಗಳು ಬಾಕಿ ನುಡಿದ್ರಿ, ಸಮಸ್ಯೆಗಳು ನಿಮ್ಮ ಮರಣವನ್ನು ತರ್ತದೆ. ಉದಾಹರಣೆಗೆ ನೀವು ಮಾವಿನ ಬೀಜ ಹಾಕಿದರೆ ಯಾವ ಹಣ್ಣು ಬರ್ತದೆ? ಮಾವಿನ ಹಣ್ಣು. ನೀವು ಮಾವಿನ ಬೀಜ ಹಾಕಿಬಿಟ್ಟು ದೇವರ ಹತ್ರ ಕುತ್ಕೊಂಡು ಪ್ರೇ ಮಾಡ್ತಿದ್ರಿ 40 ದಿನ. ಹಿಂಗೆ ಇನ್ನೇನು ಸ್ಟಾರ್ಟ್ ಆಗ್ತದೆ ತಪಸ್ಕಾಲ. ಆ ತಪಸ್ಕಾಲದಿಂದ ಪ್ರೇಯರ್ ಮಾಡಿದ್ರಿ, ದೇವಾ ನಾನು ಪ್ರತಿ ವರ್ಷ ಮಾವನನ್ನು ತಿಂದು ಬೋರ್ ಆಗ್ಬಿಟ್ಟಿದೆ, ನನ್ನ ಮಾವಿನ ಮರದಲ್ಲಿ ಸಪೋಟ ಹಣ್ಣು ಬರಲಿ ಅಂತೇಳಿ 40 ದಿನ ಉಪವಾಸ ಮಾಡಿದ್ರಿ. 41ನೇ ದಿನ ಹೋಗಿ ನೋಡ್ತಾ ಇರ್ತೀರಿ, ಆ ಮಾವಿನ ಮರದಲ್ಲಿ ಸಪೋಟ ಬಂದಿರ್ತದೆ. ಕರೆಕ್ಟಾ? ಬರಲ್ಲ ಉಪವಾಸ ಪ್ರಾರ್ಥನೆ ಮಾಡಿದ್ರು
ಉಪವಾಸ ಪ್ರಾರ್ಥನೆ ಅದು ಕೂಡ ತಪಸ್ಸು ಕಾಲದಲ್ಲಿ ಉಪವಾಸ ಪ್ರಾರ್ಥನೆ ಮಾಡಿದ್ರು ಬರಲ್ಲ. ಯಾಕೆ ಬರಲ್ಲ? ಯಾಕೆಂದ್ರೆ ಮಾವಿನ ಬೀಜದಲ್ಲಿ ದೇವರು ಮಾವಿನ ಹಣ್ಣನ್ನು ಮಾತ್ರ ಉತ್ಪತ್ತಿ ಮಾಡೋ ಶಕ್ತಿ ಇಟ್ಟಿದ್ರೆ ಹೊರತು ನನ್ನ ಪ್ರೇಯರಿಂದ ಆಗಲಿ ನನ್ನ ಉಪವಾಸದಿಂದ ಆಗಲಿ ಆ ದೇವರಿಟ್ಟಿರುವ ಶಕ್ತಿಯನ್ನು ಬದಲಾಯಿಸಕ್ಕೆ ಸಾಧ್ಯ ಇಲ್ಲ. ಕರೆಕ್ಟಾ? ಒಪ್ಕೊಳ್ತೀರಾ? ಅದೇ ತರ ಪ್ರೇಯರ್ ದೇವ್ರ ವಾಕ್ಯ ಹೇಳ್ತದೆ, ನೀವೇನನ್ನ ಬಾಯಿ ನುಡಿತೀರಿ, ಜೀವದ ನುಡಿಗಳು ನೋಡಿದ್ರೆ ಜೀವದ ಫಲ ಬರ್ತದೆ, ಮರಣದ ನುಡಿಗಳು ನೋಡಿದ್ರೆ ಮರಣದ ಫಲ ಬರ್ತದೆ. ಮರಣದ ನುಡಿಗಳು ಅಂದ್ರೆ ಸಮಸ್ಯೆಗಳು. ಈಗ ನೀವು ಮಾವಿನ ಬೀಜ ಹಾಕಿದ್ರೆ ಮಾವಿನ ಹಣ್ಣು, ಸಪೋಟ ಹಾಕಿದ್ರೆ ಸಪೋಟ ಬರ್ತದೆ. ಅದೇ ತರ ನೀವು ಬಾಯಿ ತೆಗೆದು ಏನ್ ನುಡಿತೀರಿ ಅದ್ರ ಪ್ರಕಾರ ಫಲ ಬರ್ತದೆ. ನೀವು ಬಾಯಿ ತೆಗೆದು ಹೇಳಿದ್ರಿ ನಾನು ಸೊಂಟ ನೋವು, ಫಲ ಬರೋದೇನೋ? ಏನ್ ಬರ್ತದೆ? ಸೊಂಟ ನೋವು. ಸೊಂಟ ನೋವಲ್ಲ, ಒಂದು ಮಾವಿನ ಬೀಜ ಹಾಕಿದ್ರೆ ಒಂದೇ ಮಾವಿನ ಹಣ್ಣು ಬರ್ತದ, ಹಣ್ಣುಗಳು. ಅದೇ ತರ ನೀವು ಬಾಯಿ ತೆಗೆದು ಸೊಂಟ ನೋವು ಅಂತ ಹೇಳುವಾಗ ಫಲಗಳೇನ್ ಬರ್ತದೆ? ನೋವುಗಳು. ಸುತ್ತಮುತ್ತ ನನ್ನ ಗಂಡ ಕುಡಿತಾನೆ, ಫಲ ಬರೋದೇನು? 30 ಕುಡಿಯೋದ ವ್ಯಕ್ತಿ ಫುಲ್ ಬಾಟ್ಲ್ ಖಾಲಿ ಮಾಡ್ತಾನೆ ಅಂತ ಅದರ ಅರ್ಥ. ಫಲಗಳು. ನನ್ನ ಮಕ್ಕಳು ಓದ್ತಾ ಇಲ್ಲ, ಫಲ ಬರೋದೇನು? ಎಲ್ಲದರೂ ಓದೋದಿಲ್ಲ. ನನ್ನ ಮನೇಲಿ ಮಲಗಿದ್ರು ನಿದ್ರೆ ಬರಲ್ಲ, ಫಲ ಬರೋದೇನು? ನಿದ್ರೆ ಟ್ಯಾಬ್ಲೆಟ್ ನುಂಗು ಆದ್ರೂ ನಿದ್ರೆ ಬರಲ್ಲ. ನನ್ನ ಮನೆಯಲ್ಲಿ ಯಾರೋ ಏನೋ ಮಾಡಿಸ್ಬಿಟ್ಟಿದಾರಂತೆ, ಫಲ ಬರೋದೇನು? ಮನೇಲಿ ಖಾಲಿ ಮಾಡ್ಕೊ ಹೋಗ್ಬೇಕಂತೆ. ನೀವು ಮಂಗಳೂರಲ್ಲಿ ಕೂಡ ಪ್ರೇಯರ್ ಗಾಡ್ ಯಾರೋ ವ್ಯಕ್ತಿ ಅದೇ ತರ ಮೆಸೇಜ್ ಕೊಟ್ಟು ಆ ವ್ಯಕ್ತಿ ಅದನ್ನ ಅಕ್ಕಪಕ್ಕದವ್ರಿಗೆಲ್ಲ ಹರಡಿತು, ಮನೆ ಸೇಲ್ಗಿಟ್ರು. ದಯವಿಟ್ಟು ಮನೆ ಮಾರ್ಬಿಡ್ತೀನಿ ಬ್ರದರ್, ಆಗಲ್ಲ. ನಾನು ಹೇಳಿದೆ ಅವ್ರ ಮಾತು ಕೇಳಬೇಡಿ. ಯಾಕೆ ಅವ್ರ ಮಾತು ಕೇಳ್ತೀನಿ? ದೇವ್ರ ವಾಕ್ಯ ಜಾಯ್ನ್ ಆಗಿ. ನಮ್ಮ ಕ್ರೈಸ್ತ ಮಕ್ಕಳು ದೇವ್ರ ವಾಕ್ಯ ಅಂದ್ರೆ ದೂರನೇ, ಅವ್ರಿಗೆ ಮೆಸೇಜ್ ಕೊಟ್ಬಿಟ್ಟು ನಂಬಿಡ್ತಾರೆ. ಕೊನೆಗೆ ಆ ಮನೆ ಎಷ್ಟೋ ಲಕ್ಷಕ್ಕೆ ಹೋಗ್ಬೇಕಾಗಿತ್ತು. ಕೊನೆಗೆ ಅಕ್ಕಪಕ್ಕದವ್ರು ಬಂದ್ಬಿಟ್ಟು ಈ ಮನೆಗೆ ಮಾಟ ಮಾತ್ರ ಮಾಡಿಸಿದಾರಂತ, ಅದಕ್ಕೆ ಅವ್ರು ಖಾಲಿ ಮಾಡ್ತಾರೆ ಅಂತ ಹೇಳಿ 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 ಕೊನೆಗೆ ಅರ್ಧ ರೇಟು ಸಿಗ್ಲಿಲ್ಲ. ಕೊನೆಗೆ ಮನೆ ಮೇಲೆ ಮಾಡೋ ಸಾಲಕ್ಕೆ ವಜಾ ಮಾಡ್ಲಿಕ್ಕೂ ಆಗಲಿಲ್ಲ. ಸಾಲಗಾರನಾಗೆ ವ್ಯಕ್ತಿ ಮನೆ ಮಾರ್ಬಿಟ್ಟು ಹೋಗಿದ್ದ. ಇನ್ನು ಸಾಲದಲ್ಲಿ ನೋಡ್ತಾ ಇದಾರ. ನೀವೇನ್ ನುಡಿತೀರಿ ಅದ್ರ ಪ್ರಕಾರ ಫಲ ಬರ್ತದೆ. ಬಿ ಕೇರ್ಫುಲ್. ನೀವ್ ಹೇಳಿದ್ರಿ ಬ್ರದರ್ ನಮ್ಗೆ ಶುಗರ್ ಇದೆ, ಫಲ ಬರೋದೇನು? ಶುಗರ್ ಫ್ಯಾಕ್ಟ್ರಿ, ನಾಟ್ ಶುಗರ್ ಫ್ಯಾಕ್ಟ್ರಿ. ಸೊ ನೀವು ಹಾಗಾದ್ರೆ ಬೆಳಗ್ಗೆಯಿಂದ ರಾತ್ರಿ ಮಲಗ ತನಕ ಯಾವ ನುಡಿಗಳು ಹೆಚ್ಚು ನುಡಿತಾ ಇದ್ದೀರಿ? ದೇವ್ರ ವಾಕ್ಯನ, ಸಮಸ್ಯೆಗಳ ಯಾವ್ದು ಹೆಚ್ಚು ನುಡಿತಾ ಇದ್ದೀರಿ? ಸಮಸ್ಯೆಗಳು. ನೀವು ಬೆಳಗ್ಗಿಂದ ಸಂಜೆ ತನಕ ಸಮಸ್ಯೆಗಳು ನುಡಿದ್ಬಿಟ್ಟು ಸಾಯಂಕಾಲ ಕೂತ್ಕೊಂಡು 1 ಗಂಟೆ ಕುಟುಂಬ ಪ್ರಾರ್ಥನೆ ಮಾಡಿದ ತಕ್ಷಣ ಫಲಗಳು ಚೇಂಜ್ ಆಗ್ತದ? ಅದಕ್ಕೆ ನಾನು ಎಲ್ಲರಿಗೂ ಹೇಳುವಂಥದ್ದು, ಜಸ್ಟ್ ನಿಮ್ಮ 7 ಗಂಟೆಗೆ ಕುಟುಂಬ ಪ್ರಾರ್ಥನೆ ಇದೆಯಲ್ಲ ಅದನ್ನ ಫಸ್ಟ್ ಕಟ್ ಮಾಡಿ 8:30 ಅಥವಾ 9 ಗಂಟೆ ಮೇಲೆ ಇಟ್ಕೊಳ್ಳಿ. 7 ಗಂಟೆಗೆ ಯೂಟ್ಯೂಬ್ ಮೂಲಕ ನಿಮ್ಮ ಮನೆಗೆ ಪವಿತ್ರಾತ್ಮರೇ ಅವ್ರ ವಾಕ್ಯದ ಮೂಲಕ ಮಾತಾಡ್ಲಿಕ್ಕೆ, ಸತ್ಯವನ್ನು ಮಾತಾಡ್ಲಿಕ್ಕೆ ಬರ್ತದ. ನೀವು ಕೂತ್ಕೊಳ್ಳಿ, ದೇವರ ವಾಕ್ಯದ ಏನ್ ತಿಳಿಸ್ತಾರ ತಿಳ್ಕೊಳ್ಳಿ. ಅದಾದ್ರೂ ಕುಟುಂಬ ಪ್ರಾರ್ಥನೆ ಮಾಡಿ. ನೀವು ದೇವರ ವಾಕ್ಯ ಆಲಿಸದೆ ಬರೀ ನೀವು ಪ್ರೇಯರ್ ಮಾಡಿದ್ರಿ, ನೀವು ಬೆಳಗಿಂದ ಹಾಕಿರೋ ಬೀಜಗಳು ಯಾವ ಕಾರಣಕ್ಕೂ ನಿಮ್ಮ ಜೀವನದಲ್ಲಿ ಒಳ್ಳೆ ಫಲ ಉತ್ಪತ್ತಿ ಮಾಡೋದಿಲ್ಲ. ಹಾಗಾದ್ರೆ ಒಂದು ದೇವರ ವಾಕ್ಯ ಬಾಯಿ ತುಂಡಿದಾದ್ರೆ ಜೀವ ಲಭಿಸ್ತದೆ, ಸಮಸ್ಯೆಗಳು ಬಾಯಿ ತುಂಡಿದ್ರೆ ಏನ್ ಲಭಿಸ್ತದೆ? ಮರಣ ಲಭಿಸ್ತದೆ. ಹಾಗಾದ್ರೆ ಬೆಳಗಿನ ಸಂತನಕ ನೀವು ಸಮಸ್ಯೆ ಉಳಿದ್ಬಿಟ್ಟು ಸಾಯಂಕಾಲ 1 ಗಂಟೆ ಕೂತ್ಕೊಂಡ್ರಿ, ಪ್ರಾರ್ಥನೆ ಮಾಡಿದ್ರಿ, ಬಟ್ ಫಲಗಳು ಚೇಂಜ್ ಆಗಲಿಲ್ಲ. ಆಗ ನೀವು ದೇವ್ರನ್ನ ದೂಷಣೆ ಮಾಡ್ಬೇಕಾ? ಅಥವಾ ಸೈತನ ದೂಷಣೆ ಮಾಡ್ಬೇಕಾ? ಅಥವಾ ನನ್ನ ಮನೇಲಿ ಏಳಿಗೆ ಆಗ್ತಾ ಇಲ್ಲ ಅಂತೇಳಿ ಮನೆ ಬಿಟ್ಟು ಹೋಗ್ಬೇಕಾ? ಅಥವಾ ಯಾರ ಹತ್ರ ಶಾಸ್ತ್ರ ಕೇಳಕ್ ಹೋಗ್ಬೇಕಾ? ನೋ. ನಿಮ್ಮನ್ನ ಚೆಕ್ ಮಾಡ್ಕೊಳ್ಬೇಕು. ದೇವ್ರ ವಾಕ್ಯ ಹೇಳ್ತದೆ ಎಲ್ಲೂ ಶಾಸ್ತ್ರ ಕೇಳಬೇಡಿ, ನಿಮ್ಮ ಭವಿಷ್ಯ ಇರೋದು ನಿಮ್ಮ ನಾಲಿಗೆಯಲ್ಲಿ. ನೀವೇನ್ ನುಡಿತೀರಿ ಅದ್ರ ಪ್ರಕಾರ ಫಲ ಬರ್ತದೆ. ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಬಾಯಿಂದ ಬರುವ ನುಡಿಗಳು ದೇವರ ವಾಕ್ಯದ ಪ್ರಕಾರ ಇದೆಯಾ, ದೇವರ ವಾಕ್ಯ ವಿರುದ್ಧವಾಗಿದೆಯಾ? ಪ್ರಿಯರೇ, ದೇವರ ವಾಕ್ಯ ನುಡಿದ್ರೆ ನಿಮ್ಗೆ ಏನ್ ಲಭಿಸ್ತದೆ? ಜೀವನ ಮರಣನ? ಜೀವ. ನೀವು ದೇವರ ವಾಕ್ಯ ವಿರುದ್ಧ ನುಡಿದ್ರೆ ಮರಣ ಲಭಿಸ್ತದೆ. ಈಗ ಹೇಳುವುದು ವೆರಿ ವೆರಿ ಇಂಪಾರ್ಟೆಂಟ್. ನೀವು ಬಾಯಿ ತೆಗೆದು ಹೇಳುವ ಪ್ರಾರ್ಥನೆ ದೇವರ ವಾಕ್ಯದ ಪ್ರಕಾರ ಇದ್ರೆ ಆ ಪ್ರಾರ್ಥನೆ ನಿಮಗೆ ಜೀವ ತಂದು ಕೊಡ್ತದೆ. ಬಟ್ ನೀವು ಬಾಯಿ ತೆಗೆದು ಹೇಳುವ ಪ್ರಾರ್ಥನೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿದ್ರೆ ಜೀವ ಬರ್ತದ, ಮರಣ ಬರ್ತದ? ಹೇಳಿದ ಅರ್ಥ ಆಗಿಲ್ಲ? ಹಲೋ ಹಲೋ ಹಲೋ. ನೀವು ಬಾಯಿ ತೆಗೆದು ದೇವರ ವಾಕ್ಯ ನುಡಿದ್ರೆ ಜೀವ ಲಭಿಸ್ತದೆ, ದೇವರ ವಾಕ್ಯ ವಿರುದ್ಧ ನುಡಿದ್ರೆ ಮರಣ ಬರ್ತದೆ. ಹಾಗಾದ್ರೆ ನಿಮ್ಮ ಬಾಯಿಂದ ಬರುವಂತ ಪ್ರಾರ್ಥನೆ ದೇವರ ವಾಕ್ಯದ ಪ್ರಕಾರ ಇದ್ರೆ ಆ ಪ್ರಾರ್ಥನೆ ಜೀವ ತಂದು ಕೊಡ್ತದೆ, ಕರೆಕ್ಟ್. ಬಟ್ ನೀವು ಮಾಡುವ ಪ್ರಾರ್ಥನೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿದ್ರೆ ಜೀವ ಬರ್ತದೆ, ಮರಣ ಬರ್ತದ? ಮರಣ ಬರ್ತದೆ, ಮರಣ ಬರ್ತದೆ. ಈಗ ನಾನು 3-4 ಜನರು ಕೇಳಿದೆ, ಏನಂತ ಪ್ರೇಯರ್ ಮಾಡ್ತೀರಿ ಸೊಂಟ ನೋವು ಬಂದಾಗ? ಎಲ್ಲರೂ ಹೇಳಿದ್ರಿ ಯೇಸುವೆ ನನ್ನ ಸೊಂಟ ನೋವು ಗುಣಪಡಿಸು. ಕೆಲವರು ಯಾರು ಹೇಳಿದ್ರು ಸೊಂಟನೇ ತಗಾಕ್ಬಿಡು, ಸೊಂಟನೇ ಬಿಡುಗಡೆ ಆಗಲಿ, ಏನೋ ಹೇಳಿದ್ರು. ಓಕೆ. ಬಟ್ ನಿಮ್ಮ ಪ್ರಾರ್ಥನೆ ಬಂದು ದೇವರ ವಾಕ್ಯ ಪ್ರಕಾರ ಇದ್ರೆ ಕಂಟಿನ್ಯೂ ಮಾಡೋಣ.
ಬಟ್ ನಿಮ್ಮ ಪ್ರಾರ್ಥನೆ ಮತ್ತು ದೇವರ ವಾಕ್ಯ ವಿರುದ್ಧವಾಗಿದ್ರೆ ನೀವು ಚೇಂಜ್ ಮಾಡ್ಕೊಳ್ದೆ ಹೋದ್ರೆ ಇವತ್ತೇ ಈ ತರಗತಿಯ ಸಾಕ್ಷಿ ಮುಂದಿನ ಸಲ ಬರುವಾಗ ರೋಗ ಉಲ್ಬಣ ಆಗಿರ್ತದೆ. ಚೇಂಜ್ ಮಾಡ್ಕೊಂಡ್ರಿ ಬೆಸ್ಟ್. ಸರಿಯಾಗಿದ್ರೆ ತೊಂದರೆ ಇಲ್ಲ, ತಪ್ಪಾಗಿದ್ರೆ ಚೇಂಜ್ ಮಾಡ್ಕೊಳ್ಳೋಣ, ತಿದ್ಕೊಳ್ಳೋಣ. ಓದಿಲ್ಲ 1 ಪೇತ್ರ 2:24 ನೋಡಿ. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಶಿಲುಬೆಯನ್ನು ಏರಿ ಮರಣ ಹೊಂದಿದನು. ಶಿಲುಬೆ ಮರವನ್ನು ಏರಿದನು. ಓಕೆ, ಈಗ ಯೇಸು ಯಾಕೆ ಶಿಲುಬೆಯಲ್ಲಿ ಮರಣ ಹೊಂದಿದ್ದು? ನಮ್ಮ ಪಾಪಗಳನ್ನ ಶಾಪಗಳನ್ನ ಅವರು ಹೊತ್ತುಕೊಂಡು ನಮ್ಮ ನೀತಿವಂತ ಮಕ್ಕಳಾಗಿ ಮಾರ್ಪಡಿಸ್ಲಿಕ್ಕಾಗಿ, ದೇವರ ಮಕ್ಕಳಾಗಿ ಮಾರ್ಪಡಿಸ್ಲಿಕ್ಕಾಗಿ ಶಿಲುಬೆಯಲ್ಲಿ ಮರಣ ಹೊಂದಿದ್ರು. ವಾಕ್ಯ ಮುಗಿದಿಲ್ಲ, ವಾಕ್ಯ ಕಂಟಿನ್ಯೂ ಆಗ್ತದೆ. ಆತನ ಬಾಸುಂಡೆಗಳಿಂದ ಅಥವಾ ಆತನ ಗಾಯಗಳಿಂದ ನಮಗೆ ಗುಣವಾಯಿತು. ವಾಕ್ಯ ಹೇಳ್ತದೆ, ಯೇಸುವಿನ ಬಾಸುಂಡೆಗಳಿಂದ ಅಥವಾ ಯೇಸುವಿನ ಗಾಯಗಳಿಂದ ನೀವು ಈಗಾಗಲೇ ಗುಣವಾಯಿತು. ನಿಮಗೆ ಈಗಾಗಲೇ ಗುಣವಾಗಿದೆ. ಗುಣವಾಗುತ್ತದೆ ಇದೆಯಾ, ಗುಣವಾಯಿತು ಅಂತ ಇದೆಯಾ? ಗುಣವಾಯಿತು. ಅದರ ಅರ್ಥ ಏನು? ಯೇಸುವಿನ ಗಾಯಗಳಿಂದ ನೀವು ಈಗಾಗಲೇ ಗುಣ ಹೊಂದಿದ್ದೀರಿ. ಯೇಸುವಿನ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ. ಬಟ್ ನೀವು ಪ್ರೇಯರ್ ಮಾಡ್ತಿದ್ದೀರಿ, ಯೇಸುವೆ ಗುಣಪಡಿಸು. ಮತ್ತೊಂದು ಹೇಳೋದಾದ್ರೆ ಯೇಸು ಹೇಳ್ತಿದ್ದಾರೆ, ನಿಮ್ಮ ಬೆನ್ನಲ್ಲಿರುವಂಥ ನೋವನ್ನ ನಾನು ತೆಗೆದುಕೊಂಡು ನಿಮ್ಮ ಬೆನ್ನೋವನ್ನು ನನ್ನ ಬೆನ್ನಲ್ಲಿ ಹಾಕೊಂಡು ಕೊರಡೆಗಳಿಂದ ಹೊಡೆಸ್ಕೊಂಡು ನಾನು ಬೆನ್ನನ್ನು ಗಾಯ ಮಾಡ್ಕೊಂಡಿದ್ದೇನೆ. ಆ ಗಾಯದಲ್ಲಿ ನಿಮ್ಮೆಲ್ಲ ರೋಗಗಳನ್ನು ಹೊತ್ಕೊಂಡಿರೋದ್ರಿಂದ ನನ್ನ ಗಾಯಗಳಿಂದ ನಿಮ್ಮನ್ನು ಈಗಾಗಲೇ ಗುಣಪಡಿಸಿದ್ದೇನೆ. ನೀವು ಈಗಾಗಲೇ ಗುಣ ಹೊಂದಿದ್ದೀರಿ. ಬಟ್ ನೀವು ಪ್ರೇಯರ್ ಮಾಡ್ತಿದ್ದೀರಿ, ಯೇಸುವೆ ಗುಣಪಡಿಸು. ಬಟ್ ಯೇಸು ಹೇಳ್ತಿದ್ದಾರೆ, ನನ್ನ ಗಾಯಗಳಿಂದ ನಿಮ್ಮನ್ನು ಈಗಾಗಲೇ ಗುಣಪಡಿಸಿದ್ದೇನೆ. ಹಾಗಾದ್ರೆ ನೀವು ಹೇಳುವಂತ ಪ್ರಾರ್ಥನೆಗೂ ಯೇಸುವೆ ತನ್ನ ವಾಕ್ಯದಲ್ಲಿ ಏನಂತ ಹೇಳ್ತಾ ಇದ್ದಾರೋ ಎರಡು ಹೊಂದಾಣಿಕೆ ಆಗ್ತಾ ಇದೆಯಾ, ಅದಕ್ಕೆ ವಿರುದ್ಧವಾಗಿದೆಯಾ? ಯೇಸು ಹೇಳ್ತಿದ್ದಾರೆ, ನನ್ನ ಗಾಯಗಳಿಂದ ನಿಮ್ಮನ್ನು ಗುಣಪಡಿಸಿದ್ದಾನೆ. ಬಟ್ ನೀವು ಹೇಳ್ತಿದ್ರಿ ಯೇಸುವೆ ಗುಣಪಡಿಸು. ಆಗ ನಿಮ್ಮ ಪ್ರಾರ್ಥನೆ ದೇವರ ವಾಕ್ಯ ಪ್ರಕಾರ ಇದೆಯಾ, ವಿರುದ್ಧವಾಗಿದೆಯಾ? ವಿರುದ್ಧವಾಗಿರುವಾಗ ಜೀವ ಬರ್ತದ, ಮರಣ ಬರ್ತದ? ನಮ್ಮ ಜೀವನ ಯಾಕೆ ರೋಗ ಬಿಟ್ಟು ಹೋಗ್ತಲ್ಲ, ರೋಗ ಜಾಸ್ತಿ ಆಗ್ತದೆ? ನಿಮ್ಮ ಪ್ರಾರ್ಥನೆ ತಪ್ಪಾದ ಪ್ರಾರ್ಥನೆ ಆಗಿರೋದ್ರಿಂದ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್. ಅದಕ್ಕಾಗಿ ಬೈಬಲ್ ಹೇಳುವಂಥದ್ದು, ನಿಮ್ಮ ಒಳಗಡೆ ದೇವ್ರು ಏನಿಟ್ಟಿದ್ದಾರೋ ಅದರ ಬಗ್ಗೆ ಅರಿವನ್ನು ಮೂಡಿಸ್ಕೊಳ್ಳದೆ ನೀವು ಪ್ರಾರ್ಥನೆ ಮಾಡ್ತಾ ಇರೋದ್ರಿಂದ, ದೇವ್ರು ಈಗಾಗಲೇ ಕೊಟ್ಟಿರೋದನ್ನ ಮತ್ತೆ ಕೊಡು ಎಂಬುದಾಗಿ ಕೇಳ್ತಾ ಇರೋದ್ರಿಂದ ಆ ತಪ್ಪಾದ ಪ್ರಾರ್ಥನೆ ನಿಮ್ಮ ಭವಿಷ್ಯವನ್ನ ಹಾಳು ಮಾಡ್ತಾರೆ. ನೀವು ಯಾವ ಪ್ರೇರೆ ಯೇಸು ಈಗಾಗಲೇ ಕೊಟ್ಟಿರೋದನ್ನ ಮತ್ತೆ ಕೊಡಿ ಅಂತ ಹೇಳ್ತೀರಿ, ಆಗ ನೀವು ನಿಮ್ಮ ಮನಸ್ಸೆಂಬ ಟ್ಯಾಪನ ನಲ್ಲಿಯನ್ನ ನೀವು ಬಲ ತಿರುಗಿಸ್ತಾ ಇದ್ದೀರಿ. ಬಲ ತಿರುಗಿಸಿದ್ರೆ ನೀರು ಬರ್ತದ, ನಲ್ಲಿ ಕಟ್ಟಾಗಿ ಕೈ ಬರ್ತದೆ. ಕರೆಕ್ಟಾ? ಸೊ ಅದಕ್ಕಾಗಿ ಥ್ಯಾಂಕ್ ಗಾಡ್, ಪ್ರತಿದಿನ ನೀವು ಯಾವಾಗ ದೇವರ ವಾಕ್ಯದಲ್ಲಿ ಕಾಲ ಕಳೀತಾ ಇರ್ತೀರಿ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ನಿಮ್ಮ ಭವಿಷ್ಯವನ್ನು ಚೇಂಜ್ ಮಾಡುವಂಥದ್ದು. ಯಾರ ಹತ್ರ ಪೆನ್ ಇದೆಯಾ? ಯಾರ ಹತ್ರ ಇಲ್ಲ? ಸಿ, ವೆರಿ ವೆರಿ ಇಂಪಾರ್ಟೆಂಟ್. ಇದೊಂದು ನೀರಿನ ಪೈಪ್, ವಾಟರ್ ಪೈಪ್ ಎಂಬುದನ್ನು ತಿಳ್ಕೊಳ್ಳಿ. ವಾಟರ್ ಪೈಪ್ ಯಾವ ಪೈಪು? ವಾಟರ್ ಅಲ್ಲ, ವಾಟರ್ 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 ನೀರಿನ ಪೈಪ್. ಪ್ರಿಯ ಬೈಬಲ್ ಹೇಳ್ತದೆ, ಮನುಷ್ಯನ ದೇವರು 3 ಭಾಗಗಳನ್ನು ಸೃಷ್ಟಿ ಮಾಡಿದ್ದಾರೆ. ಎಷ್ಟು ಭಾಗಗಳು? 1 ಥೆಸಲೋನಿಯ 5:23 ಇದೆ. ಆ 3 ಭಾಗಗಳು ಯಾವುದು ಅಂದ್ರೆ ಆತ್ಮ, ಪ್ರಾಣ, ಶರೀರ. ಆತ್ಮ, ಪ್ರಾಣ, ಶರೀರ. ಈ ಆತ್ಮ ನಿಮ್ಗೆ ಕಣ್ಣರೆ ಕಾಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ದೇವರ ಆತ್ಮಸ್ವರೂಪಿ ಮನುಷ್ಯನನ್ನು ಕೂಡ ಆತ್ಮಸ್ವರೂಪ ಸೃಷ್ಟಿ ಮಾಡಿದ್ದಾರೆ. ನಾಗೇಂದ್ರ ಬ್ರದರ್ ಚೆನ್ನಾಗಿದ್ದಾರೆ ನೋಡ್ಲಿಕ್ಕೆ? ಚೆನ್ನಾಗಿಲ್ಲ? ಚೆನ್ನಾಗಿಲ್ಲ? ನೀವು ನೋಡಿ ಏನ್ ಹೇಳ್ತಿದ್ರಿ ಗೊತ್ತಾ? ನಾಗೇಂದ್ರ ಬ್ರದರ್ ನೀವು ನೋಡ್ತಾ ಇಲ್ಲ, ನಾಗೇಂದ್ರ ಬ್ರದರ್ ಇರುವಂತ ಮನೆ ನೋಡ್ಬಿಟ್ಟು ಹೇಳ್ತಾ ಇದ್ದೀರಿ. ಯಾಕೆಂದ್ರೆ ಈ ಶರೀರ ನೋಡ್ಬಿಟ್ಟು ನೀವು ಹೇಳ್ತಾ ಇರುವಂತದ್ದು ನಾಗೇಂದ್ರ ಬ್ರದರ್ ಎಂಬುದಾಗಿ. ನಾಗೇಂದ್ರ ಬ್ರದರ್ ಶರೀರ ಅಲ್ಲ. ಈ ಶರೀರ ಎನ್ನುವಂಥದ್ದು ನಾಗೇಂದ್ರ ಎಂಬ ಆತ್ಮಸ್ವರೂಪಿದ ಮನುಷ್ಯ ಒಳಗಡೆ ಇದ್ದಾನೆ. ಅವನು ವಾಸ ಮಾಡ್ಲಿಕ್ಕಿರುವಂತ ಮನೆ ಇದು ಶರೀರ. ಈಗ ಯಾರಾದ್ರೂ ಈ ಮನೆ ನೋಡ್ಬಿಟ್ಟು ಏನ್ ಥ್ಯಾಂಕ್ ಗಾಡ್ ಸ್ಟ್ಯಾನಿ ಬ್ರದರ್ ಚೆನ್ನಾಗಿದ್ದಾರೆ, ಸ್ಟ್ಯಾನಿ ಬ್ರದರ್ ಬಿರ್ಕಾಗ್ಬಿಟ್ಟಾರಲ್ಲ, ಸ್ಟ್ಯಾನಿ ಬ್ರದರ್ಗೆ ಬಿರ್ಕಾಗ್ಬಿಟ್ಟೈತಲ್ಲ ಹೇಳ್ತೀವ? ಇಲ್ಲಿ ಬಿರ್ಕಾಗ್ಬಿಟ್ಟಿದೆ, ಸ್ಟ್ಯಾನಿ ಬ್ರದರ್ಗೆ ಬಿರ್ಕಾಗ್ಬಿಟ್ಟಿದೆಯಲ್ಲ ಹೇಳ್ತೀವ? ಇನ್ ದ ಸೇಮ್ ವೇ ಸ್ಟ್ಯಾನಿ ಬ್ರದರ್ ಇದ್ರ ಮನೆ ಒಳಗಡೆ ಇರುವಂತ ವ್ಯಕ್ತಿ. ಈ ಮನೆ ಇದು
ಅದೇ ತರ ಶರೀರ ಎನ್ನುವಂಥದ್ದು ಮನೆ, ಇದರ ಒಳಗಡೆ ನಾಗೇಂದ್ರ ಬ್ರದರ್ ಇದ್ದಾರೆ, ಅವನ ಆತ್ಮಸ್ವರೂಪಿ. ಈ ಆತ್ಮಸ್ವರೂಪಿಯಾದ ನಾಗೇಂದ್ರ ಯಾವಾಗ ಈ ಶರೀರ ಎಂಬ ಮನೆಯಿಂದ ಹೊರಗಡೆ ಬರ್ತಾನೋ, ಹೊರಗಡೆ ಬಂದ ತಕ್ಷಣ ಈ ಮನೆಗೆ ನಾವು ಹೇಳ್ತೇವೆ ಖಾಲಿ ಮನೆ ಆಗ್ತದೆ. ಆ ಖಾಲಿ ಮನೆ ನಾವು ಹೇಳ್ತೇವೆ ಡೆಡ್ ಬಾಡಿ. ನಾಗೇಂದ್ರ ಬದಲು ಎಲ್ಲಿ ತನಕ ಮನೇಲಿ ಇರ್ತಾನೋ ಅಲ್ಲಿ ತನಕ ಮಾತ್ರ ಶರೀರಕ್ಕೆ ಜೀವದ ಕಳೆ. ನಾಗೇಂದ್ರ ಎಂಬ ಆತ್ಮ ಯಾವ ಹೊರಡ ಬರ್ತದೋ, ಹೊರಡ ತಂದೆ ಒಳಗೆ ಹೋಗ್ತದೋ, ಈ ಮನೆ ಕುಸಿದು ಬೀಳ್ತದೆ. ಆ ಮನೆಗೆ ನಾವು ಹೇಳ್ತೇವೆ ಡೆಡ್ ಬಾಡಿ ಅಥವಾ ಖಾಲಿ ಮನೆ. ಅರ್ಥ ಆಯ್ತಾ? ಹಾಗಾದ್ರೆ ಈ ಶರೀರಕ್ಕೆ ಜೀವ ಕೊಡೋದು ಯಾವುದು? ಈ ಮನೆಗೆ ಜೀವ ಕೊಡೋದು ಯಾವುದು? ಆತ್ಮ. ಬಟ್ ಅದು ಪ್ರೈಸ್ ಬಿಟ್ಟು ಗಾಡ್ ಈ ಶರೀರವನ್ನು ಡೆಕೋರೇಷನ್ ಮಾಡ್ಲಿಕ್ಕೆ ಎಷ್ಟೊತ್ತು ಕಾಲ ಕಳಿತೇವೆ ಕರಡಿ ಮುಂದೆ. ಗಂಡಸರು ಹೆಂಗಸರು ಬಿಡಿ, ಹೆಂಗಸರು 2 ನಿಮಿಷ ಹೋಗ್ತಾರೆ, ಬಂದ್ಬಿಡ್ತಾರೆ. ಗಂಡಸರು ಎಷ್ಟೊತ್ತು ಕಾಲ ಕಳಿತೇವೆ ಕರಡಿ ಮುಂದೆ? ಅರ್ಧ ಗಂಟೆ. ಗಂಡಸರು ಹೆಂಗಸರು 2 ನಿಮಿಷ. ಹಲೋ, ಅಕ್ಕಪಕ್ಕ ಬಿಸ್ಕೊಡ್ತಾ ಇದ್ದೀರಿ, ಇಲ್ಲಿ ಕೇಳಿಸ್ಕೊಳ್ಳಿ. ಥ್ಯಾಂಕ್ ಗಾಡ್. ಇವನು ಬ್ಯೂಟಿ ಪಾರ್ಲರ್ ಹೋಗ್ತಾರೆ, ಜಸ್ಟ್ ಹೆಂಗಸರು ಏನು ಕಟ್ ಮಾಡಿಸ್ಕೋತಾರೆ? ಟಕ್ 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 ಇದು ಐಬ್ರೋ ಒಂದು, ಕೂದಲು ಒಂದು ಕಟ್ ಮಾಡಿಸ್ಕೋತಾರೆ ಅಷ್ಟೇ. ಎಷ್ಟೊತ್ತಾಗಬೇಕು? ಅದು ಗಂಡಸರು ನೋಡಿ ಜಸ್ಟ್ ಹೇರ್ ಕಟ್ ಮಾಡಿಸ್ಬೇಕು, ಮೀಸೆ ಕಟ್ ಮಾಡಿಸ್ಬೇಕು, ಶೇವ್ ಮಾಡಿಸ್ಬೇಕು, ಜಸ್ಟ್ ಎಲ್ಲ ನಿಮ್ಮಿಂದ ಡಬಲ್ ಕೆಲಸ ಇದೆ. ಸೊ ಹಾಗಾಗಿ ಪ್ರೈಸ್ ಗಾಡ್, ಗಂಡಸು ಥ್ಯಾಂಕ್ ಗಾಡ್ ಬ್ಯೂಟಿ ಪಾರ್ಲರ್ಗೆ ಹೋದ್ರೆ 2 ಗಂಟೆ ತಗೊಳ್ತಾನೆ. ಹೆಂಗಸಾದ್ರೆ ಬರೀ 3 ಕಡೆ, ಇದೊಂದು ಕಡೆ ಕಟ್ ಮಾಡೋತಾನೆ. ಕೂದಲು ನೆಟ್ಟಿಗೆ ತಗೋ ಕಟ್ ಮಾಡ್ಬಿಟ್ಟು 5 ನಿಮಿಷ ಹೊರಡ ಬರ್ತಾರೆ. ನನ್ನ ಪ್ರಿಯ ಸಹೋದರಿ ಪ್ರೈಸ್ ಬಿಡಿ ಗಾಡ್, ಕರಡಿನ ಎಷ್ಟು ಸಲ ನೋಡ್ತೇವೆ ಬೆಳಗಿನ ಸಮಯ ತನಕ? ಒಬ್ಬರು ಮಾತಾಡ್ತಲ್ಲ, ನಿಮ್ ಅಟ್ಲೀಸ್ಟ್ ಕೇರಳದಲ್ಲಿ ಕರಡಿ ನೋಡಿದ್ದೀರಾ? ಅಟ್ಲೀಸ್ಟ್ ಒಂದ್ಸಲ ಬೆಳಗ್ಗೆ ಒಂದ್ಸಲ ನೋಡಿ. ಎಷ್ಟೊತ್ತು ನೋಡ್ತೀರಿ ಅದನ್ನ? ಅದು ಯಾವ್ದಾದ್ರು ಫಂಕ್ಷನ್ಗೆ ಹೋಗ್ಬೇಕು, ಆಗ ಎಷ್ಟೊತ್ತು ನೋಡ್ತೀರಿ? ಎಷ್ಟೊತ್ತು ನೋಡ್ತೀರಿ? ನನ್ನ ಪ್ರಿಯ ಸಹೋದರಿಯರೇ, ಕನ್ನಡಿ ನಿಮ್ಮ ಶರೀರವನ್ನು ಮಾತ್ರ ಡೆಕೋರೇಷನ್ ಮಾಡಲಿಕ್ಕೆ ಸಹಾಯ ಮಾಡುವಂಥದ್ದು. ಕರೆಕ್ಟಾ? ಯೋಚನೆ ಮಾಡಿ, ಮಣ್ಣಿಂದ ಬಂದಿರೋ ಶರೀರ ಒಂದಿನ ಈ ಮನೆ ಕುಸಿದು ಬೀಳ್ದು ಮಣ್ಣಿಗೆ ಹೋಗ್ತದೆ. ಅದನ್ನು ಡೆಕೋರೇಷನ್ ಮಾಡಲಿಕ್ಕಾಗಿ ಜಸ್ಟ್ ನಾವು ಬೆಳಿಗ್ಗೆ ಸಂಜೆ ಅಂತೇಳಿ ಅರ್ಧ ಗಂಟೆ 3/4 ಗಂಟೆ ಕಾಲ ಕಳೀತೇವೆ. ಬಟ್ ಈ ಶರೀರಕ್ಕೆ ಜೀವ ಕೊಡುವಂಥದ್ದು ಆತ್ಮ. ಈ ಆತ್ಮ ಯಾವ ಸ್ಥಿತಿಲಿದೆ? ಆತ್ಮ ಥ್ಯಾಂಕ್ ಗಾಡ್ ಜಸ್ಟ್ ಅದು ಚೆನ್ನಾಗಿದೆಯಾ, ಅದೆಲ್ಲ ಕುಗ್ಗೋಗಿದೆಯಾ, ಅದು ಬಲಗೊಳ್ತದೆ ಎಂಬುದಾಗಿ ಅರ್ಥಕೊಳ್ಳಿಕ್ಕಾಗಿ ಎಷ್ಟು ಮಂದಿ ಪ್ರಿಯರೇ ಕನ್ನಡಿ ಮುಂದೆ ನಿಂತು ನೋಡ್ಕೊಳ್ತೇವೆ. ಆ ಕನ್ನಡಿಲಿ ನಿಮ್ಮ ಆತ್ಮ ಕಾಣಿಸ್ತದ? ನೀವು ಕನ್ನಡಿಯಲ್ಲಿ ನೋಡ್ತೀರಿ, ಕನ್ನಡಿ ಗಾಜಿನ ಕನ್ನಡಿ, ನಿಮ್ಮ ಆತ್ಮ ಕಾಣ್ತದ? ಆ ಕನ್ನಡಿ ನಿಮ್ಮ ಶರೀರ ಎಂಬ ಮನೆಯನ್ನು ಮಾತ್ರ ತೋರಿಸ್ತದೆ. ಬಟ್ ಪ್ರೈಸ್ ಗಾಡ್, ಬೈಬಲ್ ಹೇಳ್ತದೆ, ಬೈಬಲ್ ಎನ್ನುವಂಥದ್ದು, ದೇವರ ವಾಕ್ಯ ಎನ್ನುವಂಥದ್ದು ನಿಮ್ಮ ಆತ್ಮವನ್ನು ತೋರಿಸುವ ಕನ್ನಡಿಯಾಗಿದೆ. ನಿಮ್ಮ ಆತ್ಮ ಯಾವ ಸ್ಟೇಜಲ್ಲಿ ಇದೆ? ಸಪೋಸ್ ನೀವು ಯಾವುದೋ ಫಂಕ್ಷನ್ಗೆ ಹೋಗ್ತಾ ಇದ್ರಿ, ಹೋಗುವಾಗ ಪ್ರೈಸ್ ಗಾಡ್ ಬೇಗ ಮೇಕಪ್ ಮಾಡ್ಕೊಳ್ತಾ ಇದ್ರಿ, ಮೇಕಪ್ ಮಾಡ್ಕೊಂಡು ಜಸ್ಟ್ ಅನ್ಕೊಳ್ಳೋ ಏನೋ ಸ್ವಲ್ಪ ಈ ಕಡೆ ಸೈಡ್ ಬಂದ್ಬಿಟ್ಟಿದೆ ಲಿಪ್ಸ್ಟಿಕ್. ಬಟ್ ಆಗ ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್, ನೀವು ಆ ಸಂದರ್ಭದಲ್ಲಿ ಪ್ರೈಸ್ ಗಾಡ್ ನೀವು ಕನ್ನಡಿ ನೋಡ್ಬಿಟ್ಟು ಜಸ್ಟ್ ಸೈಡ್ ಬಂದಿರೋದು ನೋಡಿದ್ರಿ, ಏನ್ ಮಾಡ್ತೀರಿ ಅವಾಗ? ಕನ್ನಡಿ ಕೆಲಸ ಇಲ್ಲ, ಕನ್ನಡಿ ಅದು ಏನೇನೋ ತೋರಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಂಗೆ ಹೊರಟೋಗ್ತೀರಾ? ಇಲ್ಲ, ಏನ್ ಮಾಡ್ತೀರಿ? ಕನ್ನಡಲ್ಲಿ ಏನ್ ತೋರಿಸ್ತಾ ಇದೆ, ಲಿಪ್ಸ್ಟಿಕ್ ಸ್ವಲ್ಪ ಹೊರಗಡೆ ಬಂದಿದೆ ಅಂತೇಳಿ ಆಗ ನೀವು ಕರ್ಚಿಫ್ನೋ ಅದೊಂದು ಟಿಶ್ಯೂ ಪೇಪರ್ ತೆಗೆದುಕೊಂಡು ಅದನ್ನ ಒರೆಸ್ತೀರಿ. ಒರೆಸುವಾಗ ಸ್ವಲ್ಪ ಸೈಡ್ ಕೂಡ ಒರೆಸೋದ್ರೆ ಏನ್ ಮಾಡ್ತೀರಿ? ಪುನಃ ಇನ್ನೊಂದ್ಸಲ ಹಾಕೋಣ. ಸರಿಯಾ? ಕರೆಕ್ಟ್. ಸೊ ಅದರ್ಥ ಕನ್ನಡಿ ಹೇಳುವುದನ್ನ ನೀವು ನಂಬಿ ಅದ್ರ ಪ್ರಕಾರ ತಿದ್ಕೊಳ್ತೀರಿ, ಕರೆಕ್ಷನ್ ಮಾಡ್ಕೊಳ್ತೀರಿ, ಆಗ ನೋಡ್ಲಿಕ್ಕೆ ಚೆನ್ನಾಗಿರ್ತೀರಿ. ಕರೆಕ್ಟಾ? ಅದೇ ತರ ಪ್ರಿಯರೇ, ನಿಮ್ಮ ಆತ್ಮ ಯಾವ ರೀತಿ ಇದೆಯೋ ಎಂಬುದಾಗಿ ಬೈಬಲ್ನ ವಾಕ್ಯಗಳು, ಬೈಬಲ್ ಎಂಬ ಕನ್ನಡಿ ತೋರಿಸ್ತದೆ. ಆಗ ನಿಮ್ಮ ಆತ್ಮವನ್ನ ಪ್ರೈಸ್ ಗಾಡ್ ಬಲಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ಆತ್ಮಕ್ಕೆ ಬೇಕಾದ ಆಹಾರ ಬಂದು ದೇವರ ವಾಕ್ಯ. ನಿಮ್ಮ ಆತ್ಮದ ಸ್ಥಿತಿಯನ್ನು ತೋರಿಸುವಂಥದ್ದಾಗಿದೆ ಬೈಬಲ್. ನೀವು ಹೆಚ್ಚಿಗೆ ಕಾಲ ಕಳಿಬೇಕಾ ಅಥವಾ ಈ ಲೋಕದ ಕನ್ನಡಿಯಲ್ಲಿ ಹೆಚ್ಚಿಗೆ ಕಾಲ ಕಳಿಬೇಕಾ? ಈ ಶರೀರಕ್ಕೆ ಜೀವ ಕೊಡುವಂಥದ್ದು ಆತ್ಮ. ಹಾಗಾದ್ರೆ ಈ ಶರೀರಕ್ಕೆ ಜೀವ ಕೊಡುವಂತ ಆತ್ಮವಾಗಿರುವಂತಹ ಥ್ಯಾಂಕ್ ಗಾಡ್ ಅದನ್ನ ಡೆಕೋರೇಷನ್ ಮಾಡ್ಲಿಕ್ಕಾಗಿ ನಾವು ಹೆಚ್ಚಿನ ಸಮಯ ಕಾಲ ಕಳಿಬೇಕು. ಬಟ್ ಆದ್ರೆ ಎಷ್ಟು ಮಂದಿ ಪ್ರಿಯರೇ ಆತ್ಮವನ್ನು ಡೆಕೋರೇಷನ್ ಮಾಡುವಂತಹ ದೇವರ ವಾಕ್ಯದ ಹೆಚ್ಚಿನ ಸಮಯ ಕಾಲ ಕಳೀತಾ ಇದಾವೆ ಈ ಕನ್ನಡಿಗಿಂತಲೂ ಹೆಚ್ಚಿಗೆ ಸಮಯ. ಬಟ್ ಅದೇ ಆತ್ಮದ ವಿಷಯಕ್ಕೆ ಬಂದಾಗ ಬ್ರದರ್
ನನಗೋಸ್ಕರ ಪ್ರೇಯರ್ ಮಾಡಿ ಬ್ರದರ್, ಜಸ್ಟ್ ನಾನು ಗುಣ ಆಗಬೇಕು, ನನಗೋಸ್ಕರ ಪ್ರೇಯರ್ ಮಾಡಿ ಬ್ರದರ್, ನಾನು ಬಿಡುಗಡೆ ಆಗಬೇಕು ಅಂತ ಫೋನ್ ಮಾಡ್ತೇವೆ. ಯಾರೋ ಅದೇ ಥರ, ಬ್ರದರ್ ನಾನು ಈ ಫಂಕ್ಷನ್ಗೆ ಹೋಗ್ಬೇಕು ಬ್ರದರ್, ನನಗೆ ಮೇಕಪ್ ಮಾಡ್ಕೋಬೇಕು ಬ್ರದರ್, ಪ್ರೇಯರ್ ಮಾಡಿ ಬ್ರದರ್. ಯಾರು ಪ್ರೇಯರ್ ಮಾಡಿಸ್ಕೋತೀರಾ? ನೋಡಿ, ಶರೀರಕ್ಕಾದ್ರೆ ಪ್ರೇಯರ್ ಮಾಡೋದು ಬೇಡ, ನನಗೆ ಗೊತ್ತು ಡೆಕೋರೇಷನ್ ಮಾಡ್ಕೊಳ್ಳೋದು. ಬಟ್ ಆತ್ಮ ವಿಷಯಕ್ಕೆ ಬಂದಾಗ ದೇವರ ವಾಕ್ಯದ ಮೂಲಕ ನನ್ನ ಆತ್ಮಕ್ಕೆ ಯಾವ ಥರ ಡೆಕೋರೇಷನ್ ಮಾಡಬೇಕೆಂಬುದಾಗಿ ನಮ್ಗೆ ಗೊತ್ತಿಲ್ಲ. ಹಲೋ, ಕರೆಕ್ಟಾ? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಬಿಡಿ ಗಾಡ್. ಆತ್ಮ, ಪ್ರಾಣ, ಶರೀರ. ಶರೀರ ಮನೆ, ಮನೆ ಒಳಗೆ ಆತ್ಮ ಇದೆ, ಇನ್ನೊಂದು ಭಾಗ ಇದೆ ಪ್ರಾಣ. ಪ್ರಾಣ ಅಂದ್ರೆ ನಮ್ಮ ಮನಸ್ಸು ಮಾತ್ರ. ಈ ಮನಸ್ಸಿನ ಜೊತೆಯಲ್ಲಿ ನಮ್ಮ ಪಂಚೇಂದ್ರಗಳು ಕನೆಕ್ಷನ್ ಹೊಂದ್ಕೊಂಡಿದೆ. ಅದನ್ನ ವಿವರಿಸಕ್ಕೆ ಹೋದ್ರೆ ದೊಡ್ಡ ಸಬ್ಜೆಕ್ಟ್. ಯೂಟ್ಯೂಬ್ಗೆ ಹೋಗಿ ಸ್ಪಿರಿಟ್, ಸೋಲ್ ಅಂಡ್ ಬಾಡಿ ಅಂತ ಕನ್ನಡದಲ್ಲಿ ಟೈಪ್ ಮಾಡಿ, ಆತ್ಮ, ಪ್ರಾಣ, ಶರೀರ ಅಂತೇಳಿ ಜಸ್ಟ್ ಸುಮಾರು 2.5 ಗಂಟೆಗಳ ಬೋಧನೆ ಇದೆ. ತೆಗೆದುಕೊಳ್ಳಿ, ನಿಮ್ಮ ಲೈಫನ್ನು ಚೇಂಜ್ ಮಾಡೋ ಟೀಚಿಂಗ್ ಅದು. ನಿಮ್ಮ ಲೈಫಲ್ಲಿ ಎಲ್ಲೂ ಕೂಡ ಕೇಳಿಲ್ಲ, ಚಾಲೆಂಜ್ ಮಾಡ್ತಾನೆ, ಆ ಟೀಚಿಂಗ್ ನೀವು ಎಲ್ಲೂ ಕೂಡ ಕೇಳಿಲ್ಲ. ಜಸ್ಟ್ ಈಗ ನಮ್ಮ ಕಡೆದಾಗ ಬರ್ತಾನೆ. ಇದು ವಾಟರ್ ಪೈಪ್. ಯಾವ ಪೈಪು? ನೀರಿನ ಪೈಪ್, ವಾಟರ್ ಪೈಪ್. ನಮಗೆ ಗೊತ್ತಿದೆ, ನೀರನ್ನ ಈ ಕಡೆ ಬಿಟ್ಟರೆ ಹೋಗ್ತದೆ, ಈ ಕಡೆಯಿಂದ ಬಿಟ್ಟರು ಕೂಡ ಈ ಕಡೆ ಬರ್ತದೆ. ಕರೆಕ್ಟಾ? ನೀರಿನ ಪೈಪ್ ಅಂತ ಹೇಳಿದ್ಮೇಲೆ ಸುಮಾರು ಉದ್ದ ಇದೆ ತಿಳ್ಕೊಳ್ಳಿ, 1 ಮೀಟರ್ ಉದ್ದ ಇದೆ. ಈಗ ಈ ಪೈಪ್ನಲ್ಲಿ 3 ಭಾಗಗಳನ್ನ ಇಡೋಣ. ಯಾವುದು 3 ಭಾಗಗಳು? ಆತ್ಮ, ಪ್ರಾಣ, ಶರೀರ. ಒಂದು ಕಡೆ ಆತ್ಮ, ಇನ್ನೊಂದು ಕಡೆ ಶರೀರ, ಮಧ್ಯದಲ್ಲಿ ಬಂದು ಪ್ರಾಣ ಅಂದ್ರೆ ನಮ್ಮ ಮನಸ್ಸನ್ನು ಇಡೋಣ. ಪ್ರಿಯರೇ, ಈಗ ಥ್ಯಾಂಕ್ ಗಾಡ್ ನಿಮ್ಮ ಶರೀರದಲ್ಲಿ ಸೊಂಟ ನೋವಿದೆ, ನಿಮ್ಮ ಶರೀರದಲ್ಲಿ ಸೊಂಟ ನೋವಿದೆ. ಬಟ್ ಮುಖ್ಯವಾದ ಕಾರ್ಯ ಅಂತಂದ್ರೆ, ಪ್ರೈಸ್ ಗಾಡ್, ಈ ಸೊಂಟ ನೋವನ್ನ ಗುಣಪಡಿಸುವ ಶಕ್ತಿಯಲ್ಲಿರೋದೆಲ್ಲಿ? ನಿಮ್ಮ ಶರೀರದಲ್ಲಿ ಸೊಂಟ ನೋವಿದೆ. ಈ ಸೊಂಟ ನೋವನ್ನು ಗುಣಪಡಿಸುವ ಶಕ್ತಿ ಇರೋದೆಲ್ಲಿ? ಆತ್ಮದಲ್ಲಿ. ಯಾಕೆ? ನಮ್ಗೆ ಏನ್ ಬೇಕು, ದೇವರು ಎಲ್ಲವನ್ನ ಆಧ್ಯಾತ್ಮಿಕ ಆಶೀರ್ವಾದ ಕೊಟ್ಟಿದ್ದಾರೆ, ನಮ್ಮ ಆತ್ಮದಲ್ಲಿದೆ. ಈಗ ನಿಮ್ಮ ಶರೀರದಲ್ಲಿ ಸೊಂಟ ನೋವನ್ನ ಹೊಂದಿರುವಂತ ನೀವು ದೇವರ ಹತ್ರ ಯೇಸುವೆ ಗುಣಪಡಿಸು ಅಂತ ಕೇಳಿದ್ರೆ ಯೇಸು ಮೇಲೆ ಹೇಳ್ತಾರೆ, ಯಾಕೆ ಮೇಲೆ ಅಂತ್ಕೊಂಡು ನೋಡ್ತಾ ಇದೆಯಾ, ಕುದಿ ಬೇರೆ ನೋವು ಬಂದ್ಬಿಡೋದು. ಜಸ್ಟ್ ನೀನ್ ಮೇಲೆ ನೋಡ್ಬೇಡ, ಬದಲಾಗಿ ನಿನ್ನನ್ನು ಗುಣಪಡಿಸೋ ಶಕ್ತಿಯನ್ನ ನಿನ್ನ ಒಳಗಡೆ ಇಟ್ಟಿದ್ದೆ, ನಿನ್ನ ಆತ್ಮದಲ್ಲಿದೆ. ಯೇಸುವೆ ನಾನು ಬಿಡುಗಡೆ ಕೊಡು. ಯೇಸು ಹೇಳ್ತಾರೆ, ಆಲ್ರೆಡಿ ನೀನು ಬಿಡುಗಡೆ ಕೊಟ್ಟಿದ್ದೆ, ನಿನ್ನ ಆತ್ಮದಲ್ಲಿದೆ. ಈಗ ನಿಮ್ಮ ಆತ್ಮದಲ್ಲಿರುವಂತಹ ಹೀಲಿಂಗ್ ಪವರ್, ಸ್ವಸ್ಥತೆಯ ಶಕ್ತಿಯನ್ನ ನಿಮ್ಮ ಶರೀರಕ್ಕೆ ಪಡ್ಕೊಳ್ಬೇಕಾದ್ರೆ ಏನ್ ಮಾಡಬೇಕು? ನೀವು ಕೇಳ್ಬಹುದು, ಬ್ರದರ್ ಈ ಕಡೆ ನೀರು ಬಿಟ್ರೆ ಈ ಕಡೆ ಬರ್ತದೆ, ಈ ಕಡೆ ನೀರು ಬಿಟ್ರೆ ಈ ಕಡೆ ಬರ್ತದೆ ಅಂತ ಹೇಳಿದ್ರಿ. ಹಾಗಾದ್ರೆ ಇಲ್ಲಿ ಗುಣಪಡಿಸುವ ಶಕ್ತಿ ಇದ ಮೇಲೆ ಆರಾಮಾಗಿ ಹಿಂಗೆ ಹರ್ಕೊಂಡು ಹೋಗಿ ಈ ನನ್ನ ಶರೀರದ ಒಂದು ರೋಗವನ್ನು ಗುಣಪಡಿಸಬಹುದಲ್ಲ? ಕೇಳ್ಬೋದು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, 2 ಭಾಗ ಅಲ್ಲ, ಮಧ್ಯದಲ್ಲಿ ಇನ್ನೊಂದು ಭಾಗ ಇದೆ, ನಮ್ಮ ಮನಸ್ಸೆಂಬ ಭಾಗ. ಈ ಮನಸ್ಸೆನ್ನುವಂಥದ್ದು ಒಂದು ವಾಲ್ವ್ ತರ ಕೆಲಸ ಮಾಡೋದು. ನಲ್ಲಿ ನೀರು ಬಿಡೋದು ಬಂದು ತಿರ್ಸ್ತಾನ ವಾಲ್ವ್ ನೋಡಿದ್ದೀರಾ? ಅದ್ರ ಪ್ರಕಾರ ಕೆಲಸ ಮಾಡುವಂಥದ್ದು. ಈ ಮನಸ್ಸೆಂಬ ವಾಲ್ವನ್ನು ನೀವೇನ್ ಮಾಡಿದಿರಿ ಅಂದ್ರೆ ನಿಮ್ಮ ಶರೀರದ ಕಡೆ ಟರ್ನ್ ಮಾಡ್ಬಿಟ್ಟಿದ್ದೀರಿ. ಶರೀರದ ಮನಸ್ಸಾಗ್ಬಿಟ್ಟಿದೆ. ಈ ಮನಸ್ಸು ಶರೀರ ಏನ್ ಹೇಳ್ತಾ ಇದೆಯೋ, ಡಾಕ್ಟರ್ ಏನ್ ಹೇಳ್ತಾ ಇದ್ದೀರೋ, ರೋಗ ಏನ್ ಹೇಳ್ತಾ ಇದೆಯೋ, ಅದನ್ನ ಆಲೋಚನೆ ಮಾಡಿ 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 ನಿಮ್ಮ ಮನಸ್ಸು ಶರೀರಕ್ಕೆ ಅನುಸಾರದ ಮನಸ್ಸಾಗಿದೆ, ರೋಗವನ್ನೇ ಆಲೋಚನೆ ಮಾಡೋದು ಮನಸ್ಸಾಗಿದೆ. ನಿಮ್ಮ ಆತ್ಮದಲ್ಲಿರುವಂತ ಗುಣಪಡಿಸುವ ಶಕ್ತಿ ಇಲ್ಲಿಲ್ಲ, ಇಲ್ಲಿಂದ ಹರ್ಕೊಂಡು ಬಂದು ಇಲ್ಲಿ ತನಕ ಬಂದಿದೆ. ನೀವು ಆ ವಾಲ್ವನ್ನ ಶರೀರದ ಕಡೆ ತೆರೆದಿರೋದ್ರಿಂದ ಆತ್ಮದ ಕಡೆ ಮುಚ್ಚಿಬಿಟ್ಟಿದ್ದೀರಿ. ಇಲ್ಲಿ ಬಂದು ಸ್ಟಕ್ ಆಗ್ತದೆ, ಇಲ್ಲಿ ಬಂದು ಸ್ಟಕ್ ಆಗ್ತದೆ. ಬಟ್ ನೀವು ಯಾವಾಗ ಪ್ರೈಸ್ ಗಾಡ್ ದೇವರ ವಾಕ್ಯ ತೆಗೆದುಕೊಂಡು ಬಾಯಿ ಜೋರ ನುಡಿಯೋದ್ರ ಮೂಲಕ, ಆ ವಾಕ್ಯವನ್ನು ಧ್ಯಾನಿಸೋದ್ರ ಮೂಲಕ, ಆ ವಾಕ್ಯದ ಪ್ರಕಾರ ನಿಮ್ಮ ಮನಸ್ಸನ್ನು ನವೀಕರಣ ಮಾಡೋದ್ರ ಮೂಲಕ, ನೀವು ಯಾವಾಗ ನಿಮ್ಮ ಮನಸ್ಸೆಂಬ ವಾಲ್ವನ್ನ ಯೇಸುವೆ ನಾನು ನಿಮ್ಮ ಬಳಿ ಬಂದು ಗುಣಪಡಿಸುವಂತ ಕೇಳ್ಕೊಳ್ಳೋದಿಲ್ಲ, ಬದಲಾಗಿ ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದೇನೆ. ನೀವು ಯಾವಾಗ ವಾಕ್ಯ ತೆಗೆದುಕೊಂಡು ಯೇಸುವೆ ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದೇನೆ, ಅದಕ್ಕಾಗಿ ಸ್ತೋತ್ರ, ಅದಕ್ಕಾಗಿ ಸ್ತೋತ್ರ, ಆ ವಾಕ್ಯನ ಹೇಳ್ತಾ 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 ಏನಾಗ್ತದೆ ಅಂತಂದ್ರೆ ನಿಮ್ಮ ಮನಸ್ಸೆಂಬ ವಾಲ್ವು ನಿಮ್ಮ ಆತ್ಮದ ಕಡೆಗೆ ತಿರುಗಿ ಜಸ್ಟ್ ನಿಮ್ಮ ಮನಸ್ಸೆಂಬ ವಾಲ್ವ್ ಓಪನ್ ಆಗ್ತದೆ. ಯಾವಾಗ ನಿಮ್ಮ ಮನಸ್ಸೆಂಬ ವಾಲ್ವ್ ಓಪನ್ ಆಗ್ತದೋ ಆಗ ಆತ್ಮದಲ್ಲಿಂದ ಹರಕು ಬರ್ತಿರುವಂತಹ ಸ್ವಸ್ಥತೆಯ ಶಕ್ತಿ, ಗುಣಪಡಿಸುವ ಶಕ್ತಿ ನಿಮ್ಮ ಶರೀರಕ್ಕೆ ಹರಿದು ಬರ್ತದೆ. ಏನು ವೈದ್ಯರ ಕೈಯಿಂದ ಗುಣಪಡಿಸಲಾಗದ ರೋಗ ಇರ್ಬೋದು, ಆ ರೋಗವನ್ನು ಬುಡ ಸಮೇತ ನಾಶಪಡಿಸ್ತದೆ. ಅರ್ಥ ಆಯ್ತು ಇದು? ಹಾಗಾದ್ರೆ ನಿಮ್ಮ ಒಳಗಡೆ ಇರೋದನ್ನ ಡ್ರಾ ಮಾಡ್ಕೊಳ್ಳಿಕ್ಕಾಗಿ, ನಿಮ್ಮ ನಿಜ ಜೀವನಕ್ಕೆ ಡ್ರಾ ಮಾಡ್ಲಿಕ್ಕಾಗಿ ಯಾವ್ದಾದ್ರು ಪ್ರಬೋಧಕರು ಬೇಕಾ? ಪ್ರಬೋಧಕರು ಬೇಕಾಗಿರೋದು ಈ ಸತ್ಯ ತಿಳಿಸಕ್ಕೆ ಅಷ್ಟೇ. ಇಷ್ಟೇ ನಮ್ಮ ಇಡೀ ಕ್ರಿಶ್ಚಿಯನ್ ಜೀವನ, ಇನ್ನೇನೂ ಅಲ್ಲ. ನಿಮ್ಮ ಒಳಗಡಿರುವಂಥದ್ದು ಎಂಥ ಶಕ್ತಿ ಅಂತಂದ್ರೆ ನೀವು ಭಕ್ತಿಯುತ ಜೀವನ ನಡೆಸಲಿಕ್ಕಾಗಿ ಏನೆಲ್ಲ ಬೇಕು ಮತ್ತು ಇತರರಿಗೆ ದೇವರ ಸೇವೆ ಮಾಡ್ಲಿಕ್ಕೆ ಏನ್ ಬೇಕು ಎಲ್ಲವನ್ನ ಕ್ರಿಸ್ತ ಯೇಸು ನಿಮ್ಮ ಒಳಗಡೆ ಇಟ್ಟಿದ್ದಾರೆ. 2 ಪೇತ್ರ 1:3 ಎಲ್ಲ ನಿಮ್ಮ ಒಳಗಡೆ ಇದೆ. ದೇವರ ಸೇವೆ ಮಾಡ್ಲಿಕ್ಕಾಗಿ ಏನೆಲ್ಲ ಖರ್ಚು ವೆಚ್ಚ ಬೇಕು ಎಲ್ಲ ನಿಮ್ಮ ಒಳಗಡೆ ಇದೆ. ನೀವು ಭಕ್ತಿಯುತ ಜೀವನ ಮಾಡ್ಲಿಕ್ಕಾಗಿ ಏನ್ ಬೇಕು ಎಲ್ಲ ನಿಮ್ಮ ಒಳಗಡೆ ಇದೆ. ಬಟ್ ಇದು ನಿಮ್ಮ ಶರೀರಕ್ಕೆ, ನಿಮ್ಮ ನಿಜ ಜೀವನಕ್ಕೆ ಬಂದು ನೀವು ಎಲ್ಲ ಇರೋದನ್ನು ಕೂಡ ಸಮೃದ್ಧಿ ಕಾಣಬೇಕಾದ್ರೆ
ನಿಮ್ಮ ಮನಸ್ಸೆಂಬ ವಾಲ್ವನ್ನು ನೀವು ದೇವರ ವಾಕ್ಯ ಅನುಗುಣವಾಗಿ ಟರ್ನ್ ಮಾಡಬೇಕು, ತಿರುಗಿಸ್ಬೇಕು. ಶರೀರದಲ್ಲಿ ರೋಗ ಇದೆ, ನಾನು ಅದು ನಂಬೋದಿಲ್ಲ. ಯೇಸುವಿನ ಗಾಯಗಳಿಂದ ಗುಣ ಹೊಂದಿದ್ದೇನೆ. ನೀವು ಯಾವಾಗ ಇದನ್ನು ಪದೇ ಪದೇ ನುಡಿತಾ ಇರ್ತೀರಿ, ನೀವು ನುಡಿದಂತೆಯೇ ನಿಮ್ಗೆ ಆಗ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓಕೆ, ಇಷ್ಟೆಲ್ಲ ಏನಾದ್ರು ಕ್ವಶನ್ಸ್ ಇದೆಯಾ? ಪ್ರಶ್ನೆಗಳು? ಲಾಸ್ಟ್ 2 minutes ಬೇಗ ಕ್ವಶನ್ಸ್ ಇದ್ರೆ, ಏನಾದ್ರು ಅರ್ಥ ಆಗದಿರುವಂಥದ್ದು? ಹಾಗೆ ಇನ್ಮೇಲೆ ಏನಂತ ಪ್ರೇಯರ್ ಮಾಡಬೇಕು? ಯೇಸು ಗುಣಪಡಿಸು ಅಂತ ಕೇಳಬೇಕಾ? ಇಲ್ಲ. ಯೇಸು ಗುಣಪಡಿಸ್ತಾರ? ನಾವು ಹಾಡು ಹೇಳ್ತಾ ಇದ್ವಲ್ಲ, ಜಯ ಕೊಡುವ ದೇವರಿಗೆ ಸ್ತೋತ್ರ ಸ್ತೋತ್ರ. ದೇವರು ಜಯ ಕೊಡ್ತಾರೆ, ಈಗಲೂ ಕೊಟ್ಟಿದ್ದಾರೆ. ಜಯ ಕೊಡೋ ಬದಲು ಸ್ಟಾರ್ಟ್ ಮಾಡಿ, ಜಯ ಕೊಟ್ಟಿರುವ ಯೇಸುವಿಗೆ ಸ್ತೋತ್ರ ಸ್ತೋತ್ರ ಮಾಡಿ. ಬಟ್ ಜಯ ಕೊಡೋದಿಲ್ಲ. ಜಯ ಕೊಟ್ಟಿರುವ ಯೇಸುವಿಗೆ ಕೋಟಿ ಕೋಟಿ ಸ್ತೋತ್ರ. ಪ್ರೈಸ್ ಗಾಡ್. ಯಾಕಂದ್ರೆ ಪ್ರಭು ಯೇಸು ಹೇಳಿದ್ದಾರೆ, ನಾನು ಈಗಾಗಲೇ ಈ ಲೋಕವನ್ನು ಜಯಿಸಿದ್ದೇನೆ. ಇಷ್ಟೆಲ್ಲ ಏನಾದ್ರೆ ಎನಿ ಕ್ವಶನ್ಸ್? ನೀವು ಪ್ರಶ್ನೆಗಳಿದ್ರೆ ಆಮೇಲೆ ಟೈಮ್ ಇಲ್ಲ. ಪ್ರೇಯರ್ ಮುಗಿತಾ ಕಾರ್ ಸ್ಟಾರ್ಟ್ ಮಾಡು, ಓಡು. ಯಾಕಂದ್ರೆ ಇನ್ನೊಂದು ಕಡೆ ಪ್ರೇಯರ್ ಮೀಟಿಂಗ್ ಇದೆ, ಓಡ್ತೇವೆ. ಏನಿದೆಯಾ? ಎನಿ ಕ್ವಶನ್ಸ್? ಎನಿ ಡೌಟ್? ಯಾರಾದ್ರೂ ನಿಮ್ಮ ಹತ್ರ ಬೇರೆ ಪ್ರಶ್ನೆಗಳು ಕೇಳಿದ್ರು ಹೇಳಿ, ತೊಂದರೆ ಇಲ್ಲ. ಏನಿಲ್ಲ? ಸ್ಟ್ಯಾಂಡಿ ಬೇಡ. ನನ್ನ ಹತ್ರ ಕೇಳಿದ್ರೆ ಮನೆಯವ್ರ ಹತ್ರ ಕೇಳ್ತಾ ಇದ್ದೀರಿ. ಏನಿದೆಯಾ ಡೌಟ್? ಕ್ವಶನ್ಸ್? ನೆಕ್ಸ್ಟ್ ಬರುವಾಗ ಎಲ್ಲರೂ ಬೈಬಲ್ ತಗೊಬನ್ನಿ, ಒಂದು ನೋಟ್ಬುಕ್ಕು ಬೈಬಲ್ ಎಲ್ಲ ಬರ್ಕೊಳ್ಳಿ, ಮನೆಗೂ ಧ್ಯಾನಿಸ್ಬೋದು. Praise God. Hallelujah. Hallelujah. Thank you, Jesus. Praise Jesus. Hallelujah. ಅಮ್ಮ ಮಧ್ಯಾಹ್ನ ನಿಮ್ಮ ಕೇಸ್ ಒಂದು ಬಾಕಿ ಇಡಿಸಿದ್ವಿ, ಬನ್ನಿ ಮುಂದೆ ಕರ್ಕೊಂಡು. ಟರ್ನ್ ಮಾಡಿ, ಅಲ್ಲೇ ಟರ್ನ್ ಮಾಡಿ, ಮೇಲೆ 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 ಕೈ ಇಟ್ಟು ಕೈ ಇಟ್ಟು. Yes, Bella. Okay, good. ಬಲ ಹೇಳ್ಕೊಡಿ. ಓಕೆ, ನೀವು ಪ್ರೇಯರ್ ಮಾಡ್ಲಿಕ್ಕಿದ್ದೀರಿ, ನಿಮ್ಮ ಕೈ ಪ್ರೇಯರ್ ಮಾಡಿಸ್ತೀವಿ ಈಗ, ನೋಡಿ ಹೆಂಗಾಗ್ತದೆ ಇವರು. ಓಕೆ, ರೆಡಿ ಇದ್ದೀರಿ? ಬೆಳಗ್ಗೆ ಕ್ಲಾಸಲ್ಲಿ ಇದ್ದೀರಾ ನೀವು? ಇದ್ದೀರಾ? ಓಕೆ. ಎಷ್ಟು ನಂಬಿಕೆ ಇಟ್ಟಿದ್ದೀರಿ? ನಂಬಿಕೆ ಇಟ್ಟ ಮೇಲೆ ಥ್ಯಾಂಕ್ ಗಾಡ್. ನೀವು ರೋಗಿಗಳ ಮೇಲೆ ಕೈ ಚಾಚ್ಬೋದಾ? ಕಣ್ಚ್ ಕಣ್ಚ್ ನಾನು ಹೇಳ್ಕೊಟ್ಟೆ ಹೇಳಿ ಸಿಟ. ಯೇಸುವೆ, ನಾನು ನಿಮ್ಮಲ್ಲಿ, ನೀವು ಹೇಳ್ಬಿಡಿ ಅಮ್ಮ, ಅವ್ರು ಹೇಳ್ತಾರೆ, ನಿಮ್ಮಲ್ಲಿ ವಿಶ್ವಾಸವಿಟ್ಟಿದ್ದೇನೆ. ಯೇಸುವೆ, ನಿಮ್ಮಲ್ಲಿ ವಿಶ್ವಾಸವಿಟ್ಟು ರೋಗಿ ಮೇಲೆ ಕೈ ಚಾಚುವಾಗ ರೋಗಿಗಳು ಗುಣ ಹೊಂದುವರು, ಇದನ್ನು ನಂಬಿದ್ದೇನೆ. ಯೇಸುವೆ, ಯೇಸುವೆ, ನಿಮ್ಮ ನಾಮದಲ್ಲಿ ನನಗೆ ಅಧಿಕಾರವನ್ನು ನೀವು ಕೊಟ್ಟಿರುವುದರಿಂದ ಯೇಸು ನಾಮದಲ್ಲಿ ಇವರ ಶರೀರದಲ್ಲಿ ತೊಂದರೆ ಕೊಡ್ತಿರುವ ರೋಗದ ದುರಾತ್ಮನೆ ಈಗಲೇ ಆಜ್ಞೆ ಮಾಡ್ತಿದ್ದೇನೆ. ಈ ಕ್ಷಣವೇ ಇವರ ಶರೀರದಿಂದ ಹೊರಬ, ಹೊರಬ. ರೋಗದ ದುರಾತ್ಮನೆ, ನೋವಿನ ದುರಾತ್ಮವೇ, ಈಗವೇ, ಈಗಲೇ ಯೇಸು ನಾಮದಲ್ಲಿ ಹೊರಗೆ ಬಾ, ಹೊರಗೆ ಬಾ. ಹೊರಗೆ ಬಂದು ಯೇಸು ನಾಮದಲ್ಲಿ ಸಮುದ್ರ ಬಿದ್ದು ನಾಶವಾಗಿ ಹೋಗು. ಯೇಸು ನಾಮದಲ್ಲಿ ಎಲುಬುಗಳೇ, ನರಗಳೇ, ಮಾಂಸಖಂಡಗಳೇ, ಯೇಸು ನಾಮದಲ್ಲಿ ಜೀವನ ಪಡೆದುಕೊಳ್ಳಿ, ಸರಿಯಾಗಿ ಜೋಣಿಯಾಗಿ ಯೇಸು ನಾಮದಲ್ಲಿ ನುಡಿಯುತ್ತಿದ್ದೇನೆ. ಅಮ್ಮ, ಯೇಸುವಿನ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ, ನೀವು ಗುಣ ಹೊಂದಿದ್ದೀರಿ. ಯೇಸುವಿನ ಗಾಯಗಳಿಂದ ನೀವು ಬಿಡುಗಡೆ ಹೊಂದಿದ್ದೀರಿ, ಬಿಡುಗಡೆ ಹೊಂದಿದ್ದೀರಿ. ಯೇಸುವೆ, ಈ ಮಗಳನ್ನು ಗುಣಪಡಿಸಿದಕ್ಕಾಗಿ ನಿಮಗೆ ಸ್ತೋತ್ರ. ಈಗ ನೀವು ಬಾಯಿ ಕೇಳಿ ಅಮ್ಮ. ಯೇಸುವೆ, ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದಕ್ಕಾಗಿ ಸ್ತೋತ್ರ ಹೇಳಿ. ಯೇಸುವೆ, ನಿಮ್ಮ ಗಾಯಗಳಿಂದ ಗುಣಪಡಿಸಿದಕ್ಕಾಗಿ
ಸ್ತೋತ್ರ ಹೇಳಿ. ಯೇಸುವೆ ನಿಮ್ಮ ಗಾಯಗಳಿಂದ ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ ನಿಮ್ಮ ಗಾಯಗಳಿಂದ ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ ನಿಮ್ಮ ಗಾಯಗಳಿಂದ ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ನೀವೆಲ್ಲರೂ ಎದ್ದು ನಿಂತು ಚೇರ್ಗಳು ಒಂದು ಸೈಡ್ಗೆ ಹಾಕ್ಬಿಡಿ. ಲಾಸ್ಟ್ ಪ್ರೇಯರ್ಗೆ ಹೋಗೋಣ. ಒಂದು ಸೈಡ್ಗೆ ಹಾಕ್ಬಿಡಿ ಚೇರ್ಗಳು, ಒಂದ್ರ ಮೇಲೆ ಒಂದು ಚೇರ್ ಹಾಕಿ ಜೋಡಿಸ್ಬಿಡಿ. ನೀವಿರೋ ಜಾಗ ನಿಂತ್ಕೊಳ್ಳಿ. ಓಕೆ, ಲಾಸ್ಟ್ ಪ್ರೇಯರ್ಗೆ ಹೋಗೋಣ. ಹೇಳಿ ಕಣ್ಮುಚ್ಚಿ, ನೀವು ರಿಪೀಟ್ ಮಾಡಿ ಅದನ್ನು. ಯೇಸುವೆ ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಕಣ್ಮುಚ್ಚಿ. ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಕಣ್ಬಿಡಿ. ಗುಣ ಆಗಿದ್ದೀರಿ, ಆಯ್ತಾ? ಯೇಸುವಿನ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ. ಕರೆಕ್ಟ್? ಮಾಹಿತಿ ಹೇಳಿ. ಯೇಸುವೆ ನೀವೇ ನನ್ನ ಶಕ್ತಿಯಾಗಿದ್ದೀರಿ. ಹೇಳಿ, ಯೇಸುವೆ ನೀವೇ ನನ್ನ ಶಕ್ತಿಯಾಗಿದ್ದೀರಿ. ಯೇಸುವೆ ನೀವೇ ನನ್ನ ಶಕ್ತಿಯಾಗಿದ್ದೀರಿ. ಹೇಳಿ, ಯೇಸುವೆ ನೀವೇ ನನ್ನ ಶಕ್ತಿಯಾಗಿದ್ದೀರಿ. ಬನ್ನಿ ಕಮಾನ್ ಬನ್ನಿ. ಯೇಸುವೆ ನೀವೇ ನನ್ನ ಶಕ್ತಿಯಾಗಿದ್ದೀರಿ. ವೆರಿ ಗುಡ್. ಹೇಳಿ ಮಾ. ಯೇಸುವೆ ನೀವೇ ನನ್ನ ಶಕ್ತಿಯಾಗಿದ್ದೀರಿ. ಯೇಸುವೆ ನೀವೇ ನನ್ನ ಶಕ್ತಿಯಾಗಿದ್ದೀರಿ. ಈಗ ಟರ್ನ್ ಮಾಡಿ. ಯೇಸುವೆ ನೀವೇ ನನ್ನ ಶಕ್ತಿಯಾಗಿದ್ದೀರಿ. ಈ ಕಡೆ ಟರ್ನ್ ಆಗಿ. ಟರ್ನ್ ಮಾಡಿ. ಈ ಕಡೆ ತಿರುಗಿ. ಎಸ್. ಯೇಸುವೆ ನೀವೇ ನನ್ನ ಶಕ್ತಿಯಾಗಿದ್ದೀರಿ. ನಿಂತ್ಕೊಳ್ಳಿ. ನಿಮ್ಮ ಕಾಲು ನಿಂತ್ಕೊಳ್ಳಿ ಅಷ್ಟೇ, ಏನಾಗಲ್ಲ. ಆಯ್ತು. ಯೇಸುವೆ ನೀವೇ ನನ್ನ ಶಕ್ತಿಯಾಗಿದ್ದೀರಿ. ಯೇಸುವೆ ನೀವೇ ನನ್ನ ಶಕ್ತಿಯಾಗಿದ್ದೀರಿ. ನೀವೇನು ಬಿಡಲ್ಲ. ಜಸ್ಟ್ ಹೇಳಿ, ಯೇಸುವೆ ನೀವೇ ನನ್ನ ಶಕ್ತಿಯಾಗಿದ್ದೀರಿ. ನೀವೇ ನನ್ನ ಶಕ್ತಿಯಾಗಿದ್ದೀರಿ. ಜಸ್ಟ್ ಮುಂದೆ ಹೇಳಿ. ಬನ್ನಿ. ಎಸ್, ಆಯ್ತು ಹೇಳಿ. ಯೇಸುವೆ ನೀವೇ ನನ್ನ ಶಕ್ತಿಯಾಗಿದ್ದೀರಿ. ಗುಡ್ ಮಾ. ಯೇಸುವೆ ನೀವೇ ನನ್ನ ಶಕ್ತಿ. ಚಪ್ಪಳ ತಟ್ಟು ಯೇಸುವಿನ ಕನಪಡಿಸೋಣ. ಥ್ಯಾಂಕ್ ಯು. ವೆರಿ ಗುಡ್ ಮಾ. ಬಿಡಲ್ಲ. ಹೇಳಿ, ಯೇಸುವೆ ನೀವೇ ನನ್ನ ಶಕ್ತಿಯಾಗಿದ್ದೀರಿ. ಮುಂದೆ ಬನ್ನಿ. ನೀವೇನು ಬಿಡಲ್ಲ. ಎಸ್, ಯೇಸುವೆ ನೀವೇ ನನ್ನ ಶಕ್ತಿಯಾಗಿದ್ದೀರಿ. ಯೇಸುವೆ ನೀವೇ ನನ್ನ ಶಕ್ತಿಯಾಗಿದ್ದೀರಿ.